ಓಕೆ ಗೈಸ್, ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಪಂಚಾಯತಿ ರಾಜ್ ಬಗ್ಗೆ ನೋಡ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ಲೋಕ್ ಅದಾಲತ್ ಬಗ್ಗೆ ಡೀಟೇಲಾಗಿ ಮಾಡಿದ್ದೆ. ಓಕೆ, ಈ ಕ್ಲಾಸಲ್ಲಿ ನಾವು ಪಂಚಾಯತ್ ರಾಜ್ನ ಮುಗಿಸ್ತಾ ಇದ್ದೀವಿ. ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ, ಸರಿನಾ? ಇದ್ರ ಜೊತೆಗೆ ನಾನು ಕೆಲವೊಬ್ಬರಿಗೆ ಇದು ಓದೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಅದಕ್ಕೆ ನಾನು ಇದಕ್ಕೆ ಅಂತ ಸಪ್ರೇಟ್ ನೋಟ್ಸ್ ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ಲಿ 2 ವೆಬ್ಸೈಟ್ ಲಿಂಕ್ ಇದೆ, ಜೊತೆಗೆ ಆ ವೆಬ್ಸೈಟ್ ಲಿಂಕಲ್ಲಿ ನೀವು ಹೇಗೆ PDF ಡೌನ್ಲೋಡ್ ಮಾಡ್ಬೋದು ಅನ್ನೋದನ್ನ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ, ಆಯಿತಾ? ಯಾಕಂತಂದರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಈಗ ಅಪ್ಕಮಿಂಗ್ PDO ಎಕ್ಸಾಮ್ ಆಗಿರ್ಬೋದು ಅಥವಾ KS ಎಕ್ಸಾಮ್ ಆಗಿರ್ಬೋದು, ಯಾವುದೇ ಎಕ್ಸಾಮಲ್ಲಿ ಪಂಚಾಯತ್ ರಾಜ್ ಬಗ್ಗೆ ತುಂಬ ಕ್ವಶನ್ಸ್ ಕೇಳಿದ್ದಾನೆ, ಮತ್ತು ಮುನ್ಸಿಪಾಲಿಟೀಸ್ ಬಗ್ಗೆ. ಸೊ ಅದಕ್ಕೆ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಡೀಟೇಲಾಗಿ ನೀಟಾಗಿ ಕೇಳಿಸ್ಕೊಳ್ಳಿ. ಒಂದು ಪೆನ್ನು ಅಥವಾ ಒಂದು ಶೀಟ್ ಇದ್ದರೆ ಎತ್ಕೊಳ್ಳಿ, ಅಂದರೆ ಒಂದು ಮಾರ್ಕರ್ ಇದ್ದರೆ ತಗೊಳ್ಳಿ, ಸರಿನಾ? ಶುರು ಮಾಡೋಣ ಕ್ಲಾಸು. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ಕ್ಲಾಸ್ ಆದಮೇಲೆ ನಾನು ಅಂದರೆ ಇವತ್ತು ಅಪ್ಲೋಡ್ ಮಾಡಿದ್ರೆ ಈ ಸಂಜೆ ಒಳಗಡೆ ನಾನು ಒಂದು MCQs ಒಂದು ವೀಡಿಯೋ ಮಾಡಾಕ್ತೀನಿ. ಒಂದು 20-30 ಕ್ವಶನ್ ಸಾಲ್ವ್ ಮಾಡೋಣ ಪಂಚಾಯತ್ ರಾಜ್ ಬಗ್ಗೆ. ಸೊ ನಾಳೆನೂ ಕೂಡ ಮಾಡೋಣ, ಹಂಗೆ ಒಂದು 2-3 ಸೆಟ್ ಮಾಡಿಸ್ತೀನಿ. ಸೊ ಕಂಪ್ಲೀಟ್ ಪಂಚಾಯತ್ ರಾಜ್ ನೀವು ಕಂಪ್ಲೀಟಾಗಿ ನೀವು ಫುಲ್ ಫಿಕ್ಸ್ ಆಗಿಬಿಡ್ಬೇಕು, ಆ ರೀತಿ ಮಾಡಿಸ್ತೀನಿ ನಿಮ್ಮನ್ನ, ಆಯಿತಾ? ತಲೆ ಕೆಡ್ಸ್ಕೊಬೇಡಿ. ಓಕೆ, ಶುರು ಮಾಡೋಣ. ಹಾಗಾದರೆ ಏನಿದು ಪಂಚಾಯತ್ ರಾಜು ಅಂತ ಹೇಳಿದ್ರೆ, ಸಿಂಪಲ್ಲಾಗಿ ಹೇಳೋದಾದರೆ ನಮ್ಮಲ್ಲಿರುವಂತಹ ವೇದಿಕ್ ಪೀರಿಯಡ್ ಏನಿದೆ ಅವಾಗಿಂದನೂ ಸಹ ಈ ಒಂದು ಪಂಚಾಯತಿ ರಾಜ್ ಅನ್ನೋದು ಇದೆ. ವೇದಿಕ್ ಪೀರಿಯಡಿಂದ ಹಿಡಿದು 1947ವರೆಗೂ ನಾವು ಪಂಚಾಯತ್ ರಾಜ್ ಅನ್ನೋದು ನೋಡ್ಬೋದು. ಅಂದರೆ ಯಾವ ರೀತಿ ಇತ್ತು ಪಂಚಾಯತಿ ರಾಜ್ ಅನ್ನೋದು ಅಂತಂದರೆ, ಅದೀಗ ಕನ್ಸಿಡರ್ ಈಗ ಒಂದು ಹಳ್ಳಿ ಅಂತ ಇತ್ತು ಅಂತ ತಿಳ್ಕೊಳ್ಳಿ. ಈ ಹಳ್ಳಿ ಏನಾಗಿತ್ತು ಅಂತಂದರೆ ಒಂದು ಹಳ್ಳಿ ಕಟ್ಟೆ ಅಂತಿತ್ತು, ಸರಿನಾ? ಅಲ್ಲಿ ಒಂದಷ್ಟು ನ್ಯಾಯ ಪಂಚಾಯತಿಗಳಾಗ್ತಾಯಿತ್ತು. ಅಂದರೆ ಈಗೊಂದು ತಪ್ಪು ಯಾರೋ ಮಾಡ್ದ ಅಂತಂದರೆ ಅಲ್ಲಿನ ಒಂದು ಗ್ರಾಮದ ಒಂದು ಯಜಮಾನರು ಯಾರೋ ಬಂದು ಕೂತ್ಕೊಳ್ತಾಯಿದ್ರು. ಸೊ ಆವಾಗ ಒಬ್ಬರ ಬಗ್ಗೆ ಒಂದು ನ್ಯಾಯವನ್ನು ಕೊಡ್ತಾಯಿದ್ರು. ಅದು ಜುಡಿಷರಿ, ಬಿಡಿ, ಮುಗೀತು. ಅದು ಜುಡಿಷರಿ, ಇದಕ್ಕೂ ಸಂಬಂಧ ಇಲ್ಲ. ಬಟ್ ಇನ್ನೊಂದಿತ್ತು ನೋಡಿದ್ದೀರಾ ಪಂಚಾಯತಿ ಮಾಡೋದು ಅಂತ. ಈಗ ಊರಲ್ಲಿ ಅದೊಂದರ ಹಬ್ಬ ಆಯಿತು ಅಂತಂದರೆ ಅದೇ ಪಂಚಾಯತಿಗೆ ಹೋಗಿ ಕೂತ್ಕೊಂಡು, ನ್ಯಾಯ ಪಂಚಾಯತಿಯಲ್ಲೇ ಕೂತ್ಕೊಂಡು ಜನರೆಲ್ಲ ಒಂದು ಕಡೆ ಸೇರಿ ಒಂದಷ್ಟು ಡೆವಲಪ್ಮೆಂಟ್ ಮಾಡೋದಾಗಿರ್ಬೋದು, ನಮ್ಮೂರಿನ ಜಾತ್ರೆ ಬಗ್ಗೆ ಈ ಥರ ಮಾಡೋಣ ಆ ಥರ ಮಾಡೋಣ ಅಂತೆಲ್ಲ ಮಾತಾಡ್ತಾಯಿದ್ರು ನೋಡಿ. ಸೊ ಅದೇ ರೀತಿಯೇ ಈಗ ಅದು ಮಾಡರ್ನಾಗಿ ಬಂದಿರೋದು ಪಂಚಾಯತ್ ರಾಜು, ಸರಿನಾ? ನಮಗೆ ಹಿಸ್ಟ್ರಿ ಜಾಸ್ತಿ ಹೋಗೋದು ಬೇಡ, ಯಾಕಂದರೆ ವೇದಿಕ್ ಪೀರಿಯಡಲ್ಲಿ ನೀವು ಆರ್ಟ್ ಆ್ಯಂಡ್ ಕಲ್ಚರ್ ಓದಬೇಕಾದ್ರೆ ನಿಮಗೆ ಪಂಚಾಯತ್ ರಾಜ್ ಹೇಗಿತ್ತು ಅಂತ ಗೊತ್ತಾಗುತ್ತೆ, ಆರ್ಟ್ ಆ್ಯಂಡ್ ಕಲ್ಚರ್ ಓದಿದರೆ. ಸೊ ನಮೀಗ ಪೊಲಿಟಿ ಓದೋದ್ರಿಂದ ನಮ್ಗೆ ಅದು ಬೇಡ. ಸೊ ಈ ಒಂದು ಪಂಚಾಯತ್ ರಾಜ್ ಏನಿದೆ ಇದು ನಮ್ಮ ಪಾರ್ಟ್ 9ಅಲ್ಲಿದೆ. 73rd ಅಮೆಂಡ್ಮೆಂಟ್ ಆ್ಯಕ್ಟಿಂದ ಬಂತು, 11th ಶೆಡ್ಯೂಲ್ನ ಹಾಕಿದ್ದಾರೆ. ಸೊ ಇದೆಲ್ಲ ಆಮೇಲೆ ನೋಡೋಣ. ಬಟ್ ಈಗ ಎವಲ್ಯೂಷನ್ ಆಫ್ ಪಂಚಾಯತ್ ರಾಜ್ ನೋಡೋಣ. ಫಸ್ಟು ಏನಾಗಿತ್ತು ಅಂತಂದರೆ, ಈ ಒಂದು 1957ಗಿಂತ ಮುಂಚೆ, ಅಂದರೆ ಏನೇನು ವರ್ಷ ಇತ್ತು ಬ್ರಿಟಿಷವ್ರು ಬರೋಕ್ಕಿಂತ ಮುಂಚೆನೂ ಕೂಡ ಈ ಒಂದು ಪಂಚಾಯತ್ ರಾಜು ಬಂದಿರುತ್ತೆ. ಸೊ ಗೌರ್ಮೆಂಟ್ ಅದನ್ನು ನೋಡಿರುತ್ತೆ. 1947 ಆದಮೇಲೆ ನಾವು ಕೂಡ, ಅಂದರೆ ಗಾಂಧಿಯನ್ ಪ್ರಿನ್ಸಿಪಲ್ DPSP ನೋಡಿದಾರಲ್ಲ ನೀವು, ಆರ್ಟಿಕಲ್ 40 ಏನು ಹೇಳುತ್ತೆ ಹೇಳಿ? ಆರ್ಟಿಕಲ್ 40 ಆರ್ಗನೈಸಿಂಗ್ ಆಫ್ ಲೋಕಲ್ ಗೌರ್ನಮೆಂಟ್ ಅಲ್ವಾ, ಆರ್ಗನೈಸೇಷನ್ ಆಫ್ ವಿಲೇಜ್ ಪಂಚಾಯತ್ಸ್ ಅಂತೇನೋ ಬರುತ್ತೆ DPSPಲಿ ನಿಮಗೆ ಆರ್ಟಿಕಲ್ 40ಲಿ. ಸೊ ಅಲ್ಲೂ ಕೂಡ ಗಾಂಧಿಯನ್ ಪ್ರಿನ್ಸಿಪಲಲ್ಲಿ ಗಾಂಧಿಯವರ ಕನಸು ಏನಾಗಿತ್ತು ಅಂದರೆ, ಪ್ರತಿಯೊಂದು ಗ್ರಾಮಕ್ಕೆ ಒಂದು ಸೆಲ್ಫ್ ಗವರ್ನೆನ್ಸ್ನ ಕೊಡಬೇಕು, ಸೆಲ್ಫ್ ಗವರ್ನಮೆಂಟನ್ನು ಕೊಡಬೇಕು ಅನ್ನೋದು ಒಂದು ಏನಾಗಿತ್ತು, ಒಂದು ಮುಖ್ಯ ಧ್ಯೇಯವಾಗಿತ್ತಂತೆ ಅವ್ರಿಗೆ. ಪ್ರತಿಯೊಂದು ಹಳ್ಳಿಗೂ ಆ ಒಂದು ತಲುಪಬೇಕು, ಒಂದು ಸೆಲ್ಫ್ ಗವರ್ನಮೆಂಟ್ ಬಗ್ಗೆ ಅರಿವನ್ನು ಮೂಡಿಸ್ಬೇಕು ಅನ್ನೋದು ಗಾಂಧಿಯವರ ಒಂದು ಪ್ರತಿಜ್ಞೆ ಏನೋ ಆಗಿತ್ತಂತೆ. ಸೊ ಬಟ್ ಅದು ಕಂಪ್ಲೀಟ್ ಆಗಲಿಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ ಗೌರ್ನಮೆಂಟು, ಎಲ್ಲ ಥರದ್ದು ಸರ್ವೆ ಮಾಡ್ತಾರೆ. ಸೊ ಎಲ್ಲ ಕಡೆ ಪಂಚಾಯತಿ ನಡೀತಾ ಇದೆ, ಹಳ್ಳಿಗಳಲ್ಲೂ ಪಂಚಾಯತಿ ಆಗ್ತಾಯಿದೆ. ಯಾಕೆ ಈ ಪಂಚಾಯತಿ ಬೇಕು ಅನ್ನೋದು ಅಂತಂದರೆ, ತುಂಬ ಕಡೆ ಹಳ್ಳೀಲಿ ಅಡ್ಮಿನಿಸ್ಟ್ರೇಟಿವ್ ಆಡಳಿತದ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ ಅಂತ. ಯಾಕಂತಂದರೆ ನೀವು ಏನಾದರೂ ಒಂದು ಗೌರ್ಮೆಂಟ್ ಪಾಲಿಸೀಸ್ ತರ್ತೀನಿ ಅಂತಂದರೆ ಫಸ್ಟು ನೀವು ಸಿಟಿಗೆ ಹಾಕೋಕ್ಕಿಂತ ಮುಂಚೆ ಹಳ್ಳಿಯಿಂದ ಬರಬೇಕು. ಒಂದು ಸತಿ ಹಳ್ಳೀಲಿ ಕ್ಲಿಕ್ ಆಯಿತು ಅಂತಂದರೆ ಅಫ್ಕೋರ್ಸ್ ಅದು ನಿಮಗೆ ಸಿಟೀಲಿ ಕ್ಲಿಕ್ ಆಗುತ್ತೆ, ಆಯಿತಾ? ಅದೇ ರೀತಿ ಇವರು ಒಂದು ಯೋಚನೆ ಮಾಡ್ತಾರೆ. ಎಲ್ಲ ಹಳ್ಳಿಗಳಲ್ಲೂ ಈಗಾಗಲೇ ಪಂಚಾಯತ್ ರಾಜ್ ಅನ್ನೋದಿದೆ, ಆಡಳಿತದ ಬಗ್ಗೆ ಅಲ್ಪ ಸ್ವಲ್ಪ ಜ್ಞಾನ ಅಂತೂ ಇದ್ದೇ ಇರುತ್ತೆ. ಸೊ ಬಲವಂತರಯ್ಯವರಿಗೆ ಒಂದು ಹೇಳ್ತಾರೆ, ನೋಡಪ್ಪ, ನಿನಗೆ ಇವತ್ತಿನ ಒಂದು ಕೆಲಸ ಕೊಡ್ತಾಯಿದ್ದೀವಿ, ನೀನು ಒಂದು
ಪಂಚಾಯತ್ ರಾಜ್ ಬಗ್ಗೆ ನೀನು ಒಂದು ಸ್ಟಡಿ ಮಾಡಿ ನೀನು ನಮ್ಮ ದೇಶಕ್ಕೆ ಪಂಚಾಯತ್ ರಾಜನ್ನು ತೊಗೊಂಡು ಬರಬೇಕು ಅಂತ ಹೇಳ್ತಾರೆ. ಅಂದರೆ ಅವ್ರು ಪಂಚಾಯತ್ ರಾಜ್ ಅಂತ ಹೇಳಲ್ಲ, ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಅನ್ನೋದನ್ನ ಪ್ರತಿಯೊಂದು ಹಳ್ಳಿಗೆ ಕೊಡಬೇಕು ಅನ್ನೋ ರೀತಿ ಹೇಳ್ತಾರೆ. ಸರಿ, ಹೌದಾ ಸರ್, ಆಯಿತು ಸರ್ ಅಂದ್ಬಿಟ್ಟು January 57 ಗೌರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಕಮಿಟಿನ ಅಪಾಯಿಂಟ್ ಮಾಡ್ತಾರೆ. ಆದರೆ ಅದನ್ನು ಯಾವತ್ತೂ ನವಂಬರ್ಲಿ ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ. ಓಕೆ ನೋಡಿ, ಜನವರಿಯಲ್ಲೇ ಕೊಟ್ಟರು, ನವಂಬರ್ಲಿ ಸಬ್ಮಿಟ್ ಮಾಡಿದ್ರು. ಚೇರ್ಮನ್ ಯಾರಾಗಿದ್ದರು ಅಂದರೆ ಬಲವಂತ್ ರಾಯ್ ಜಿ ಮೆಹ್ತಾ ಅವರು ಚೇರ್ಮನ್ ಆಗಿದ್ದರು, ಈ ಕಮಿಟಿಯ ಚೇರ್ಮನು. ಸೊ ದ ಕಮಿಟಿ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಇನ್ November 1957 ಸಬ್ಮಿಟ್ ಮಾಡಿತು. ಸೊ ನೆಕ್ಸ್ಟು ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್, ಇದೊಂದು ರೆಕಮೆಂಡೇಶನ್ ಕೊಡುತ್ತೆ. ಏನು ಅಂತಂದರೆ ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ವಿಚ್ ಅಲ್ಟಿಮೇಟ್ಲಿ ಕೇಮ್ ಟು ಬಿ ನೋನ್ ಆ್ಯಸ್ ಪಂಚಾಯತಿ ರಾಜ್. ಏನಿದು ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂದರೆ ನೀವೇನು ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಅಥವಾ ಪಂಚಾಯತ್ ರಾಜ್ ಅಂತ ಒಂದು ಗ್ರಾಮಕ್ಕೆ ಕೊಡ್ತಿರೋ ಅಲ್ಲಿ ಯಾವುದೇ ಕಾರಣಕ್ಕೂ ಸೆಂಟ್ರಲ್ ಬರಬಾರ್ದು. ಐ ಮೀನ್ ಅದಕ್ಕೆ ಕಂಟ್ರೋಲ್ನು ಅಂದರೆ ಈ ಒಂದು ಪಂಚಾಯತ್ ರಾಜ್ನ ಯಾವುದೇ ಒಂದು ಗೌರ್ನಮೆಂಟ್ ಆಗಿರ್ಬೋದು, ಬೇರೆ ಒಂದು ಪ್ರೈವೇಟ್ ಆಗಿರ್ಬೋದು ಕಂಟ್ರೋಲ್ ಮಾಡಬಾರ್ದು. ಪ್ರತಿಯೊಂದು ಆಗು ಹೋಗುಗಳನ್ನು ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಇಂಡಿಪೆಂಡೆಂಟಾಗಿ ಬಿಟ್ಬಿಡಬೇಕು. ಅಂದರೆ ಏನು ಸರ್ ಇಂಡಿಪೆಂಡೆಂಟಾಗಿ ಬಿಟ್ಬಿಡೋದು ಅಂತಂದರೆ ಈಗ ಕನ್ಸಿಡರ್ ಈಗ ಕರೆಂಟ್ಲಿ ಏನಿದೆ ಅಂತಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಂಡರ್ಲಿದೆ ಅಲ್ವಪ್ಪ, ಲೋಕಲ್ ಇದು ಏನು ಪಂಚಾಯತ್ ರಾಜ್ ಏನಿದೆ ಅದು ಆ್ಯಕ್ಚುಲಾಗಿ ಸ್ಟೇಟ್ ಗೌರ್ಮೆಂಟ್ ಅಂಡರ್ಲಿದೆ. ಆದರೆ ಇವ್ರು ಏನು ಹೇಳಿದ್ದು ಅಂತಂದರೆ ಇರಲಿ ಗೌರ್ಮೆಂಟ್ ಅಂಡರ್ಲಿ, ಬಟ್ ಏನೇ ಒಂದು ಡಿಸಿಷನ್ ತೊಗೋಬೇಕು ಅಂತಂದರೆ ಈ ಕನ್ಸಿಡರ್ ಒಂದು ವಿಲೇಜಲ್ಲಿ ಏನೋ ಒಂದು ಏನದು ಬೀದಿ ದೀಪಗಳನ್ನ ಹಾಕಿಸ್ಬೇಕು ಅಂತ ತಿಳ್ಕೊಳ್ಳಿ. ಈಗ ಆ್ಯಕ್ಚುಲಾಗಿ ಏನಿದೆ ಅಂತಂದರೆ ಈಗ ಬೀದಿ ದೀಪಗಳನ್ನ ಹಾಕಿಸ್ಬೇಕು ಅಂದರೆ ಅದಕ್ಕೆ ಅಂತ ಒಂದು ಡೆವಲಪ್ಮೆಂಟ್ ಆಫೀಸರ್ ಇದ್ದಾರಲ್ಲ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತಿದ್ದಾರೆ, ಗ್ರಾಮ ಪಂಚಾಯತಿ ಡೆವಲಪ್ಮೆಂಟ್ ಅದ PDO ಅವ್ರು ಇದ್ದಾರೆ, ಸೆಕ್ರೆಟರಿಗಳಿರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಜನಗಳದ್ದು ಏನು ಆ್ಯಕ್ಚುಲಾಗಿ ಏನು ತೊಂದರೆ ಆಗಿದೆ ಅಂತ ನೋಡಿ, ಬೀದಿ ದೀಪ ಇಲ್ವಾ ಸರಿ ಹಾಕ್ಸೋಣ ಅಂತ ಅಂದ್ಬಿಟ್ಟು ಹಾಕ್ಸ್ತಾರೆ. ಬಟ್ ಇಲ್ಲಿ ಏನಾಗಿತ್ತು ಅಂದರೆ ಇವ್ರು ಹೇಳ್ತಾ ಇರೋದು, ನಾನು ಹೇಳಿದ್ನಲ್ಲ ಈಗ ಈ ಥರ ಒಂದು ಡೆವಲಪ್ಮೆಂಟ್ ಆಫೀಸರ್ನ ಬಿಟ್ಟು ಆ ಒಂದು ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿಸ್ಬೇಕು. ಬಟ್ ಮೊದಲೇನಾಗಿತ್ತು ಅಂತಂದರೆ ಇದನ್ನೆಲ್ಲ ಗೌರ್ನಮೆಂಟ್ ಕಂಟ್ರೋಲ್ ಮಾಡ್ತಾಯಿತ್ತು. ಈಗ ಏನೇ ಒಂದು ಡೆವಲಪ್ ಮಾಡಬೇಕು ಅಂದರೆ ಗೌರ್ನಮೆಂಟು ಅಪ್ಪಣೆ ಕೊಟ್ಟರೆ ಮಾತ್ರ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಬಲವಂತ್ ರಾಯ್ ಅವ್ರು ಹೇಳ್ತಾರೆ ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಡೆಮೊಕ್ರೆಟಿಕ್ ಅಂದರೆ ಜನಗಳು. ಸೊ ಜನಗಳಿಗೆ ಯಾವುದೇ ಕಾರಣಕ್ಕೂ ಸೆಂಟ್ರಲೈಸ್ಡ್ ಪವರ್ ಇರಬಾರ್ದು. ಸೊ ಲೆಟ್ ಅಸ್ ವೋಟ್ ದೆಮ್ ಅಂತಂದರೆ ಜನಗಳು ಒಬ್ಬರನ್ನ ವೋಟ್ ಮಾಡಿ ಮೆಂಬರ್ಗಳಾಗಿ ಮಾಡಲಿ. ಸೊ ಅಲ್ಲಿ ಒಬ್ಬರು ಅಧ್ಯಕ್ಷರನ್ನ ಅಪಾಯಿಂಟ್ ಮಾಡಲಿ ಅವರು. ಸೊ ಅಲ್ಲಿಂದ ಏನಾಗುತ್ತೆ, ಡೆವಲಪ್ಮೆಂಟ್ ಆಗಬೇಕು, ಅವ್ರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು, ರೋಡ್ಗಳಾಗಬೇಕು. ಸೊ ಅದನ್ನೆಲ್ಲ ಅವರವರೇ ನೋಡ್ಕೊಳ್ತಾರೆ. ನೀವು ಮಧ್ಯೆ ಹೋಗಿ ಕಡ್ಡೇಳಾಡಿಸ್ಬೇಡಿ ಅನ್ನೋ ರೀತಿ ಬಲವಂತ್ ರಾಯ್ ಅವರು ರೆಕಮೆಂಡೇಶನ್ ಕೊಡ್ತಾರೆ. ಅದು ಯಾವುದು ಅಂದರೆ ಪಂಚಾಯತ್ ರಾಜು. ಸೊ ಏನೇನು ರೆಕಮೆಂಡೇಶನ್ ಕೊಡ್ತಾರೆ ಅಂತ ಹೇಳೋದಾದರೆ ಸ್ವಲ್ಪ ಹತ್ತಿರಕ್ಕೆ ಆಗ್ತದೆ. ಓಕೆ, ಸೊ ಏನೇನು ರೆಕಮೆಂಡೇಶನ್ ಕೊಟ್ಟರು ಅನ್ನೋದಾದರೆ ಮೊದಲನೇ ರೆಕಮೆಂಡೇಶನು ನೀವು 3 ಟೈರ್ ಪಂಚಾಯತ್ಸ್ ಅಂತ ಮಾಡಬೇಕು. 3 ಟೈರ್ ಪಂಚಾಯತ್ಸ್ ಅಂತಂದರೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ವಿಲೇಜಸ್ ಅಂದರೆ ಗ್ರಾಮದಲ್ಲಿ ಒಂದು ಪಂಚಾಯತಿನ ಅಂತ ಮಾಡಬೇಕು. ಎಷ್ಟು ಬ್ಲಾಕ್ ಲೆವೆಲ್ ಅಂದರೆ ತಾಲೂಕು ಲೆವೆಲ್ ಒಂದು ಪಂಚಾಯತಿ ಸಮಿತಿ ಅಂತ ಮಾಡಬೇಕು. ಡಿಸ್ಟಿಕಲ್ಲಿ ಒಂದು ಜಿಲ್ಲಾ ಪರಿಷತ್ ಅಂತ ಒಂದು ಮಾಡಬೇಕು. ಹೇಳಿ ಒಂದು ನಿಮಿಷ. ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಕೊಡಬೇಕು. ಗ್ರಾಮದಲ್ಲಿ ಅಂದರೆ ವಿಲೇಜ್ ಲೆವೆಲಲ್ಲಿ, ಗ್ರಾಮದ ಲೆವೆಲಲ್ಲಿ ನೀವು ಒಂದು ಗ್ರಾಮ ಪಂಚಾಯತಿನ ಒಂದು ಕೊಡಬೇಕು. ನೆಕ್ಸ್ಟು ಬ್ಲಾಕ್ ಲೆವೆಲಲ್ಲಿ ಒಂದು ಪಂಚಾಯತಿ ಸಮಿತಿಯನ್ನು ಕೊಡಬೇಕು. ಅಂದರೆ ತಾಲೂಕು ಲೆವೆಲಲ್ಲಿ ನೀವು ಪಂಚಾಯತಿ ಸಮಿತಿಯನ್ನು ಕೊಡಬೇಕು. ನೆಕ್ಸ್ಟು ಡಿಸ್ಟಿಕ್ ಲೆವೆಲಲ್ಲಿ ಜಿಲ್ಲಾ ಪರಿಷತ್ ಅಂತ ಒಂದು ಕೊಡಬೇಕು. ಒಟ್ಟು 3 ಅಂದರೆ 3 ಟೈರ್ ಸಿಸ್ಟಮ್ನನ್ನು ಕೊಡಬೇಕು ಅನ್ನೋದು ಮೊದಲನೇ ಒಂದು ರೆಕಮೆಂಡೇಶನ್ ಆಗಿತ್ತು. ನೆಕ್ಸ್ಟು ಈ ವಿಲೇಜ್ ಪಂಚಾಯತಲ್ಲಿ ಡೈರೆಕ್ಟ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಪಂಚಾಯತ್ ಸಮಿತಿ ಆ್ಯಂಡ್ ಜಿಲ್ಲಾ ಪರಿಷತ್ ಶುಡ್ ಬಿ ಕಾನ್ಸ್ಟಿಟ್ಯೂಟ್ ವಿದಿನ್ ದ ಇಂಡೈರೆಕ್ಟ್ಲಿ. ಓಕೆ, ಸೊ ಇಲ್ಲಿ ಏನಾಗಿತ್ತು ಅಂತಂದರೆ ಬಲವಂತ್ ರಾಯ್ ಅವರು ಇನ್ನೊಂದು ರೆಕಮೆಂಡೇಶನ್ ಕೊಡ್ತಾರೆ. ಏನು ಅಂತಂದರೆ ನೀವೇನು ಅಂದರೆ ಗ್ರಾಮಗಳಲ್ಲಿ ಮೆಂಬರ್ಸ್ ಅಂತ ಕೇಳಿದಾರಲ್ಲ, ಮೆಂಬರ್ ಸ್ಥಾನದಲ್ಲಿ ಎಲೆಕ್ಷನಲ್ಲಿ ನಿಂತು ಗೆದ್ದಿದ್ದಾನೆ ಅಂತ ಹೇಳ್ತಾರೆ ನೋಡಿ. ಮೆಂಬರ್ಸ್ಗಳು ಅಂತಾರೆ ಅಲ್ವಾ, ಹಳ್ಳಿಗಳಲ್ಲಾಗಿದ್ದರೆ ಗೊತ್ತಿರುತ್ತೆ ನಿಮಗೆ ಮೆಂಬರ್ಸ್ಗಳು ಅಂತ. ಸೊ ಆ ಥರ ಮೆಂಬರ್ಸ್ನ ಜನಗಳು ಡೈರೆಕ್ಟಾಗಿ ಎಲೆಕ್ಟ್ ಮಾಡಬೇಕು, ಸರಿನಾ? ಮತ್ತು ನಾವು ಎಲೆಕ್ಟ್ ಮಾಡಿ ಕಳಿಸಿದಂತಹ ಈ ಮೆಂಬರ್ಸ್ಗಳು ಅಲ್ಲಿ ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷರನ್ನ ಎಲೆಕ್ಟ್ ಮಾಡಬೇಕು ಅನ್ನೋದು ಇಲ್ಲಿ ಒಂದು ಇದಾಗಿದೆ, ಈ ಪಾಯಿಂಟು ನೋಡಿ. ವಿಲೇಜ್ ಡೈರೆಕ್ಟ್ಲಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಇದೆ, ವೆರಸ್
ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಪರಿಷತ್ತು, ಸೊ ಅವರೆಲ್ಲ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಅಂತೆ. ಸೊ ಈಗ ತಾಲೂಕು ಲೆವೆಲಲ್ಲಿ ಮತ್ತು ಡಿಸ್ಟಿಕ್ ಲೆವೆಲಲ್ಲಿ ನಿಮಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತಿದ್ದಾರೆ ಅಲ್ಲ, ಸೊ ಅವ್ರು ಎಲೆಕ್ಟ್ ಮಾಡಬೇಕು ಅಂತಂದಾಗ ಅವ್ರಿಗೆ ಇಂಡೈರೆಕ್ಟ್ ಎಲೆಕ್ಷನ್ ಆಗುತ್ತೆ. ಅಂತಂದರೆ ನಾವು ವೋಟ್ ಮಾಡಿ ಕಳಿಸಿದಂತಹ ಮೆಂಬರ್ಸ್ಗಳು ಹೋಗಿ ವೋಟ್ ಹಾಕ್ತಾರೆ, ಸರಿನಾ, ವೋಟ್ ಮಾಡಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡ್ತಾರೆ. ಸೊ ಅದೇ ಇದು ಕೊಟ್ಟರೆ ಸೆಕೆಂಡ್ ಪಾಯಿಂಟು. ನೆಕ್ಸ್ಟು 3ನೇ ಪಾಯಿಂಟು, ಆಲ್ ಪ್ಲ್ಯಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಶುಡ್ ಬಿ ಎಂಟ್ರಸ್ಟೆಡ್ ಟು ದೋಸ್ ಬಾಡಿ. ಏನೇ ಒಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸು ಒಂದು ಗ್ರಾಮದಲ್ಲಿ ಏನೇ ಒಂದು ಡೆವಲಪ್ಮೆಂಟ್ ಆಗಬೇಕು ಅಂದ್ರೂ ಕೂಡ ನೀವು ಈ ಪಂಚಾಯತಿಗೆ ವಹಿಸಬೇಕು ನೀವು, ಆಯಿತಾ. ಯಾವುದೇ ಕಾರಣಕ್ಕೂ ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ ಬಂದು ನಾನು ಆ ಗ್ರಾಮವನ್ನು ಉದ್ಧಾರ ಮಾಡ್ತೀನಿ ಅನ್ನೋದಲ್ಲ, ಅವರವ್ರಿಗೆ ಬಿಟ್ಬಿಡಿ, ಆ ಗ್ರಾಮ ಪಂಚಾಯತಿಗೆ ಬಿಟ್ಬಿಡಿ, ಅವರು ಡೆವಲಪ್ ಮಾಡ್ತಾರೆ. ಸೊ ನೆಕ್ಸ್ಟು, ದ ಪಂಚಾಯತ್ ಸಮಿತಿ ಶುಡ್ ಬಿ ಎಕ್ಸಿಕ್ಯೂಟಿವ್ ಬಾಡಿ ವೈಲ್ ದ ಜಿಲ್ಲಾ ಪರಿಷತ್ ಶುಡ್ ಬಿ ದ ಅಡ್ವೈಸರಿ, ಕೋಆರ್ಡಿನೇಟಿಂಗ್ ಆ್ಯಂಡ್ ಸೂಪರ್ವೈಸಿಂಗ್ ದ ಬಾಡಿ. ಈ ಪಂಚಾಯತಿ ಸಮಿತಿ ಅಂತಿತ್ತಲ್ಲ, ತಾಲೂಕು ಲೆವೆಲಲ್ಲಿ ಇರುತ್ತಲ್ಲ, ಇದು ಎಕ್ಸಿಕ್ಯೂಟಿವ್ ಬಾಡಿ ಆಗಿರುತ್ತೆ, ಕಾರ್ಯಾಂತರ ರೂಪದಲ್ಲಿ ಹೊರಡಿಸ್ತದೆ. ಏನೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂದರೂ ಕೂಡ ಈ ಒಂದು ಪಂಚಾಯತಿ ಸಮಿತಿ ಅಂತಂದರೆ ತಾಲೂಕು ಲೆವೆಲ್ ಅಥವಾ ಬ್ಲಾಕ್ ಲೆವೆಲಲ್ಲಿ ಇರ್ತದೆ ನೋಡಿ, ಅದು ಎಕ್ಸಿಕ್ಯೂಟಿವ್ ಆಗಿರುತ್ತಂತೆ. ಅದೇ ಜಿಲ್ಲಾ ಪರಿಷತ್ ಇರುತ್ತೆ ನೋಡಿ, ಜಿಲ್ಲೆಗಳಲ್ಲಿ ಇರ್ತದಲ್ಲ ಜಿಲ್ಲಾ ಪರಿಷತ್ ಅಂತ, ಸೊ ಅದು ಅಡ್ವೈಸ್ ಮಾಡುತ್ತೆ. ಮತ್ತು ಕೋಆರ್ಡಿನೇಟಿಂಗ್ ಆ್ಯಂಡ್ ಸೂಪರ್ವೈಸಿಂಗ್ ಬಾಡಿ, ಪ್ರತಿಯೊಂದು ಗ್ರಾಮವನ್ನು ಪ್ರತಿಯೊಂದು ತಾಲೂಕನ್ನು ನೋಡ್ಕೊಳ್ಳುತ್ತೆ ಇದು. ಸೊ ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೊಡುತ್ತೆ. ಸೊ ಅದನ್ನು ಎಕ್ಸಿಕ್ಯೂಟ್ ಅಂತ ಮಾಡೋದು ಯಾರು ಅಂತಂದರೆ ನಮ್ಮ ಪಂಚಾಯತ್ ಸಮಿತಿ, ಅಂದರೆ ಬ್ಲಾಕ್ ಲೆವೆಲಲ್ಲಿ ಇರುತ್ತಲ್ಲ ಅದು, ಸರಿನಾ. ನೆಕ್ಸ್ಟು ಇದು ಮೇನ್ ಪಾಯಿಂಟು ಏನು ಅಂತಂದರೆ, ದ ಡಿಸ್ಟಿಕ್ ಕಲೆಕ್ಟರ್ ಶುಡ್ ಬಿ ದ ಚೇರ್ಮನ್ ಆಫ್ ಜಿಲ್ಲಾ ಪರಿಷತ್ತು. ನೋಡಿ, ಡಿಸ್ಟಿಕ್ ಕಲೆಕ್ಟರ್ ಡಿ ಸಿ ಸಾಹೇಬರು ಏನಾಗಿರಬೇಕು, ಚೇರ್ಮನ್ ಆಫ್ ಜಿಲ್ಲಾ ಪರಿಷತ್, ಆ ಜಿಲ್ಲಾ ಪರಿಷತ್ಗೆ ಚೇರ್ಮನ್ ಆಗಿರ್ಬೇಕಂತೆ. ಸೊ ನೆಕ್ಸ್ಟು, ಜೆನ್ಯೂನ್ ಟ್ರಾನ್ಸ್ಫರ್ ಆ್ಯಂಡ್ ಪವರ್ಸು ಬೇಡ ನಮಗೆ, ಅದು ಎಲ್ಲ ಜೆನ್ಯೂನಾಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಎಲ್ಲ ಪವರ್ಸ್ ಏನೇನು ಕೊಡ್ತೀರ ನೀವು ಪಂಚಾಯತಿಗೆ ಅದು ಕಂಪ್ಲೀಟ್ ಜೆನ್ಯೂನ್ ಆಗಿರಬೇಕು ಅಂತ ಹೇಳಿದ್ದಾರೆ. 6ನೇ ಪಾಯಿಂಟು. 7ನೇ ಪಾಯಿಂಟ್ ಬಂತು, ಅಡಿಕ್ವೇಟ್ ರಿಸೋರ್ಸಸ್ ಶುಡ್ ಬಿ ಟ್ರಾನ್ಸ್ಫರ್ ಟು ದೀಸ್ ಬಾಡೀಸ್ ಟು ಎನೇಬಲ್ ದೆಮ್ ಟು ಡಿಸ್ಚಾರ್ಜ್ ದೇರ್ ಫಂಕ್ಷನ್ಸ್ ಆ್ಯಂಡ್ ಫುಲ್ಫಿಲ್ ದೇರ್ ರೆಸ್ಪಾನ್ಸಿಬಿಲಿಟೀಸ್. ಈಗ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ನ, ಈಗ ಏನೋ ಒಂದು ಡೆವಲಪ್ಮೆಂಟ್ ಕನ್ಸಿಡರ್ ಎಕ್ಸಾಂಪಲ್ ಕೊಡೋದಾದರೆ, ಈಗ ಒಂದು ಗ್ರಾಮದಲ್ಲಿ ಈಗ ಒಂದು ಬೀದಿ ದೀಪವನ್ನು ಹಾಕಿಸ್ಬೇಕು ಅಂತ ತಿಳ್ಕೊಳ್ಳಿ. ಸೊ ಆ ಥರ ಇದ್ದಾಗ ಪಂಚಾಯತಿಗೆ ಏನು ಹೇಳ್ತಾರೆ, ನೀವೊಂದು ಲೆಟ್ರ್ ಬರೀತೀರ, ನೋಡಿ ಸ್ವಾಮಿ ನಮ್ಮ ಒಂದು ಗ್ರಾಮಕ್ಕೆ ಬೀದಿ ಲ್ಯಾಂಪ್ಗಳನ್ನ ಹಾಕಿಸಿ ಅಂತ ಹೇಳ್ತಾರೆ. ಬಟ್ ನೀವು ಅದು ಹೇಳಿದ ಮೇಲೆ ಮುಗಿತಾ? ಇಲ್ಲ, ಇನ್ನೂ ಕೆಲಸ ಇದೆ. ಏನು ಅಂತ ನಿಮ್ಮ ಕೆಲಸ ಅಲ್ಲಿಗೆ ಮುಗೀತು, ನೀವು ಒಂದು ಅಪ್ಲಿಕೇಶನ್ ಏನೊಂದು ಲೆಟ್ರಲ್ಲಿ ಬರೆದು ಕೊಡ್ತೀರ. ಬಟ್ ಈ ಪಂಚಾಯತಿಗೆ ಅದಕ್ಕೆ ದುಡ್ಡು ಬೇಕಲ್ವ, ಸೊ ಆ ದುಡ್ಡನ್ನು ಎಲ್ಲ ಕೂಡ ಗೌರ್ಮೆಂಟ್ ಕೊಡಬೇಕು. ಸೊ ಅದಕ್ಕೆ ಬೇಕಾದಂತಹ ಒಂದಷ್ಟು ದುಡ್ಡು ಕಾಸಾಗಿರ್ಬೋದು. ಈಗ ಬೀದಿ ದೀಪಗಳು ಅಂತಂದರೆ ಅದಕ್ಕೆ ಅಫ್ಕೋರ್ಸ್ ದುಡ್ಡು ಬೇಕು. ಸೊ ದುಡ್ಡಾಗಿರ್ಬೋದು ಅಥವಾ ಲ್ಯಾಂಪ್ಗಳಾಗಿರ್ಬೋದು, ಒಂದಷ್ಟು ರಿಸೋರ್ಸ್ಗಳಾಗಿರ್ಬೋದು, ಎಲ್ಲ ತರಹ ರಿಸೋರ್ಸ್ಗಳನ್ನ, ಎಲ್ಲ ತರಹ ಪವರ್ಗಳು ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಏನಿದ್ರು ಕೂಡ ಪ್ರತಿಯೊಂದನ್ನು ಇವರಿಗೆ ಕೊಡಬೇಕು. ನೆಕ್ಸ್ಟು ಕಮಿಟಿ ವೈಸ್ ಸಿಸ್ಟಮ್ ಶುಡ್ ಹ್ಯಾವ್ ಅವಾರ್ಡ್ ಫಾರ್ ಫ್ಯೂಚರ್ ಡೆವಲ್ಯೂಷನ್ ಬೇಡ ನಮಗೆ ಇದು. ಸೊ ಪವರ್ಸು ಏನೇನು ಪವರ್ಸ್ ಇದೆ, ರೆಸ್ಪಾನ್ಸಿಬಿಲಿಟಿ ಏನಿದೆ, ಫಿನಾನ್ಷಿಯಲ್ ರಿಸೋರ್ಸಸ್ ಏನಿದೆ, ಸೊ ಇದನ್ನೆಲ್ಲ ಅವರಿಗೆ ಕೊಡಬೇಕಂತೆ. ಸರಿನಾ. ಸೊ ನೆಕ್ಸ್ಟ್ ಏನಿದೆ, ದೀಸ್ ರೆಕಮೆಂಡೇಶನ್ ಆಫ್ ದ ಕಮಿಟಿ ವರ್ ಅಕ್ಸೆಪ್ಟೆಡ್ ಬೈ ದ ನ್ಯಾಷನಲ್ ಡೆವಲಪ್ಮೆಂಟ್. ನೋಡಿ, ಇದು ಅಕ್ಸೆಪ್ಟ್ ಆಗೋದಂತೆ ಯಾರಿಂದ ಅಂತಂದರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತೆ. ಸೊ ಈ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್, ಓಕೆ, ಈಗ ಒಂದು ಕ್ವಶನ್ ನಿಮ್ಗೆ ಕೇಳ್ತೀನಿ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ಗೆ ಈಗ ಒಂದು ಹೆಸರಿದೆ, ಏನೋ ಒಂದು ಹೆಸರಿದೆ, ಆ ಹೆಸರು ಏನು ಅಂತ ಹೇಳಿ ಈಗ. ಸೊ ಈ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲು ಜನವರಿ 1958 ಇದನ್ನು ಆಕ್ಸೆಪ್ಟ್ ಮಾಡುತ್ತೆ. ಸೊ ಇದನ್ನೆಲ್ಲ ಆಕ್ಸೆಪ್ಟ್ ಆಯಿತು, ಓಕೆ ಚೆನ್ನಾಗಿದೆ, ಇವ್ರ ರೆಕಮೆಂಡೇಶನ್ ಚೆನ್ನಾಗಿದೆ, ಓಕೆ ನಾವು ಈ ಪಂಚಾಯತ್ ರಾಜ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಗೌರ್ಮೆಂಟು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಸೊ ರಾಜಸ್ಥಾನ್ ವಾಸ್ ದ ಫಸ್ಟ್ ಸ್ಟೇಟ್ ಟು ಎಸ್ಟಾಬ್ಲಿಷ್ ಅ ಪಂಚಾಯತ್ ರಾಜ್. ಸೊ ರಾಜಸ್ಥಾನ ಫಸ್ಟು ಸ್ಟೇಟ್ ಆಗಿತ್ತು ಈ ಥರ ಪಂಚಾಯತ್ ರಾಜ್. ಇವ್ರು ಕೊಟ್ಟಂತಹ ಬಲವಂತ್ ರಾಯ್ ಮೆಹ್ತಾ ಅವರು ಕೊಟ್ಟಂತಹ ಒಂದು ಈ ರೆಕಮೆಂಡೇಶನ್ನ ನೋಡಿ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಆಯಿತಾ. ಪಂಚಾಯತ್ ರಾಜ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಈ ರಾಜಸ್ಥಾನಲ್ಲಿ ಎಲ್ಲಿ ಅಂತಂದರೆ ನಾಗ್ಪುರದಲ್ಲಿ, ನಗೌರ್ ಡಿಸ್ಟಿಕಲ್ಲಿ ಈ ಒಂದು ಬಂತು. ಓಕೆ, ನೆಕ್ಸ್ಟ್ ದ ಸ್ಕೀಮ್ ವಾಸ್ ಇನಾಗ್ರೇಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ October 2, 1959. ಓಕೆ, 1959ನಲ್ಲಿ ಯಾರು PM ಆಗಿದ್ರು ಕಮೆಂಟಲ್ಲಿ ಹೇಳಿ.
ಸೊ ನಾಗೋರ್ ಡಿಸ್ಟಿಕಲ್ಲಿ ಬಂತು. ಸೊ ರಾಜಸ್ಥಾನ ಆದಮೇಲೆ ಆಂಧ್ರ ಪ್ರದೇಶ್ ಬಂತು, ವಿಚ್ ಆಲ್ಸೋ ಅಡಾಪ್ಟೆಡ್ ದ ಸಿಸ್ಟಮ್ ಇನ್ 1959. ಸೊ ರಾಜಸ್ಥಾನ ಆದಮೇಲೆ ಆಂಧ್ರ ಪ್ರದೇಶ್ ಬಂತು. ಈಗ ಒಂದು ಕ್ವಶನ್ನು ಯಾವ ಪೇಪರಲ್ಲಿ ಕೇಳಿದ, ಪಂಚಾಯತ್ ರಾಜಲ್ಲಿ ಈಗ ರೀಸೆಂಟ್ PDO HK ಪೇಪರ್ಲೇನೋ ಕೇಳಿದ ಅನಿಸುತ್ತೆ. ಕರ್ನಾಟಕ ವಾಸ್ ಅ ಸೆಕೆಂಡ್ ಸ್ಟೇಟ್ ಟು ಅಡಾಪ್ಟ್ ದ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಕಡೆ ಕೇಳಿದ. ಸೊ ಅದು ತಪ್ಪು, ಸ್ಟೇಟ್ಮೆಂಟ್ ತಪ್ಪು. ಸೊ ಕರ್ನಾಟಕ ಅಲ್ಲ, ಆಂಧ್ರ ಪ್ರದೇಶ. ಫಸ್ಟು ರಾಜಸ್ಥಾನ ಅಡಾಪ್ಟ್ ಮಾಡಿದ ತಕ್ಷಣ ಆಂಧ್ರ ಪ್ರದೇಶ ಕೂಡ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಟೈರಿಗೆ, ಈಗ ಬಲವಂತರಾಯ್ ಅವರು ಹೇಳಿದರು ಒಟ್ಟು 3 ಲೆವೆಲ್ ಅಂದರೆ 3 ಟೈರ್ ಪಂಚಾಯತ್ ರಾಜ್ ಸಿಸ್ಟಮ್ ಇರಬೇಕು ಅಂತ ಹೇಳಿದರು. ಒಂದು ವಿಲೇಜಲ್ಲಿ ಇರಬೇಕು, ಇನ್ನೊಂದು ಪಂಚಾಯತ್ ಸಮಿತಿ ಏನು ಮಾಡಬೇಕು ಬ್ಲಾಕ್ ಲೆವೆಲಲ್ಲಿ, ಇನ್ನೊಂದು ಜಿಲ್ಲಾ ಪರಿಷತ್ತು ಡಿಸ್ಟಿಕ್ ಲೆವೆಲಲ್ಲಿ ಮಾಡಬೇಕು ಅಂತ. ಬಟ್ ಈಗ ಒಂದೊಂದು ಸ್ಟೇಟು ಒಂದೊಂದು ಟೈರ್ಗಳಾಗಿ ಅಂದರೆ ಬೇರೆ ಬೇರೆ ಟೈರ್ ನೋಡೋಣ. ಇಲ್ಲಿ ನೋಡಿ, ರಾಜಸ್ಥಾನ್ ಅಡಾಪ್ಟೆಡ್ ದ 3 ಟೈರ್ ಸಿಸ್ಟಮ್ ಅಂತ ನೋಡಿ. 3 ಟೈರ್ ಸಿಸ್ಟಮ್ ಅಡಾಪ್ಟ್ ಮಾಡಿದ್ರು ಆ್ಯಸ್ ಪರ್ ಬಲವಂತರಾಯ್ ಮೆಹ್ತಾ. ಓಕೆ ಸರಿ. ಆದರೆ ತಮಿಳ್ನಾಡು ಅಡಾಪ್ಟೆಡ್ ದ 2 ಟೈರ್ ಸಿಸ್ಟಮ್ ನೋಡಿ. ಅವರು ಬರೀ 2 ಟೈರ್ ಮಾತ್ರ ತಗೊಂಡ್ರಂತೆ. ಯಾವುದೋ ಒಂದು ಗೊತ್ತಿಲ್ಲ, ಗ್ರಾಮ ತಗೊಂಡಿರ್ಬೇಕು ಅಂದ್ಕೊಳ್ತೀನಿ. ಗ್ರಾಮ ಮತ್ತು ಈ ಬ್ಲಾಕ್ ಲೆವೆಲ್ನ ತಗೊಂಡಿಲ್ಲ ಅನಿಸುತ್ತೆ, ಗೊತ್ತಿದ್ರೆ ಹೇಳಿ. ಸೊ ನೆಕ್ಸ್ಟು ವೆಸ್ಟ್ ಬೆಂಗಾಲು, ಅದು 4 ಟೈರ್ ಸಿಸ್ಟಮ್ ನೋಡಿ. ಇದು ಎಲ್ಲ ನೀವು ಬರೀ 3 ಹಾಕೊಳ್ತಿದ್ದೀರಾ. ನಾನು ವೆಸ್ಟ್ ಬೆಂಗಾಲ್ ದೊಡ್ಡದು ಒಂದು ರಾಜ್ಯ ಆಯಿತಾ, ಒಂದು ಕಾಲದಲ್ಲಿ ನಾನೇ ರಾಜ ಆಗಿದ್ದೆ. ಸೊ ನಾನು 4 ಟೈರ್ ಸಿಸ್ಟಮ್ ಹಾಕೊಳ್ತೀನಿ. ಸೊ ರಾಜಸ್ಥಾನ್ ಆ್ಯಂಡ್ ಆಂಧ್ರ ಪ್ರದೇಶ್ ಪ್ಯಾಟರ್ನ್ ದ ಪಂಚಾಯತ್ ಸಮಿತಿ ವಾಸ್ ಪವರ್ಫುಲ್ ಆ್ಯಸ್ ದ ಬ್ಲಾಕ್ ವಾಸ್ ಅ ಯೂನಿಟ್ ಆಫ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ನೆಕ್ಸ್ಟ್ ಮಹಾರಾಷ್ಟ್ರ ಗುಜರಾತ್ ಪ್ಯಾಟರ್ನ್ ಜಿಲ್ಲಾ ಪರಿಷತ್ ವಾಸ್ ಅ ಪವರ್ಫುಲ್ ಆ್ಯಸ್ ಅ ಡಿಸ್ಟ್ರಿಕ್ಟ್ ವಾಸ್ ಅ ಯೂನಿಟ್ ಆಫ್ ಪ್ಲಾನಿಂಗ್ ನೋಡಿ. ಆ್ಯಸ್ ಪರ್ ಬಲವಂತರಾಯ್ ಮೆಹ್ತಾದಲ್ಲಿ ನಮ್ಮ ಏನಾಗಿತ್ತಪ್ಪ ಇಲ್ಲಿ, ಒಂದು ನಿಮಿಷ ಡೀಟೇಲಾಗಿ ಏನೋ ಹೇಳ್ತೀನಿ ನೋಡ್ಕೊಳ್ಳಿ. ನೋಡಿ ಒಂದು ಪಾಯಿಂಟ್ ಇಲ್ಲಿದೆ, ಏನು ಅಂತಂದರೆ ಎಲ್ಲಿದು, ಪಂಚಾಯತ್ ಸಮಿತಿ ಶುಡ್ ಬಿ ದ ಎಕ್ಸಿಕ್ಯೂಟಿವ್ ಬಾಡಿ. ಪಂಚಾಯತಿ ಸಮಿತಿ ಅದು ಎಕ್ಸಿಕ್ಯೂಟಿವ್ ಬಾಡಿ ಆದರೆ ಈ ಜಿಲ್ಲಾ ಪರಿಷತ್ತು ಶುಡ್ ಬಿ ಅಡ್ವೈಸರಿ ಅಂತ ಹೇಳಿದೆ. ಬರೀ ಇದು ಅಡ್ವೈಸರಿ ಅಷ್ಟು, ಅಡ್ವೈಸ್ ಮಾಡುತ್ತೆ, ಸಲಹೆಗಳನ್ನ ಕೊಡುತ್ತೆ. ನೋಡಪ್ಪ, ನೀನು ನಿನ್ನ ಗ್ರಾಮಗಳನ್ನು ಈ ರೀತಿ ಮಾಡು, ಈ ರೀತಿ ಅಪಾಯಿಂಟ್ ಮಾಡ್ಕೋ, ಈ ರೀತಿ ಡೆವಲಪ್ ಮಾಡು ಅಂತ ಹೇಳ್ಬೋದು. ಬರೀ ಅಡ್ವೈಸ್ ಮಾತ್ರ ಕೊಡುತ್ತೆ ಅಷ್ಟೇ, ಆಯಿತಾ. ಆದರೆ ಆ್ಯಕ್ಚುಲಾಗಿ ಹೊರಡಿಸೋದು ಯಾರು ಅಂತಂದರೆ ಇವರೇ, ಪಂಚಾಯತಿ ಸಮಿತಿ ಬ್ಲಾಕ್ ಲೆವೆಲ್ ತಾಲೂಕು ಲೆವೆಲ್ ಇರ್ತದೆ ನೋಡಿ. ಸೊ ಈ ಪಂಚಾಯತಿ ಸಮಿತಿಗಳೇ ಹೊರಡಿಸೋದು, ಕಾರ್ಯಾಂತರ ರೂಪಕ್ಕೆ ತರೋದು. ಆದರೆ ರಾಜಸ್ಥಾನ ಮತ್ತು ಆಂಧ್ರ ಪ್ರದೇಶ ಸೇಮ್ ಬಲವಂತರಾಯ್ ಅವ್ರು ಏನು ಹೇಳಿದರು ಅದನ್ನೇ ಫಾಲೋ ಮಾಡಿದೆ ನೋಡಿ. ಪಂಚಾಯತಿ ಸಮಿತಿ ವಾಸ್ ಅ ಪವರ್ಫುಲ್ ಅಟ್ ಅ ಬ್ಲಾಕ್ ಲೆವೆಲ್ಲು, ಯೂನಿಟ್ ಆಫ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್. ಯಾಕಂದರೆ ಇವರು ಎಕ್ಸಿಕ್ಯೂಟಿವ್ ತಾನೆ, ಎಲ್ಲ ಥರದ ಪ್ಲ್ಯಾನಿಂಗು ಮತ್ತು ಡೆವಲಪ್ಮೆಂಟ್ ಎಲ್ಲ ಈ ಪಂಚಾಯತಿ ಸಮಿತಿ ಅಂದರೆ ತಾಲೂಕು ಲೆವೆಲ್ ಇದ್ದಂತಹ ಒಂದು ಪಂಚಾಯತಿ ಸಮಿತಿ ಆಗಿತ್ತು. ಆದರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ಪ್ಯಾಟರ್ನ್ ನೋಡೋದಾದರೆ ಜಿಲ್ಲಾ ಪರಿಷತ್ತು ತುಂಬ ಪವರ್ಫುಲ್ ಆಗಿದ್ದಂತೆ. ಜಿಲ್ಲಾ ಪರಿಷತ್ತು ವಾಸ್ ಅ ಪವರ್ಫುಲ್ ಆ್ಯಸ್ ಅ ಡಿಸ್ಟ್ರಿಕ್ಟ್ ವಾಸ್ ಅ ಯೂನಿಟ್ ಆಫ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ನೋಡಿ. ಸರಿನಾ? ಇಷ್ಟು ಬಂದು ನಿಮ್ಮ ಒಂಚು ಬಲವಂತರಾಯ್ ಅವ್ರ ಮೆಹ್ತಾ ಅವರ ಒಂದು ಇದಾಗಿತ್ತು. ಸೊ ನೆಕ್ಸ್ಟ್ ಒಂದು ಟೇಬಲ್ ಇದೆ, ಸ್ಟಡಿ ಟೀಮ್ಸ್ ಆ್ಯಂಡ್ ಕಮಿಟೀಸ್ ಅಂತ, ಹೊಸ್ದಾಗಿ ಓದ್ಕೊಳ್ಳಿ ನೀವೇ ಅದನ್ನು. ಸೊ ನೆಕ್ಸ್ಟ್ ಬರೋದು ಅಶೋಕ್ ಮೆಹ್ತಾ ಕಮಿಟಿ. ಏನಿದು ಅಶೋಕ್ ಮೆಹ್ತಾ ಕಮಿಟಿ ಅಂತ ಹೇಳೋದಾದರೆ, ಸೊ ಈಗಾಗಲೇ ನಾವು ಬಲವಂತರಾಯ್ ಮೆಹ್ತಾ ಕಮಿಟಿ ಅಂತಂದರೆ ಎಷ್ಟು ಲೆವೆಲ್ ಇರ್ತದೆ, ಎಷ್ಟು ಟೈರ್ ಪಂಚಾಯತ್ ಸಿಸ್ಟಮ್ ಹೇಳಿದೆ ಅಂತಂದರೆ ಅದು 3 ಟೈರು, ಒಟ್ಟು 3 ಟೈರ್ ಇದೆ. ಬಟ್ ಇಲ್ಲಿ 2 ಟೈರ್ಸು ಗೊತ್ತಲ್ಲಿ, 2 ಟೈರ್ಸು ಯಾವುದಾದ್ರು ನೋಡೋಣ ಬನ್ನಿ. ಓಕೆ, ಬಲವಂತರಾಯ್ ಮೆಹ್ತಾ ಆಯಿತು. ತಲೆ ಕೆಡ್ಸ್ಕೊಬೇಡಿ, ಇದಕ್ಕೆ ಅಂತ ನಾನು ಸಪ್ರೇಟಾಗಿ ಫ್ರೀಯಾಗಿ ನೋಟ್ಸ್ ಕೊಡ್ತೀನಿ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ ಯಾರ್ಯಾರು ನೋಡ್ತಾ ಇದ್ದಾರೆ ಯಾರಿಗೂ ಕೂಡ ಮೋಸ ಆಗ್ಬಾರ್ದು. ಅದಕ್ಕೋಸ್ಕರ ನಾನು ನೋಟ್ಸ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಆಗಿರ್ತೀನಿ, ಅಲ್ಲಿ ಹೋಗಿ ಓದ್ಕೊಳ್ಳಿ, ಸರಿನಾ? ನೆಕ್ಸ್ಟು ಇನ್ 1977ನಲ್ಲಿ, ಇದು 1957 ಆಗಿತ್ತಲ್ವ ಬಲವಂತರಾಯ್ ಮೆಹ್ತಾ. ಸೊ ಇದು 1977ನಲ್ಲಿ ನೋಡಿ ಎಷ್ಟು ವರ್ಷಗಳ ಗಂಟ 57, 67, 20 ವರ್ಷಗಳ ಗಂಟ ಬಲವಂತರಾಯ್ ಮೆಹ್ತಾ ಅವ್ರು ಕೊಟ್ಟಂತಹ ರೆಕಮೆಂಡೇಷನಿಂದ ಪಂಚಾಯತ್ ರಾಜ್ ಸಿಸ್ಟಮ್ ಓಡ್ತಾ ಇತ್ತು. ಅದಾದಮೇಲೆ ಬಂದಿದ್ದು ಅಶೋಕ್ ಮೆಹ್ತಾ ಅವರ ಕಮಿಟಿ. ಈ ಕಮಿಟಿ ಏನು ಹೇಳ್ತು ಅಂತಂದರೆ, ಡಿಸೆಂಬರ್ 1977ನಲ್ಲಿ ಬಂದಂಥ ಇದು ಜನತಾ ಗೌರ್ಮೆಂಟ್ ಅಪಾಯಿಂಟ್ ಮಾಡುತ್ತೆ ಇದನ್ನು. ಇದರ ಒಂದು ಮೇನ್ ಡಿಸ್ಅಡ್ವಾಂಟೇಜ್ ಅಂತ ಏನು ಹೇಳ್ತೀನಿ ಅಂತಂದರೆ, ಇದು ಪಾಪ ರೆಕಮೆಂಡೇಷನ್ ಕೊಡುತ್ತೆ, ಬಟ್ ಗೌರ್ಮೆಂಟ್ ಬಿದ್ದೋಗುತ್ತೆ. ಅದು ನೋಡೋಣ ಬನ್ನಿ ಏನು ಅಂತ, ಸರಿನಾ? ಈ
ಡಿಸೆಂಬರ್ 1977 ಜನತಾ ಗೌರ್ಮೆಂಟ್ ಏನು ಮಾಡುತ್ತೆ, ಈ ಒಂದು ಕಮಿಟಿನ ಅಪಾಯಿಂಟ್ ಮಾಡಿ, ನೋಡಪ್ಪ ಅಶೋಕ್ ಮೆಹ್ತಾ ಅವರೇ, ಈ ಒಂದು ಬಲವಂತರಾಯ್ ಮೆಹ್ತಾ ಅವ್ರು ಕೊಟ್ಟಂತಹ ಒಂದು ರೆಕಮೆಂಡೇಷನು ಅಷ್ಟು ಎಫೆಕ್ಟಿವ್ನೆಸ್ ಇರಲಿಲ್ಲ. ಐ ಮೀನ್ ಅಷ್ಟು ಒಂದು ಎಫಿಷಿಯೆಂಟಾಗಿ ವರ್ಕ್ ಮಾಡಲಿಲ್ಲ, ಜನಗಳಿಗೆ ಅಧಿಕಾರವನ್ನು ತಲುಪಲಿಲ್ಲ, ಸೆಲ್ಫ್ ಗೌರ್ನಮೆಂಟ್ ಬಗ್ಗೆ ಜನಗಳಿಗೆ ತಲುಪಲಿಲ್ಲ. ಸ್ವಲ್ಪ ಎಕ್ಸಿಕ್ಯೂಟಿವ್ ಇನ್ವಾಲ್ವ್ ಆಗಿರೋದ್ರಿಂದ ಸ್ವಲ್ಪ ಜನಗಳಿಗೆ ಅಧಿಕಾರ ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಸ್ವಲ್ಪ ತಾರತಮ್ಯಗಳು ಜಾಸ್ತಿ ಆಗಿದೆ. ನೀನು ಅದನ್ನು ಜಾಸ್ತಿ ಇನ್ನೂ ಎಫಿಷಿಯೆಂಟಾಗಿ ವರ್ಕ್ ಮಾಡೋದು ಹೇಗೆ, ಸ್ವಲ್ಪ ರೆಕಮೆಂಡೇಷನ್ ಕೊಡು ಅಂದ್ಬಿಟ್ಟು ಅಶೋಕ್ ಮೆಹ್ತಾನ ಅಪಾಯಿಂಟ್ ಮಾಡ್ತಾರೆ. ಈ ಕಮಿಟಿಗೆ ಇದು 1977 ಡಿಸೆಂಬರಲ್ಲಿ ಅಪಾಯಿಂಟ್ ಮಾಡುತ್ತೆ. ಆದರೆ ಇದು ಆಗಸ್ಟಲ್ಲಿ ಇದನ್ನು ಸಬ್ಮಿಟ್ ಮಾಡುತ್ತೆ, ರಿಪೋರ್ಟ್ನ ಸಬ್ಮಿಟ್ ಮಾಡಿ ಒಟ್ಟು 132 ರೆಕಮೆಂಡೇಷನ್ ಕೊಡುತ್ತೆ. ಅದರಲ್ಲಿ ಒಂದು ಮೇಯ್ನ್ ರೆಕಮೆಂಡೇಷನ್ ಏನು ಹೇಳೋದಾದರೆ, ನೀವೇನು 3 ಟೈರ್, ಮೊದಲನೇದು ಏನು ಹೇಳೋದಾದರೆ ಏನು ಹೇಳಿದೆ ಅಂತಂದರೆ, ನೋಡಿ ಸರ್, ನೀವೇನು 3 ಟೈರ್ ಕೊಟ್ಟಿದ್ದೀರ ಅದು ತಪ್ಪು. ಈಗಾಗಲೇ ನೀವು 3 ಟೈರ್ ಕೊಟ್ಟಿದ್ದೀರ, 3 ಟೈರ್ ಕೊಟ್ಟರು ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಅದು 4 ಟೈರು 2 ಟೈರು. ಈ ಥರ ಒಂದು ದಿಕ್ಕಾಪಾಲಾಗಿ ಇವ್ರು ಇಷ್ಟ ಬಂದಾಗ ಯೂಸ್ ಮಾಡ್ತಾ ಇದ್ದಾರೆ. ನೀವು ದಯವಿಟ್ಟು ಅದನ್ನು 3 ಟೈರ್ ಸಿಸ್ಟಮ್ನ ತೆಗೀರಿ. 3 ಟೈರ್ ಸಿಸ್ಟಮಿಂದ ನೀವು 2 ಟೈರ್ ಸಿಸ್ಟಮ್ಗೆ ಕನ್ವರ್ಟ್ ಆಗಿ, ದಟ್ ಈಸ್ ದ 3 ಟೈರ್ ಸಿಸ್ಟಮ್ ಆಫ್ ಪಂಚಾಯತ್ ರಾಜ್ ಶುಡ್ ಬಿ ರೀಪ್ಲೇಸ್ ಬೈ 2 ಟೈರ್ ಸಿಸ್ಟಮ್, ದಟ್ ಈಸ್ ಜಿಲ್ಲಾ ಪರಿಷತ್ ಅಟ್ ಡಿಸ್ಟ್ರಿಕ್ಟ್ ಲೆವೆಲ್ ಆ್ಯಂಡ್ ಬಿಲೋ ಮಂಡಲ್ ಪಂಚಾಯತ್. ನೋಡಿ, ಗ್ರಾಮ ಪಂಚಾಯತ್ ತೆಗೆದುಬಿಡಿ, ತಾಲೂಕು ಬ್ಲಾಕ್ ಲೆವೆಲ್ ಇರೋಂತಹ ಪಂಚಾಯತಿ ಸಮಿತಿಯು ಕೂಡ ತೆಗೆದುಬಿಡಿ. ಅದನ್ನೆಲ್ಲ ತೆಗೆದುಬಿಟ್ಟು ನೀವು ಎರಡೂ ಕೂಡ ಮರ್ಜ್ ಮಾಡಿ, ಐ ಮೀನ್ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಎರಡೂ ಕೂಡ ಮರ್ಜ್ ಮಾಡಿ ಮಂಡಲ್ ಪಂಚಾಯತಿ ಅಂತ ಅಂದ್ಬಿಡಿ. ನೋಡಿ, ಎರಡೂ ಕೂಡ ಮರ್ಜ್ ಮಾಡಿ ನೀವು ಮಂಡಲ್ ಪಂಚಾಯತಿ ಅಂತ ಅಂದ್ಬಿಡಿ, ವಿಚ್ ಕನ್ಸಿಸ್ಟ್ ಆಫ್ ಎ ಗ್ರೂಪ್ ಆಫ್ ವಿಲೇಜಸ್ ಆಫ್ ಟೋಟಲ್ ಪಾಪ್ಯುಲೇಷನ್ ಆಫ್ 50,000 to 20,000. 20 ಅಂದರೆ ಎರಡು ಮೂರು ವಿಲೇಜಸ್ಗಳನ್ನ ನೀವು ಮರ್ಜ್ ಮಾಡಿದಾಗ 15,000ದಿಂದ 20,000 ನಿಮಗೆ ಪಾಪ್ಯುಲೇಷನ್ ಬಂತು ಅಂದರೆ ಅಲ್ಲಲ್ಲಿ ಒಂದೊಂದು ಮಂಡಲ್ ಪಂಚಾಯತಿ ಅಂತ ಇಟ್ಬಿಡಿ. ಅವ್ರಿಗೆ ತಾಲೂಕ್ ಪಂಚಾಯತಿನೂ ಬೇಡ, ಗ್ರಾಮ ಪಂಚಾಯತಿನೂ ಬೇಡ, 2-3 ಗ್ರಾಮಗಳಿಗೆ ಕಾಮನ್ ಆಗಿ ಒಂದು ಮಂಡಲ್ ಪಂಚಾಯತಿ ಅಂತ ಮಾಡಿ ಅಂತ ಇದೊಂದು ಹೇಳುತ್ತೆ. ನೆಕ್ಸ್ಟು, district should be the first point for decentralization under the popular supervisory below the state level. ಫಸ್ಟು ನೀವು ಡಿಸೆಂಟ್ರಲೈಸೇಷನ್ ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಆಫ್ ವಿಲೇಜ್ ಪಂಚಾಯತ್ ಅಂತ ಹೇಳಿದ್ರಲ್ಲ, ಫಸ್ಟ್ ಅದನ್ನು ತೆಗೆದುಬಿಡಿ. ನೀವೇನು ಮಾಡಿ ಅಂದರೆ, ಫಸ್ಟು ಈ ಡಿಸ್ಟ್ರಿಕ್ಟ್ ಲೆವೆಲ್ ಇರುತ್ತಲ್ಲ ಅದನ್ನು ನೀವು ಡಿಸೆಂಟ್ರಲೈಸ್ ಮಾಡಿ. ಅಂದರೆ ನೀವು ಈ ಒಂದು ಡಿಸ್ಟ್ರಿಕ್ಗೆ ಒಂದಷ್ಟು ಪವರ್ಗಳನ್ನ ಕೊಡಿ, ಅವರಿಗೆ ಒಂದು ಸೆಲ್ಫ್ ಗವರ್ನೆನ್ಸ್. ನೋಡಪ್ಪ, ನೀನು ಪ್ಲ್ಯಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋದಕ್ಕೆ ನೀವು ಆ ಒಂದು ಪವರ್ನ ನೀವು ಜಿಲ್ಲಾ ಪಂಚಾಯತ್ಗೆ ಕೊಡಿ, ಜಿಲ್ಲಾ ಪರಿಷತ್ಗೆ ಕೊಡಿ ಅಂತ ಹೇಳ್ದು. ನೆಕ್ಸ್ಟು, ದ ಜಿಲ್ಲಾ ಪರಿಷತ್ ಶುಡ್ ಬಿ ಎಕ್ಸಿಕ್ಯೂಟಿವ್. ನೋಡಿ, ಎಕ್ಸಿಕ್ಯೂಟಿವ್ ಬಾಡಿ ಆ್ಯಂಡ್ ರೆಸ್ಪಾನ್ಸಿಬಲ್ ಫಾರ್ ಅ ಪ್ಲ್ಯಾನಿಂಗ್. ಅದೇ ಹೇಳ್ತಾರೆ, ಅದು 2ನೇ ಪಾಯಿಂಟ್ ಮತ್ತು 3ನೇ ಪಾಯಿಂಟ್ ಎರಡೂ ಒಂದೇ ಥರ ಇದೆ. ನೀವೇನು ಮಾಡಿ, ನೀವು ಲಾಸ್ಟಲ್ಲಿ ಪಂಚಾಯತಿ ಸಮಿತಿಗೆ ನೀವು ಎಕ್ಸಿಕ್ಯೂಟಿವ್ ಬಾಡಿಯಾಗಿ ಮಾಡಿದ್ರಿ, ನೀವೇನು ಮಾಡಿ ಇಲ್ಲಿ ಜಿಲ್ಲಾ ಪರಿಷತ್ಗೆ ನೀವು ಆ ಒಂದು ಪವರ್ನ ಕೊಡಿ. ದಟ್ ಲೆಟ್ ದೆಮ್ ಡೂ ದೇರ್ ವರ್ಕ್ ಇನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್. ಡೆವಲಪ್ಮೆಂಟ್ ಒಂದು ವಿಲೇಜ್ ಡೆವಲಪ್ ಮಾಡೋದಕ್ಕೆ ಆ ಒಂದು ಎಕ್ಸಿಕ್ಯೂಟಿವ್ ಪವರ್ನ ಕೊಡಿ. ಆಯಿತಾ? ನೀವೇನು ಪಂಚಾಯತಿ ಸಮಿತಿಗೆ ಏನು ಕೊಟ್ಟಿರೋ ಪವರ್ಸು, ಅದೇ ಪವರ್ ನೀವು ಜಿಲ್ಲೆ ಕೊಡಿ. ಈ ಜಿಲ್ಲೆಯಲ್ಲಿ ಜಿಲ್ಲಾ ಪರಿಷತ್ತಲ್ಲಿ ನೀವು ಅಡ್ವೈಸರಿ ಬಾಡಿ ಅಂತ ಮಾಡಿದ್ರಲ್ಲ, ಅಡ್ವೈಸರಿ ಬಾಡಿ ತೆಗೆದು ಇದನ್ನು ಎಕ್ಸಿಕ್ಯೂಟಿವ್ ಬಾಡಿ ಮಾಡಿ ಅಂತ ಒಂದು ರೆಕಮೆಂಡೇಷನ್ ಕೊಡ್ತು. ನೆಕ್ಸ್ಟು, ಅಫಿಷಿಯಲ್ ಪಾರ್ಟಿಸಿಪೇಷನ್ ಆಫ್ ದ ಪೊಲಿಟಿಕಲ್ ಪಾರ್ಟಿ ಅಟ್ ಆಲ್ ಲೆವೆಲ್ ಆಫ್ ದ ಪಂಚಾಯತ್ ಎಲೆಕ್ಷನು. ಇಲ್ಲೂ ಕೂಡ ನೀವು ಒಂದು ಪಾರ್ಟಿಗಳ ಒಂದು ಎಲೆಕ್ಷನ್ ಆಗಲಿ, 2-3 ಪಾರ್ಟಿಗಳು ಬಂದು ಎಲೆಕ್ಷನ್ ಮಾಡಲಿ. ಮೊದಲೇನಾಗಿತ್ತು ಅಂದರೆ, ಬಲವಂತರಾಯ್ ಮೆಹ್ತಾದಲ್ಲಿ ಈ ಒಂದು ಪಾರ್ಟಿಗಳ ಬಗ್ಗೆ ಏನು ಮಾತಾಡಲೇ ಇಲ್ಲ. ಈಗ ಕನ್ಸಿಡರ್, ಈಗ ಕಾಂಗ್ರೆಸ್ಸು BJP ಅಲ್ಲೂ ಕೂಡ ನಿಲ್ಲಿಬಿಡಿ, ಗ್ರಾಮ ಪಂಚಾಯತಿ ಮಂಡಲ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಅಲ್ಲೂ ಕೂಡ ನಿಲ್ಲಿಬಿಡಿ, ಎಲ್ಲ ಪಾರ್ಟಿಗಳು ಬಂದು ಪೊಲಿಟಿಕಲ್ ಪಾರ್ಟೀಸ್ ಇನ್ವಾಲ್ವ್ ಆಗಲಿ ಬಿಡಿ ಅಂತ ಹೇಳ್ತಾರೆ. ನೆಕ್ಸ್ಟು, ಕಂಪಲ್ಸರಿ ಪವರ್ಸ್ ಆಫ್ ಟ್ಯಾಕ್ಸೇಷನ್ ಟು ದ ಮೊಬಲೈಸ್ ದೇರ್ ಓನ್ ಫಿನಾನ್ಷಿಯಲ್ ರಿಸೋರ್ಸಸ್. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗೆ ನೀವು ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಕ್ಕೆ ಒಂದು ಪವರ್ ಕೊಡಿ. ಲೆಟ್ ದೆಮ್ ಕಲೆಕ್ಟ್ ಟ್ಯಾಕ್ಸ್. ಎಕ್ಸಾಂಪಲ್, ನೀವು ರೋಡ್ ಟ್ಯಾಕ್ಸ್ ಆಗಿರ್ಬೋದು, ಮನೆ ಟ್ಯಾಕ್ಸ್, ಮನೆ ಕಂದಾಯ ಆಗಿರ್ಬೋದು, ನೀರಿನ ಬಿಲ್ ಆಗಿರ್ಬೋದು, ಕರೆಂಟ್ ಬಿಲ್ ಬರಲ್ಲ, ನೀರಿನ ಕಂದಾಯ, ಮನೆ ಕಂದಾಯ, ಆ ಒಂದು ಟ್ಯಾಕ್ಸ್ಗಳಿರ್ತವೆ, ಲ್ಯಾಂಡ್ ಟ್ಯಾಕ್ಸ್ಗಳಿರ್ತಾವಲ್ಲ, ಅದನ್ನೆಲ್ಲ ಕಲೆಕ್ಟ್ ಮಾಡೋದಕ್ಕೆ ಅವ್ರಿಗೆ ಒಂದು ಪವರ್ನ ಕೊಡಿ. ದಟ್ ಆ ಒಂದು ಕಲೆಕ್ಟ್ ಮಾಡಿದಂತಹ ಟ್ಯಾಕ್ಸ್ ಏನಿದೆ, ಆ ಟ್ಯಾಕ್ಸು ಆ ಒಂದು ವಿಲೇಜ್ ಡೆವಲಪ್ ಮಾಡೋದಕ್ಕೆ,
ಅವರು ಕಲೆಕ್ಟ್ ಮಾಡಿದಂತಹ ಆ ಟ್ಯಾಕ್ಸು ವಾಪಸ್ಸು ಅದೇ ವಿಲೇಜ್ ಡೆವಲಪ್ ಮಾಡೋದಕ್ಕೆ ಒಂದು ಪವರ್ಸ್ನ ಕೊಡಿ ಅಂತ ಹೇಳುತ್ತೆ. ನೆಕ್ಸ್ಟು ರೆಗ್ಯುಲರ್ ಸೋಷಿಯಲ್ ಆಡಿಟ್ ಮಾಡಿ, ವರ್ಷಕ್ಕೊಂದ್ಸತಿ ಆಡಿಟ್ಗಳನ್ನ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಇದು. ಅಶೋಕ್ ಮೆಹ್ತಾ ಅವ್ರದ್ದು ಸಕ್ಕತ್ತಾಗಿದೆ ಗುರು ಇವ್ರದ್ದು. ನೋಡಿ ಇದು ಏನು ಚೆನ್ನಾಗಿದೆ ಅಂತಂದರೆ ಅಶೋಕ್ ಮೆಹ್ತಾ ಅವ್ರದ್ದು ಹೇಳೋದಾದರೆ ನೋಡಿ, ಟ್ಯಾಕ್ಸ್ ಕಲೆಕ್ಷನು ಅಲ್ವಾ. ಟ್ಯಾಕ್ಸು ಅಂದರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ರೀತಿ ಹೇಳ್ತಾ ಇರೋದು. ನೀವು ಜನಗಳಿಂದ ಟ್ಯಾಕ್ಸ್ನ ಕಲೆಕ್ಟ್ ಮಾಡಿಕೊಂಡು ಜನಗಳಿಗೆ ಉದ್ಧಾರ ಮಾಡೋ ರೀತಿ ಅವರಿಗೆ ಒಂದು ಪವರ್ನ ಕೊಡಿ, ಆಯಿತಾ. ಮನೆ ಟ್ಯಾಕ್ಸ್ಗಳು ಪ್ರತಿಯೊಂದು ಮನೆಯಿಂದ ಕಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟೋ ಒಂದು 500 ರೂಪಾಯಿನೋ 1000 ರೂಪಾಯಿನೋ ಇರುತ್ತಲ್ವ ಟ್ಯಾಕ್ಸು, ಕಲೆಕ್ಟ್ ಮಾಡಿ. ವರ್ಷಕ್ಕೆ ಇಷ್ಟು ಟ್ಯಾಕ್ಸ್ ಒಂದು ಕಲೆಕ್ಟ್ ಮಾಡಿ ಜನಗಳಿಗೆ ಬೀದಿ ದೀಪ ಆಗಿರ್ಬೋದು, ಮೋರಿ ಆಗಿರ್ಬೋದು, ರೋಡ್ಗಳಾಗಿರ್ಬೋದು, ಅಕಸ್ಮಾತ್ ಯಾರಾದರೂ ಏನೋ ಒಂದು ಸಮಸ್ಯೆ ಆಯಿತು ವಿಲೇಜಲ್ಲಿ ಅಂತಂದರೆ ಅಲ್ಲಿಗೆ ಒಂದು ಫಂಡ್ ಮಾಡೋದಕ್ಕೆ ಒಂದು ಸ್ವಲ್ಪ ದುಡ್ಡು ಬೇಕಲ್ವ. ಕಾರ್ಯಕ್ರಮಗಳಾಗಿರ್ಬೋದು, ಅಂದರೆ ವಿಲೇಜ್ ಲೆವೆಲಲ್ಲಿ ಆದಂತಹ ಒಂದಷ್ಟು ಕಾರ್ಯಕ್ರಮಗಳಾಗಿರ್ಬೋದು, ಅಂದರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು. ಸೊ ಈ ಥರ ಒಂದಷ್ಟು ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಅವರಿಗೆ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕಲ್ವ. ಸೊ ಅದಕ್ಕೋಸ್ಕರ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅದೇ ಟ್ಯಾಕ್ಸ್ನ ಅವ್ರಿಗೆ ಜನಗಳಿಗೆ ತಲುಪಿಸೋ ರೀತಿ ಮಾಡಿ. ಚೆನ್ನಾಗಿದೆ ಅದು. ಸೊ ನೆಕ್ಸ್ಟ್ ಅವರು ರೆಗ್ಯುಲರ್ ಸೋಷಿಯಲ್ ಆಡಿಟ್ ಮಾಡಿ. ಸೊ ಅವ್ರು ಏನೇನು ಡೆವಲಪ್ ಮಾಡ್ತಾಯಿದ್ದಾರೆ, ಎಷ್ಟು ದುಡ್ಡು ಖರ್ಚು ಮಾಡ್ತಾಯಿದ್ದಾರೆ, ಎಷ್ಟು ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡ್ತಾಯಿದ್ದಾರೆ, ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟು ಸೋಷಿಯಲ್ ಆಡಿಟ್ ಆಗಲೇಬೇಕು ಅಂತ ಹೇಳಿದೆ. ನೆಕ್ಸ್ಟು ನೋಡಿ, ಆಲ್ ದ ನೋಡಿ ಫಂಡ್ಸ್ ಅಲಾಟೆಡ್ ಫಾರ್ ದ ವಲ್ನರಬಲ್ ಸೊಸೈಟಿ ಆ್ಯಂಡ್ ಎಕನಾಮಿಕ್ ಗ್ರೂಪ್ಸ್ ಆರ್ ಆ್ಯಕ್ಚುಲಿ ಸ್ಪೆಂಡ್ ಆನ್ ದೆಮ್. ಆ್ಯಕ್ಚುಲಾಗಿ ಬಡವ್ರಿಗೆ ಇದು ಸ್ಪೆಂಡ್ ಆಗ್ತಾ ಇದೆಯಾ? ಈಗ ಎಕ್ಸಾಂಪಲ್, ಈಗ ವಾಲ್ಮೀಕಿ ಹಗರಣ ಕೇಸ್ ನೋಡಿದಿರಲ್ವ, ಅಲ್ಲೇನಾಯಿತು ಅಲ್ಲಿ ನೋಡಿದಿರಲ್ವ ನೀವು ಏನಾಗಿದೆ ಅಂತ. ಸೊ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಂತ ಬಂದಂಥ ದುಡ್ಡುಗಳನ್ನ ಇವ್ರ ಜಾಬ್ಗಳಿಗೆ ಹಾಕೊಂಡ್ರು, ಆಯಿತಾ. ಸೊ ಆಡಿಟರ್ಸ್ ಏನು ಮಾಡ್ತಾಯಿದ್ದಾರೆ ಹಾಗಾದರೆ? ಸೊ ಈಗ ಯಾರೋ ಇದು ಮಾಡಿದ್ರು ಅಂತ ಅಂದ್ಬಿಟ್ಟು ಆ ಒಂದು ನಿಗಮದಲ್ಲಿದ್ದಂಥ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗಾದರೆ ಇಷ್ಟು ವರ್ಷ ಆಡಿಟ್ ಮಾಡಿದ್ರಲ್ಲ ಅವ್ರ ಕತೆ ಹೇಳಿ. ಅವರೆಲ್ಲ ಸೈನ್ ಮಾಡಿ ಅಂದ್ಬಿಟ್ಟು ಅವ್ರು ತಿಂದಿಲ್ಲ ದುಡ್ಡನ್ನ. ಸೊ ಅದು ಇಂಪಾರ್ಟೆಂಟ್ ಆಗ್ತದೆ. ಸೊ ಸೋಷಿಯಲ್ ಆಡಿಟ್ ಮಾಡಿದಾಗ ಅದೆಲ್ಲ ಗೊತ್ತಿರಬೇಕಲ್ವ, ದುಡ್ಡು ಎಲ್ಲೆಲ್ಲಿ ಹೋಗ್ತಾ ಇದೆ, ಆ್ಯಕ್ಚುಲಾಗಿ ಡೆವಲಪ್ಮೆಂಟ್ ಆಗ್ತಾಯಿದೆಯಾ ಅನ್ನೋದೆಲ್ಲ. ಸೊ ಅದೊಂದು ಪಾಯಿಂಟ್ ಹೇಳಿದೆ, ಚೆನ್ನಾಗಿದೆ ಇದು. ನೆಕ್ಸ್ಟು, ದ ಸ್ಟೇಟ್ ಗೌರ್ಮೆಂಟ್ ಶುಡ್ ನಾಟ್ ಸೂಪರ್ಸೀಡ್ ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್. ಇನ್ ಕೇಸ್ ಆಫ್ ಇಂಪರೇಟಿವ್ ಸೂಪರ್ಸೆಷನ್ ಎಲೆಕ್ಷನ್ ಶುಡ್ ಬಿ ಹೆಲ್ಡ್ ವಿತಿನ್ 6 months. ಓಕೆ, ಇದೇನಿದೆ ಅಂತಂದರೆ ಫ್ರಮ್ ಅ ಡೇಟ್ ಆಫ್ ಅ ಸೂಪರ್ಸೆಷನ್. ಓಕೆ, ಅಕಸ್ಮಾತ್ ಈಗ ನಾರ್ಮಲ್ 5 years ಇದೆ ಅಂತಲ್ಲಪ್ಪ, ಇದೊಂದು ರೆಡ್ ಪೆನಲ್ಲಿ ಬರ್ಕೊಳ್ಳಿ, ಸ್ವಲ್ಪ ಮೇಲೆ ಎತ್ಕೊಳ್ತೀನಿ. ಸೊ ಇದೇನು ಹೇಳಿದೆ ಅಂತಂದರೆ, ಯಾವುದು ಪಾಯಿಂಟ್ ಇದು, 7ನೇ ಪಾಯಿಂಟ್ ಏನು ಹೇಳಿದೆ ಅಂತಂದರೆ ಅಕಸ್ಮಾತು ಒಂದು ಟೆನ್ಯೂರ್ ಇರುತ್ತಲ್ವ ವಿಲೇಜ್ ಪಂಚಾಯತ್ಗೆ 5 ವರ್ಷ ಅಂತ ಹೇಳಿದೆ. ಈ 5 ವರ್ಷ ಬಿಟ್ಟು 5 ವರ್ಷ ಜೊತೆಗೆ ಇನ್ನೊಂದು 6 ತಿಂಗಳು ತಳ್ಳಿಬಿಟ್ರು ಅಂತ ಕೇಳ್ಕೊಳ್ಳಿ. ಆಗ ವಿತಿನ್ 6 months ಅಂದರೆ 5 ವರ್ಷದ ಮೇಲೆ 6 ತಿಂಗಳಾಯಿತು ಅಂತ ದಟ್ ಈಸ್ ಕಾಲ್ಡ್ ಸೂಪರ್ ಸೆಷನ್ ಅಂತ ಹೇಳ್ತಾರೆ. 5 ವರ್ಷ ಪ್ಲಸ್ 6 ತಿಂಗಳು. 5 ವರ್ಷದ ಮೇಲೆ ಅಕಸ್ಮಾತ್ 1-2 ದಿನ ಆದರೂ ಪರವಾಗಿಲ್ಲ, ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ಬಟ್ 5 ವರ್ಷ ಆದಮೇಲೆ 6 ತಿಂಗಳಾದರೂ ಇನ್ನೂ ಕೂಡ ಒಂದು ಹೊಸ ಎಲೆಕ್ಷನ್ ಆಗಿಲ್ಲ ಅಂತಂದರೆ, ಅಫ್ಕೋರ್ಸ್ ಈಗ ಸಿಂಪಲಾಗಿ ಹೇಳೋದಾದರೆ 5 ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಮಾಡಬೇಕು. ಬಟ್ ಇಲ್ಲೇನಾಗಿದೆ ಅಂತಂದರೆ 5 ವರ್ಷ ಆಗಿದ್ರೂ ಕೂಡ 6 ತಿಂಗಳು ಕಳೆದೋಗಿದೆ, ಇನ್ನೂ ಎಲೆಕ್ಷನ್ ಆಗಿಲ್ಲ ಅಂತಂದರೆ ದಟ್ ಈಸ್ ಕಾಲ್ಡ್ ಸೂಪರ್ ಸೆಷನ್. ಅಂಥ ಟೈಮಲ್ಲಿ ವಿತಿನ್ 6 months ಹೊಸ ಎಲೆಕ್ಷನ್ನ ತೊಗೋಬೇಕಾಗ್ತದೆ ನೀವು ಅನ್ನೊಂದು ರೆಕಮೆಂಡೇಶನ್ ಕೊಡ್ತಾರೆ. ನೆಕ್ಸ್ಟು, ದ ನ್ಯಾಯ ಪಂಚಾಯತ್ ಶುಡ್ ಬಿ ಕೆಪ್ಟ್ ಆ್ಯಸ್ ಎ ಸಪ್ರೇಟ್ ಬಾಡಿ ಫ್ರಮ್ ದಟ್ ಆಫ್ ಡೆವಲಪ್ಮೆಂಟ್ ಪಂಚಾಯತ್. ಸೊ ಈ ಒಂದು ನ್ಯಾಯ ಒಂದು ಅಂದರೆ ಜುಡಿಷರಿ ಇದೆಯಲ್ಲ ನ್ಯಾಯ ಪಂಚಾಯತಿ ಅಂತ, ಸೊ ಅದನ್ನು ಈ ಒಂದು ಡೆವಲಪ್ಮೆಂಟ್ ಪಂಚಾಯತಿ ಅಂದರೆ ಈ ಆ್ಯಕ್ಚುಯಲ್ ಪಂಚಾಯತಿ ನಾವು ಏನು ಮಾತಾಡ್ತಿದ್ವಿ ಅದರಿಂದ ಸ್ವಲ್ಪ ಬೇರೆ ಬೇರೆ ಇಡಿ. ಸೊ ಎರಡನ್ನೂ ಮರ್ಜ್ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟು, ದ ಚೀಫ್ ಎಲೆಕ್ಟೋರಲ್ ಆಫೀಸ್ ಆಫ್ ಅ ಸ್ಟೇಟ್ ಇನ್ ಎ ಕನ್ಸಲ್ಟೇಷನ್ ವಿತ್ ದ ಚೀಫ್ ಎಲೆಕ್ಷನ್ ಕಮಿಷನ್ ಶುಡ್ ಆರ್ಗನೈಸ್. ಓಕೆ, ಈ ಪಂಚಾಯತ್ ರಾಜ್ ಎಲೆಕ್ಷನ್ಗಳನ್ನ ನಮ್ಮ ಒಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ನೋಡ್ಕೊಳುತ್ತಂತೆ. ಅದಕ್ಕೆ ಒಂದು ಎಲೆಕ್ಷನ್ ಕಮಿಷನರ್ನ ಒಂದು ಕನ್ಸಲ್ಟೇಷನ್ ತೊಗೊಂಡು ಈ ಒಂದು ಎಲೆಕ್ಷನ್ ಮಾಡ್ತದೆ. ಸೊ ನೋಡಿ, ಈ ಒಂದು ಪಾಯಿಂಟ್ನ ಡೀಟೇಲಾಗಿ ಹೋಗೋದು ಬೇಡ, ಯಾಕಂದರೆ ನಾವು ಎಲೆಕ್ಷನ್ ಕಮಿಷನ್ ಮಾಡಬೇಕಾದ್ರೆ ಹೋಗೋಣ. ಸೊ ಯಾರು ಎಲೆಕ್ಟ್ ಮಾಡ್ತಾರೆ ಅಂದರೆ ಎಲೆಕ್ಷನ್ ಕಮಿಷನ್ ಹೇಗಿದೆ, ಯಾರ್ಯಾರಿದ್ದಾರೆ ಅದನ್ನೆಲ್ಲ ಎಲೆಕ್ಷನ್ ಕಮಿಷನ್ ಮಾಡಬೇಕಾದ್ರೆ ನೋಡ್ತೀವಿ. ಬಟ್ ಇಲ್ಲಿ ಸಿಂಪಲಾಗಿ ಬರ್ಕೊಳ್ಳಿ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಎಲೆಕ್ಷನ್ ಯಾರು ಮಾಡ್ತಾರೆ ಅಂತಂದರೆ ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಷನ್ ನೋಡ್ಕೊಳ್ಳುತ್ತೆ. ಆಯಿತಾ, ನೋಡಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂತ ಹೇಳಿದ್ದೀನಿ, ಆಯಿತಾ, ಬೇರೆ ಬೇರೆ ಅನ್ಕೋಬೇಡಿ, ಸ್ಟೇಟ್ ಎಲೆಕ್ಷನ್ ಕಮಿಷನ್. ನೆಕ್ಸ್ಟ್ ಇನ್ನೊಂದು ರೆಕಮೆಂಡೇಶನ್ ಕೊಡ್ತಿದೆ, ಏನು ಅಂತಂದರೆ ಡೆವಲಪ್ಮೆಂಟ್ ಫಂಕ್ಷನ್ಸ್ ಆಫ್ ಅ ಜಿಲ್ಲಾ ಪರಿಷತ್. ಸೊ ಈ ಒಂದು ಡೆವಲಪ್ಮೆಂಟ್ ಫಂಕ್ಷನ್ ಏನಿದೆ ಅದನ್ನು ಡೆವಲಪ್ಮೆಂಟ್ ಅಂದರೆ
ಈಗ ವಿಲೇಜ್ ಡೆವಲಪ್ ಮಾಡಬೇಕು ಅನ್ನೋ ಒಂದು ಪವರ್ಗಳನ್ನ ನೀವು ಜಿಲ್ಲಾ ಪರಿಷತ್ಗೆ ಟ್ರಾನ್ಸ್ಫರ್ ಮಾಡಿ. ಮೊದಲೇ ಡಿಸ್ಕಸ್ ಮಾಡಿದ್ವಿ ಇದನ್ನು. ನೆಕ್ಸ್ಟು ಇದು ಬೇಡ ನಮಗೆ, ಇದು 11ನೇದು ಬೇಡ. 12ನೇ ನೋಡಿ, ಎ ಮಿನಿಸ್ಟರ್ ಆಫ್ ಅ ಪಂಚಾಯತ್ ರಾಜ್ ಶುಡ್ ಬಿ ಅಪಾಯಿಂಟ್ ಇನ್ ದ ಸ್ಟೇಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಟು ಲುಕ್ ಆಫ್ಟರ್ ದ ಅಫೇರ್ಸ್ ಆಫ್ ಅ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್. ನೋಡಿ ಎಷ್ಟು ಚೆನ್ನಾಗಿದೆ ರೆಕಮೆಂಡೇಶನು. ಒಬ್ಬ ಮಿನಿಸ್ಟರ್ನ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅನ್ನೋ ಒಂದು ಫೀಲ್ಡ್ಗೆ ಒಬ್ಬ ಮಿನಿಸ್ಟರ್ನ ನೇಮಕ ಮಾಡಿ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅನ್ನೋ ಒಂದು ಈ ನಿಗಮ ಏನಿದೆ, ಆ್ಯಕ್ಚುಲಾಗಿ ಏನೋ ಒಂದು ಸಂಸ್ಥೆ ಇದೆ. ಸೊ ಈ ಒಂದು ಸಂಸ್ಥೆಗೆ ನೀವು ಒಬ್ಬ ಮಿನಿಸ್ಟ್ರನ್ನ ಅಪಾಯಿಂಟ್ ಮಾಡಿ, ಸೊ ದಟ್ ಆ ಮಿನಿಸ್ಟ್ರು ಈ ಪಂಚಾಯತಿಯ ಪ್ರತಿಯೊಂದು ಆಗು ಹೋಗುಗಳನ್ನ ನೋಡ್ಕೋಬೇಕು. ಸೊ ನೆಕ್ಸ್ಟು ಇನ್ನೊಂದೇನಿದೆ, ಸೀಟ್ಸ್ ಫಾರ್ ಓಕೆ SC STಗಳಿಗೆ ಒಂದಷ್ಟು ಪಾಪ್ಯುಲೇಷನ್ನ ಇದಾಗಿ ಇಟ್ಕೊಂಡು ಒಂದು ಏನಂತಾರಪ್ಪ ಅದಕ್ಕೆ ರೆಫರಾಗಿ ಇಟ್ಕೊಂಡು ಪಾಪ್ಯುಲೇಷನ್ ಎಷ್ಟಿದೆ ಅಂತ ನೋಡಿಕೊಂಡು ಒಂದು SC STಗಳಿಗೆ ರಿಸರ್ವೇಷನ್ನ ಕೊಡಬೇಕು ಅಂತ ಹೇಳಿದೆ. ನೆಕ್ಸ್ಟು ಕಾನ್ಸ್ಟಿಟ್ಯೂಷನಲ್ ರೆಕಗ್ನೈಸೇಷನ್ ಶುಡ್ ಬಿ ಗಿವನ್ ಅಕಾರ್ಡೆಡ್ ಟು ದ ಪಂಚಾಯತ್ ರಾಜ್. ಓಕೆ, ಸೊ ಇದು ಬಂದು ಪಂಚಾಯತ್ ರಾಜ್ ಅನ್ನೋದು ಸುಮ್ಮನೆ ಒಂದು ಆ್ಯಕ್ಟ್ ಅಂತ ತರೋದು ಬೇಡ, ಇದಕ್ಕೆ ಒಂದು ಸಂವಿಧಾನದಲ್ಲಿ ಒಂದು ಸ್ಥಾನಮಾನವನ್ನು ಕೊಡಿ ಅಂತ ಕೇಳುತ್ತೆ. ಸೊ ಇಷ್ಟು ಬಂದು ರೆಕಮೆಂಡೇಶನ್ ಆಗಿತ್ತು, ಇಷ್ಟು ಬಂದು ಅಶೋಕ್ ಮೆಹ್ತಾ ಅವರ ರೆಕಮೆಂಡೇಶನ್ ಆಗಿತ್ತು. ಆದರೆ ಇಲ್ಲಿ ನೋಡಿ, ಡ್ಯೂ ಟು ಕೊಲ್ಯಾಪ್ಸ್ ಆಫ್ ಅ ಜನತಾ ಗವರ್ನಮೆಂಟ್ ಬಿಫೋರ್ ದ ಕಂಪ್ಲೀಷನ್ ಆಫ್ ಹಿಸ್ ಟರ್ಮ್, ನೋ ಆ್ಯಕ್ಷನ್ ಕುಡ್ ಬಿ ಟೇಕನ್ ಆನ್ ದ ರೆಕಮೆಂಡೇಶನ್ ಆಫ್ ದ ಅಶೋಕ್ ಮೆಹ್ತಾ ಕಮಿಟಿ ಅಟ್ ದ ಸೆಂಟ್ರಲ್ ಲೆವೆಲ್. ಸೊ ಜನತಾ ಗೌರ್ಮೆಂಟ್ ಏನಾಗುತ್ತೆ, ಬಿದೋಗುತ್ತೆ ಆ ಟೈಮಲ್ಲಿ. ಸೊ ಜನತಾ ಗೌರ್ಮೆಂಟ್ ಬಿದೋದ ತಕ್ಷಣ ಅಫ್ಕೋರ್ಸ್ ಈ ಒಂದು ಬಿಲ್ಗಳು ಏನೋ ಪೆಂಡಿಂಗ್ ಬಿಲ್ಗಳಿತ್ತು, ಸೊ ರೆಕಮೆಂಡೇಶನ್ ಏನಿದ್ರು ಕೂಡ ಇದಾಗುತ್ತೆ. ಸೊ ನಿಮಗೆ ಪಾರ್ಲಿಮೆಂಟ್ ಮಾಡಿಸಿದ್ರೆ ನಿಮ್ಗೆ ಅರ್ಥ ಆಗ್ತಾಯಿತ್ತು, ಯಾಕಂದರೆ ದ ಡಿಸೊಲ್ಯೂಷನ್ ಆಫ್ ಅ ಬಿಲ್ ಪೆಂಡಿಂಗ್ ಇನ್ ಲೋಕಸಭಾ ಅಥವಾ ರಾಜ್ಯಸಭಾ ಡಸ್ ನಾಟ್ ಏನಂತಾರಪ್ಪ ಅದಕ್ಕೆ ಏನೋ ಬರ್ತದೆ, ಅದು ಡೆಸೊಲ್ಯೂಷನ್ಗೆ ಬಿಲ್ಲು ಇದಾಗುತ್ತಾ, ಕ್ಯಾನ್ಸಲ್ ಆಗುತ್ತಾ ಇಲ್ವಾ ಅನ್ನೋದೆಲ್ಲ ಇದೆ. ಬಟ್ ಅದು ಪಾರ್ಲಿಮೆಂಟ್ ಮಾಡ್ಬೇಕಾದ್ರೆ ನೋಡೋಣ, ಸರಿನಾ. ಸೊ ಆಗುತ್ತೆ. ಬಟ್ ಆದರೆ ನಮ್ಮ 3 ಸ್ಟೇಟ್ ಇದೆ, ಯಾವುದು ಅಂದರೆ ಕರ್ನಾಟಕ, ವೆಸ್ಟ್ ಬೆಂಗಾಲ್ ಮತ್ತು ಆಂಧ್ರ ಪ್ರದೇಶ. ಈ 3 ಸ್ಟೇಟು ಕೂಡ ಸೆಂಟ್ರಲ್ ಲೆವೆಲ್ ಹಾಕಿದ್ರೆ ಏನಾಯಿತು, ನಾವು ಅದನ್ನು ರೆಕಮೆಂಡೇಶನ್ ತೊಗೊಂಡು ನಾವು ಪಂಚಾಯತ್ ರಾಜ್ನ ಹಾಕೊಳ್ಳೋಣ ನಮ್ಮ ರಾಜ್ಯಗಳಲ್ಲಿ ಅಂತ ಅಂದ್ಬಿಟ್ಟು ಈ ಒಂದು 3 ಸ್ಟೇಟ್ ಯಾವುದು, ಕರ್ನಾಟಕ, ವೆಸ್ಟ್ ಬೆಂಗಾಲ್ ಮತ್ತು ಆಂಧ್ರ ಪ್ರದೇಶ, ಬೇಸ್ಡ್ ಆನ್ ಅಶೋಕ್ ಮೆಹ್ತಾ ರೆಕಮೆಂಡೇಶನ್ ಕರ್ನಾಟಕದಲ್ಲಿ ಸ್ಟೇಟ್ಗಳಲ್ಲಿ ಈ ಒಂದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳನ್ನ ಬಿಲ್ಡ್ ಮಾಡ್ತಾರೆ. ಅಂದರೆ ಇನ್ನು ಬಲವಂತರಾಯ್ ಮೆಹ್ತಾ ಅವ್ರು ಬಂದ ಮೇಲೂ ಕೂಡ ಇದೆ, ಬಟ್ ಅದಕ್ಕಿಂತ ಅಶೋಕ್ ಮೆಹ್ತಾ ಅವ್ರ ಒಂದು ರೆಕಮೆಂಡೇಶನ್ ಚೆನ್ನಾಗಿತ್ತು ಅಂದ್ಬಿಟ್ಟು ಅಶೋಕ್ ಮೆಹ್ತಾ ಅವ್ರ ರೆಕಮೆಂಡೇಶನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಸ್ಟೇಟ್ ಗೌರ್ಮೆಂಟಲ್ಲಿ, ಸರಿನಾ. ಮುಗೀತು. ನೆಕ್ಸ್ಟು GVK ರಾವ್ ಕಮಿಟಿ. ಸೊ ಯಾರಿದು GVK ರಾವ್ ಅಂತಂದರೆ, ಅಶೋಕ್ ಮೆಹ್ತಾ ಹೋದರು, ನೆಕ್ಸ್ಟು GVK ರಾವ್ ಕರ್ಕೊಬರ್ತಾರೆ. ಏನಂತ ನೋಡಿ ಸರ್, GVK ಸಾಹೇಬ್ರೆ ಅಶೋಕ್ ಮೆಹ್ತಾ ಅವ್ರನ್ನ ಕೂರಿಸಿದ್ರು ಸತಿ. ಸೊ ಅವರೊಂದು ಗೌರ್ಮೆಂಟ್ ಬಿದ್ದೋಯ್ತು, ಸರಿನಾ. ಗೌರ್ಮೆಂಟ್ ಬಿದ್ದೋಯ್ತಲ್ಲ, ಸೊ ಅವ್ರ ರೆಕಮೆಂಡೇಶನ್ ಹೊರಟಾಯ್ತು. ನೀವು ಈ ಒಂದು ಬಲವಂತರಾಯ್ ಮೆಹ್ತಾ ಅವರ ಇತ್ತಲ್ಲ, ಸೊ ನೀವು ಅಶೋಕ್ ಮೆಹ್ತಾ ಅವ್ರದ್ದು ಕೂಡ ಹಾಗಿಲ್ಲ. ಸೊ ನೀವಾದರೂ ಒಂದು ಒಳ್ಳೆ ರೆಕಮೆಂಡೇಶನ್ನ ಕೊಡಿ, ಎಫಿಷಿಯೆಂಟಾಗಿ ವರ್ಕ್ ಮಾಡಬೇಕು, ನಮ್ಮ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನು ನಮ್ಮ ಇಂಡಿಯಾದಲ್ಲಿ ಒಳ್ಳೆ ಇದರಾಗಿ ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ದ ಕಮಿಟಿ ಟು ರಿವ್ಯೂ ದ ಎಕ್ಸಿಸ್ಟಿಂಗ್ ಅಡ್ಮಿನಿಸ್ಟ್ರೇಟಿವ್ ಅರೇಂಜ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಅ ಪಾವರ್ಟಿ ಅಲಿವಿಯೇಷನ್ ಪ್ರೋಗ್ರಾಮ್ಸ್ ಅಂಡರ್ ದ ಚೇರ್ಮನ್ ಆಫ್ GVK ರಾವ್. ಆಯಿತಾ. ಈ ಒಂದು ಪಾವರ್ಟಿ ಅಂದರೆ ಈ ಒಂದು ಪಂಚಾಯತ್ ರಾಜ್ನ ಇನ್ನೂ ಸ್ವಲ್ಪ ಎಫಿಷಿಯೆಂಟಾಗಿ ವರ್ಕ್ ಆಗೋ ರೀತಿ ಏನಾದ್ರು ಮಾಡಿ ಅಂತ ಅಂದ್ಬಿಟ್ಟು ಅಪಾಯಿಂಟ್ ಮಾಡ್ತಾರೆ. ಸೊ ಇವರು ಅಪಾಯಿಂಟ್ ಮಾಡಾದ್ಮೇಲೆ ಯಾವಾಗ ಪ್ಲಾನಿಂಗ್ ಕಮಿಷನ್, ಓಕೆ 1985 ಬರ್ತದೆ ಇದು. ಸೊ ದ ಕಮಿಟಿ ಕೇಮ್ ಟು ದ ಕನ್ಕ್ಲೂಷನ್ ದಟ್ ದ ಡೆವಲಪ್ಮೆಂಟ್ ಪ್ರೊಸೆಸ್ ವಾಸ್ ಗ್ರ್ಯಾಜುಯಲಿ ಬ್ಯೂರೋಕ್ರಟೈಸ್ಡ್ ಆ್ಯಂಡ್ ಡಿವೋರ್ಸ್ ಫ್ರಮ್ ದ ಪಂಚಾಯತ್ ರಾಜ್. ಸೊ ಆ್ಯಕ್ಚುಲಿ ಈಗ ಬಲವಂತರಾಯ್ ಕೊಟ್ಟಂತಹ ಒಂದಷ್ಟು ಏನು ರೆಕಮೆಂಡೇಶನ್ ಇತ್ತು, ಈಗಾಗಲೇ ಏನು ಸಿಸ್ಟಮ್ ಏನಿದೆ, ಪಂಚಾಯತ್ ರಾಜ್ ಸಿಸ್ಟಮ್ ಹೇಗಾಗಿದೆ ಅಂತಂದರೆ ಇದ್ರ ತುಂಬ ಬರೀ ಬ್ಯೂರೋಕ್ರಾಟ್ಸ್ ಇದ್ದಾರೆ. ಮತ್ತು ಆ್ಯಕ್ಚುಯಲ್ ಪಂಚಾಯತ್ ರಾಜ್, ಈಗ ಪಂಚಾಯತ್ ರಾಜ್ ಅಂದರೆ ಏನಪ್ಪ, ಲೋಕಲ್ ಗವರ್ನೆನ್ಸು. ಬಟ್ ಈ ಲೋಕಲ್ ಗವರ್ನೆನ್ಸಿಂದನೇ, ಸೆಲ್ಫ್ ಗವರ್ನೆನ್ಸಿಂದನೇ ಇದು ಸ್ವಲ್ಪ ದೂರ ಉಳಿದಿದೆ. ಈಗಾಗಲೇ ಎಲ್ಲ ಎಕ್ಸಿಕ್ಯೂಟಿವ್ ಮಿನಿಸ್ಟ್ರುಗಳೆಲ್ಲ ಇನ್ವಾಲ್ವ್ ಆಗಿದ್ದಾರೆ, ಆಯಿತಾ. ಕೆಲವೊಂದು ಆಫೀಸರ್ಸು, ಹೈಯರ್ ಆಫೀಷಿಯಲ್ಸ್ ಇನ್ವಾಲ್ವ್ ಆಗಿದ್ದಾರೆ. ಸೊ ಇದೆಲ್ಲ ಇದ್ದಾಗ ಒಂದು ಗ್ರಾಮ ಹೇಗೆ ಡೆವಲಪ್ ಆಗುತ್ತೆ, ಈಗ PDO ಅಂತ ಒಂದು ಅಪಾಯಿಂಟ್ ಮಾಡಿದ್ರೆ, ಸೊ ಅವರು ಒಂದು ಗ್ರಾಮನ ಹೇಗೆ ಡೆವಲಪ್ ಮಾಡ್ತಾರೆ ಹೇಳಿ. ಸೊ ನೀವು ಈಗ ಅವ್ರು ಹೇಳೋದೇನು ಅಂತಂದರೆ, ಇಟ್ ಈಸ್ ಗ್ರ್ಯಾಜುವಲಿ ಬ್ಯೂರೋಕ್ರಟೈಸ್ಡ್ ಅಂತಂದರೆ ಇದು ತುಂಬ ಬರೀ ಇವರೇ ಇದ್ದಾರೆ, ಬ್ಯೂರೋಕ್ರಾಟ್ಸೇ ಇದ್ದಾರೆ. ಬ್ಯೂರೋಕ್ರಾಟ್ಸ್ ಅಂದರೆ ಒಳ್ಳೆ ತಿಳ್ಕೊಂಡಿರೋರು. ಎಕ್ಸಾಂಪಲ್ ಹೇಳೋದಾದರೆ ಮಿನಿಸ್ಟ್ರುಗಳೇ ಆಗಿರ್ಬೋದು, ಆಯಿತಾ, ಗೌರ್ಮೆಂಟ್ ಇನ್ವಾಲ್ವ್ ಆಗಿದೆ, ಎಕ್ಸಿಕ್ಯೂಟಿವ್ ಇನ್ವಾಲ್ವ್ ಆಗಿದೆ. ಸೊ ಪ್ರತಿಯೊಂದು
ಪ್ರತಿಯೊಂದು ಏನಂದರೆ ಡೆವಲಪ್ ಮಾಡಬೇಕಾದ್ರೂ ಕೂಡ ಇವರ ಒಂದು ಪರ್ಮಿಷನ್ ಬೇಕಾಗ್ತದೆ. ಈಗ ಪಿ ಡಿ ಒ ಅಂತ ಅಪ್ಲೈ ಮಾಡಿ ಒಬ್ಬನ್ನ ಕೂರಿಸಿದ್ರೆ ಒಂದು ಗ್ರಾಮದಲ್ಲಿ ಆ ಪಿ ಡಿ ಒಗೆ ಪ್ರತಿಯೊಂದು ಗೊತ್ತಿರುತ್ತೆ ಅಲ್ವಾ. ಅಂದರೆ ಯಾವ ಗ್ರಾಮದಲ್ಲಿ ಅಂದರೆ ನಾನಿರುವಂತಹ ಈ ಗ್ರಾಮದಲ್ಲಿ ಯಾರಿಗೆ ಏನು ಬೇಕು ಅನ್ನೋದು ಪ್ರತಿಯೊಂದು ಗೊತ್ತಿರುತ್ತೆ. ಬಟ್ ಈಗ ಎಕ್ಸಿಕ್ಯೂಟಿವ್ ಇನ್ವಾಲ್ವ್ ಆದರೆ ಅವನೊಬ್ಬ ಎಷ್ಟು ಗ್ರಾಮಗಳಂತ ನೋಡ್ತಾನೆ ಹೇಳಿ ಅಲ್ವಾ. ಈಗ ಒಬ್ಬ ಮಿನಿಸ್ಟ್ರು ಅಂತ ಇದು ಮಾಡಿದ್ರೆ ಇಡೀ ರಾಜ್ಯದ ನೋಡಬೇಕು ಗ್ರಾಮ ಅಂತಂದರೆ ಅವನಾಗುತ್ತಾ ಇಲ್ಲ. ಸೊ ಈ ಥರ ಇನ್ವಾಲ್ವ್ ಆಗಿದ್ದಾರೆ, ನೀವು ಅದನ್ನು ತೆಗಿಬೇಕಾಗ್ತದೆ ಅಂತ ಜಿ.ವಿ.ಕೆ. ಅವರವು ತಲೆಗೆ ಹೊಡೆದಂಗೆ ಫಸ್ಟ್ ಹೇಳ್ತಾರೆ. ನೆಕ್ಸ್ಟು ಅವ್ರು ಇನ್ನೊಂದು ಹೇಳ್ತಾರೆ, ಇಟ್ ಇಸ್ ಎ ಗ್ರಾಸ್ ವಿತೌಟ್ ರೂಟ್ಸ್. ಸೊ ರೂಟ್ಸ್ ಅನ್ನೋದು ಏನಪ್ಪ, ಈಗ ಗ್ರಾಸ್ ವಿತೌಟ್ ರೂಟ್ಸ್ ಅಂತಂದರೆ ಈಗ ಇದು ಸಾಯಿಲ್ ಅಂತಂದರೆ ಇದು ರೂಟ್ಸ್ ಇದು ಹಿಂಗಿದೆ ಅಂತ ತಿಳ್ಕೊಳ್ಳಿ. ಸೊ ಇದು ಗ್ರಾಸು ಆಯಿತಾ. ಸೊ ಈ ಥರ ಗ್ರಾಸು ತುಂಬ ಗಾಳಿ ಬೀಸಿದ್ರು ಅಥವಾ ಮಳೆ ಹೋಯ್ದ್ರು ನಿಂತ್ಕೋಬೇಕು ಅಂತಂದರೆ ಇದು ರೂಟ್ ಗಟ್ಟಿಯಾಗಿರ್ಬೇಕಲ್ವ. ಸೊ ಈ ರೂಟ್ ಏನು ಅಂತಂದರೆ ಇದು ಲೋಕಲ್ ಸೆಲ್ಫ್ ಗವರ್ನಮೆಂಟ್, ಇದು ಇಲ್ಲಿ ನೋಡಿ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಂತ ನಾವು ಹೇಳ್ಬೋದು. ಇದು ಲೋಕಲ್ ಸೆಲ್ಫ್ ಗವರ್ನೆನ್ಸಲ್ಲಿ ಅದಕ್ಕೆ ಆದಂತಹ ಒಂದು ಸೆಲ್ಫ್ ಗವರ್ನೆನ್ಸ್ ಪವರ್, ಅಡ್ಮಿನಿಸ್ಟ್ರೇಷನ್ ಪವರು, ಡಿಸಿಷನ್ ಮೇಕಿಂಗ್ ಪವರು ಇದನ್ನೆಲ್ಲ ಅವ್ರು ಕೊಡಬೇಕು. ಸೊ ಅದು ಕೊಡದೇ ಈಗ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಸಿಸ್ಟಮ್ ಹೇಗಾಗಿದೆ ಅಂತಂದರೆ ಈ ರೀತಿ ಇದೆ ಅಂತೆ. ಗ್ರಾಸ್ ವಿತೌಟ್ ರೂಟ್ಸೇ ಇಲ್ಲ, ಸುಮ್ಮನೆ ನೋಡೋದಕ್ಕೆ ಮಾತ್ರ ಗ್ರಾಸ್ ಇದೆ ಅಷ್ಟೇ. ಸೊ ಅದನ್ನೇ ಅವರು ಹೇಳ್ತಾರೆ. ಸೊ ಅದಕ್ಕೆ ಈ ಥರ ಇದ್ದಂಥ ಸಿಸ್ಟಮ್ಗೆ ಇವ್ರು ಏನು ಮಾಡ್ತಾರೆ, ಒಂದಷ್ಟು ರೆಕಮೆಂಡೇಶನ್ ಕೊಡ್ತಾರೆ. ನೋಡಪ್ಪ ಈ ಥರ ಇದ್ರೆ ಆಗಲ್ಲ, ಸೊ ನಾನು ನಿಮ್ಗೆ ಒಂದಷ್ಟು ರೆಕಮೆಂಡೇಶನ್ ಕೊಡ್ತೀನಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಕೊಡುತ್ತೆ. ಅದೇನು ಅಂತಂದರೆ ಡಿಸ್ಟ್ರಿಕ್ಟ್ ಲೆವೆಲ್ ಬಾಡಿ, ದಟ್ ಈಸ್ ಜಿಲ್ಲಾ ಪರಿಷತ್ ಶುಡ್ ಬಿ ಪಿವೋಟಲ್ ಇಂಪಾರ್ಟೆನ್ಸ್. ಪಿವೋಟಲ್ ಇಂಪಾರ್ಟೆನ್ಸ್ ಇನ್ ದ ಸ್ಕೀಮ್ ಆಫ್ ಅ ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ನೋಡಿ, ಜಿಲ್ಲಾ ಪರಿಷತ್ ಏನಿದೆ ಅದನ್ನು ತುಂಬ ಇಂಪಾರ್ಟೆಂಟು ಹೈಲೈಟ್ ಮಾಡಿ. ಏನಿದು ಪಿವೋಟಲ್ ಪಾಯಿಂಟ್ ಅಂತಂದರೆ, ಎಕ್ಸಾಂಪಲ್ ಹೇಳೋದಾದರೆ ನೀವು ಈ ಗಾಳಿಗಿರಿಕೆ ಅಂದರೆ ಪಾಪ ಸಿಟಿ ಮಕ್ಕಳಿಗೆ ಅರ್ಥ ಆಗಲ್ಲ. ಸರಿ, ಈಗ ಫ್ಯಾನ್ ಅಂತ ತಿಳ್ಕೊಳ್ಳಿ. ಫ್ಯಾನು ಮಧ್ಯದಲ್ಲಿ ಹೀಗಿದೆ. ಸೊ ಫ್ಯಾನ್ ಸುತ್ತ ಈಗ ಇಲ್ಲೊಂದು ಗಿರ್ಕಿ ಇದೆ, ಇಲ್ಲೊಂದು ಗಿರ್ಕಿ ಇದೆ, ಇಲ್ಲೊಂದು 3 ಗಿರ್ಕಿ ಇರುತ್ತೆ ಅಲ್ವ. ಸೊ ಪಿವೋಟಲ್ ಪಾಯಿಂಟ್ ಅಥವಾ ಪಿವೋಟಲ್ ಸೆಂಟರ್ ಪಾಯಿಂಟ್ ಅಂದರೆ ಇದು ಮಧ್ಯದಲ್ಲಿ ಇರುತ್ತಲ್ಲ ಇಷ್ಟು, ಇಟ್ ಈಸ್ ಕಾಲ್ಡ್ ಸೆಂಟರ್. ಪಿವೋಟಲ್ ಸೆಂಟರ್ ಅಂತ ಇದನ್ನೇ. ಪಿವೋಟ್ ಅಂತಂದರೆ ಆ ಪಿವೋಟ್ ಅಲ್ಲಪ್ಪ, ಪಿವೋಟ್ ಅಂದರೆ ನಗ್ತಾವೆ ನೋಡ್ರಪ್ಪ ಅವನು. ಸೊ ಪಿವೋಟಲ್ ಪಾಯಿಂಟ್ ಅಂತಂದರೆ ಇದು ಸೆಂಟರ್ ಪಾಯಿಂಟು. ಸೊ ಈ ಜಿಲ್ಲಾ ಪರಿಷತ್ತನ್ನು ನೀವು ಸೆಂಟರ್ ಪಾಯಿಂಟಾಗಿ ಇದನ್ನು ಮಾಡಿದ್ರೆ ಅಫ್ಕೋರ್ಸ್ ನಿಮ್ಮ ಈ ಒಂದು ಈ ಗ್ರಾಮಗಳೆಲ್ಲ ಇಲ್ಲಿಗೆ ಬರ್ತದೆ ಪ್ರತಿಯೊಂದು ಕೂಡ ಅಲ್ವಾ. ಇದು ಹೇಗೆ ಆಡಿಸುತ್ತೆ, ಹೇಗೆ ತಿರುಗುತ್ತೋ ಇದು ಕೂಡ ಹಾಗೆ ತಿರುಗುತ್ತೆ. ಸೊ ಇದನ್ನು ನೀವು ಸೆಂಟ್ರಲೈಸ್ ಮಾಡಿ, ಅಂದರೆ ಡಿಸೆಂಟ್ರಲೈಸ್ ಮಾಡಿ. ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಪವರು ಇದನ್ನು ಟಚ್ ಮಾಡೋಕ್ಕೆ ಹೋಗಬಾರ್ದು, ಅದನ್ನೇ ಹೇಳೋದು. ನೆಕ್ಸ್ಟು, ಇಟ್ ಶುಡ್ ಬಿ ಅಸೈನ್ಡ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ವಿತ್ ರೆಸ್ಪೆಕ್ಟ್ ಟು ದ ಪ್ಲಾನಿಂಗ್ ಇಂಪ್ಲಿಮೆಂಟೇಷನ್. ಸೊ ಹೇಳಿದ್ಮೇಲೆ ಅದನ್ನೇ ಎಲ್ಲ ಥರದ ಒಂದು ಪವರ್ಗಳನ್ನ ಕೊಡಬೇಕು. ರೂಲ್ಸ್ ಮೇಕಿಂಗ್ ಪವರ್ ಕೊಡಬೇಕು, ಡಿಸಿಷನ್ ಮೇಕಿಂಗ್ ಪವರು, ಅಡ್ಮಿನಿಸ್ಟ್ರೇಟಿವ್ ಪವರ್ಸು, ಫಿನಾನ್ಷಿಯಲ್ ಪವರ್, ಪ್ರತಿಯೊಂದು ಟ್ಯಾಕ್ಸ್ ಕಲೆಕ್ಷನ್ ಆಗಿರ್ಬೋದು ಎಲ್ಲ ಪವರ್ಸ್ ಕೊಡಿ ಅಂತ ಹೇಳಿದೆ. ನೆಕ್ಸ್ಟು, ಸಮ್ ಆಫ್ ದ ಪ್ಲಾನಿಂಗ್ ಫಂಕ್ಷನ್ಸ್ ಅಟ್ ದ ಸ್ಟೇಟ್ ಲೆವೆಲ್ ಶುಡ್ ಬಿ ಟ್ರಾನ್ಸ್ಫರ್ ಟು ದ ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲಾನಿಂಗ್. ಸೊ ಅಫ್ಕೋರ್ಸ್ ನಿಮಗೆ ಸ್ಟೇಟ್ ಅಂತ ಅಷ್ಟೇ, ಸ್ಟೇಟ್ ಲೆವೆಲಲ್ಲಿ ಒಂದಷ್ಟು ಪ್ಲ್ಯಾನಿಂಗ್ಗಳು ಮಾಡ್ತಾರಲ್ವ. ಈ ವರ್ಷ ನಮ್ಮ ರಾಜ್ಯನ ಈ ಥರ ಎಲ್ಲ ಮಾಡಬೇಕು ಅಂತ ಒಂದಷ್ಟು ಪ್ಲ್ಯಾನಿಂಗ್ಗಳು ಮಾಡ್ತಿದೆ. ಸೊ ಅಂಥ ಪ್ಲ್ಯಾನಿಂಗಲ್ಲಿ ಸ್ವಲ್ಪನಾದರೂ ನೀವು ಡಿಸ್ಟಿಕ್ಗಳಿಗೆ ಕೊಡಿ. ಡಿಸ್ಟಿಕ್ಗಳು ಕೊಟ್ಟರೆ ಅವ್ರೇನು ಮಾಡ್ತಾರೆ, ಸುಮ್ಮನೆ ಇಟ್ಕೊಳ್ತಾರೆ ಇಲ್ಲ. ಸೊ ಆ ಡಿಸ್ಟಿಕ್ ಅವ್ರು ಏನು ಮಾಡ್ತಾರೆ ಅಂದರೆ, ಡಿಸ್ಟಿಕ್ ಅವರು ಈ ಒಂದು ವಿಲೇಜ್ಗಳನ್ನ ಡೆವಲಪ್ ಮಾಡೋದು ಹೇಗೆ ಅನ್ನೋದು ಕೂಡ ಪ್ಲ್ಯಾನ್ ಆಗ್ತಾರೆ. ನೆಕ್ಸ್ಟು, ಎ ಪೋಸ್ಟ್ ಆಫ್ ಅ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕಮಿಷನರ್ ಶುಡ್ ಬಿ ಕ್ರಿಯೇಟೆಡ್. ನೋಡಿ, DDC ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕಮಿಷನರ್ ಅಂತ ಒಬ್ಬನ ಕೂರಿಸಿ. ಹಿ ಶುಡ್ ಬಿ ಆ್ಯಕ್ಟ್ ಎಸ್ ಎ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ಅ ಜಿಲ್ಲಾ ಪರಿಷತ್. ಈಗಲೂ ಕೂಡ ಇದ್ದಾರೆ CEO ಅಂತ ಅಲ್ವಾ. ಜಿಲ್ಲಾ ಪಂಚಾಯತಲ್ಲಿ ನೀವು ಮೈಸೂರಲ್ಲಿ ಯಾರಿದ್ದಾರೆ ನಿಮ್ಗೆ ಗೊತ್ತಿರುತ್ತೆ. ನಿಮ್ಮ ಮೈಸೂರು ಅಂತಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಓಡಾಡ್ತಿರ್ತಾರೆ. ಈ ಎಕ್ಸಾಂಪಲ್ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅಂತ ತಿಳ್ಕೊಳ್ಳಿ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದಾರೆ ಆಫೀಸರ್ CO ಅವರು. ಸೊ ಅವರು ಎಲ್ಲ ಥರದ ಒಂದು ಪಂಚಾಯತಿಗಳನ್ನ ಆಗಾಗ ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ಅವರು ಕೂಡ ಒಬ್ಬ ಜಿಲ್ಲಾ ಪರಿಷತ್ತಲ್ಲಿ ಒಬ್ಬ COನ ಕೂರಿಸಿ. ಆ CO ಏನಾಗಿರ್ತಾರೆ ಅಂದರೆ ನಮ್ಮ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕಮಿಷನರ್ ಆಗಿ ವರ್ಕ್ ಮಾಡಬೇಕು. ಸರಿ, ನೆಕ್ಸ್ಟ್ ಎಲೆಕ್ಷನ್ನು ರೆಗ್ಯುಲರ್ ಆಗಿ ಇದು ಮಾಡಬೇಕು. ಎಲೆಕ್ಷನ್ ಬಿಕಮ್ ಓವರ್ ಡ್ಯೂ ವಿತ್ 1 or more times. ಓಕೆ, 11 ಸ್ಟೇಟಲ್ಲಿ. ಸೊ ಎಲೆಕ್ಷನ್ಗಳನ್ನ ರೆಗ್ಯುಲರಾಗಿ ಮಾಡಿ ಅಂತ ಹೇಳಿತ್ತು. ಅಂದರೆ ಕೆಲವೊಂದು ಅದಕ್ಕಿಂತ ಮುಂಚೆ ಬಲವಂತರಾಯ್ ಮೆಹ್ತಾ ಕಮಿಟಿ ಕೊಟ್ಟಂಥ ಒಂದಷ್ಟು ರೆಕಮೆಂಡೇಷನಲ್ಲಿ 3 ಟೈರು 4 ಟೈರು ಅಂತೆಲ್ಲ ಮಾಡಿಕೊಂಡ್ರು.
2-3-4 ಟೈರ್ಸಲ್ಲಿ ಎಲ್ಲ ಥರ ಒಂದು ರಾಜ್ಯಗಳಲ್ಲಿ ಮಾಡಿಕೊಂಡ್ರು. ಆದರೆ ಅಲ್ಲಿ ಎಲೆಕ್ಷನ್ಗಳು ಇರ್ರೆಗ್ಯುಲರ್ ಆಗಿತ್ತು. 5 ವರ್ಷ ಆಗಿ 6 ತಿಂಗಳಾಗಿತ್ತು. 5 ವರ್ಷ ಆಗಿ 6 ತಿಂಗಳಾಗಿದ್ರು ಕೂಡ, ಅಂದರೆ ಸೂಪರ್ ಸೆಷನ್ ಆಗಿದ್ರು ಕೂಡ ಎಲೆಕ್ಷನ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಈ ಒಂದು ಕಮಿಟಿ ಆ ಒಂದು ರೆಕಮೆಂಡೇಶನ್ ಕೊಡುತ್ತೆ, ನೋಡಪ್ಪ ಮುಚ್ಕೊಂಡು ನೀನು ಎಲೆಕ್ಷನ್ಗಳನ್ನ ರೆಗ್ಯುಲರಾಗಿ ಮಾಡಬೇಕು ಅನ್ನೋದು ಈ ಒಂದು GVK ರಾವ್ ಅವರ ಒಂದು ರೆಕಮೆಂಡೇಶನ್ ಆಗಿತ್ತು. ಸೊ ಅದಾದಮೇಲೆ ಇನ್ನೊಂದು ಥಿಯರಿಗಳಿದೆ. ಈ ಥಿಯರಿ ನಿಮಗೆ ಬೇಡ, ವೇಸ್ಟು, ಬೇಕು ಅಂತಂದರೆ ನಾನು ನೋಟ್ಸಲ್ಲಿ ಕೊಟ್ಟಿರ್ತೀನಿ, ನೋಟ್ಸಲ್ಲಿ ಓದ್ಕೊಳ್ಳಿ. ಇಲ್ಲಿ ಒಂದು ನಿಮಿಷ ಕಾಣಿಸ್ತಲ್ಲ ಕೆಳಗಡೆ, ಇದು ನೋಡಿ, ಇದು ದಸ್ ದ ಕಮಿಟಿ ಇನ್ ಸ್ಕೀಮ್ ಡಿಸೆಂಟ್ರಲೈಸ್ ಅದಾದಮೇಲೆ ಏನೇನೋ ಬರ್ತದೆ. ಸೊ ಅದನ್ನು ಹೇಳಬೇಕು ಅಂತಂದರೆ ಒಂದು ನಿಮಿಷ ಹೇಳ್ಬಿಡ್ತೀನಿ ಅದನ್ನು ಯಾವುದಕ್ಕೂ. ಸೊ ಇದ್ರದ್ದು ಸಮ್ಮರಿ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ ಏನು ಅಂತ. ಇದರ ಸಮ್ಮರಿ ಏನು ಅಂತಂದರೆ, ಆ್ಯಕ್ಚುಲಾಗಿ ಈಗ ನಮಗೆ GVK ರಾವ್ ಕಮಿಟಿ ಏನು ಹೇಳ್ತೇವೆ, ಈಗ ಕಂಪ್ಲೀಟಾಗಿ ನೀವು ಲೋಕಲ್ ಗವರ್ನೆನ್ಸ್ನ ಕೊಡಬೇಕು, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳಿಗೆ ಲೋಕಲ್ ಗವರ್ನೆನ್ಸ್ ಅಂತ ಕೊಡಬೇಕು. ಆದರೆ ಇದಕ್ಕಿಂತ ಮುಂಚೆ ಎರಡು ಕಮಿಟಿಗಳು ಒಂದಷ್ಟು ರೆಕಮೆಂಡೇಶನ್ ಕೊಟ್ಟಿರುತ್ತೆ. ಯಾವುದಾದ್ರು ಕಮಿಟಿ ಅಂತಂದರೆ, ಒಂದು ದಂತವಾಲ ಕಮಿಟಿ ಮತ್ತು ಹನುಮಂತರಾವ್ ಕಮಿಟಿ ಅಂತ 2 ಕಮಿಟಿ ರಿಪೋರ್ಟ್ ಕೊಡುತ್ತೆ. ಅದು ಕೂಡ ಡಿಸ್ಟ್ರಿಕ್ಟ್ ಪ್ಲ್ಯಾನಿಂಗ್ಗಳಲ್ಲಿ. ಸೊ ಅಲ್ಲಿ ಏನಾಗಿತ್ತು ಅಂತಂದರೆ, ಇನ್ಸ್ಟೆಡ್ ಆಫ್ ಅಪಾಯಿಂಟಿಂಗ್ ಅಥವಾ ಇನ್ಸ್ಟೆಡ್ ಆಫ್ ಗಿವಿಂಗ್ ಟು ಜಿಲ್ಲಾ ಪರಿಷತ್ಗಳಿಗೆ ನೀವು ಏನು ಪವರ್ಗಳನ್ನ ಕೊಡಬೇಕು ಅಂದ್ಕೊಂಡಿದ್ದೀರಾ, ಆ ಪವರ್ನ ಅವರು ಕೊಡೋಕ್ಕಿಂತ ನೀವು ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ನ ಅಪಾಯಿಂಟ್ ಮಾಡಿ. ಆ್ಯಸ್ ಪರ್ ಬಲವಂತ್ ರಾಯ್ ಮೆಹ್ತಾ ಏನು ಹೇಳಿದರು ಅದೇ ರೀತಿ ನೀವು ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳನ್ನ ಅಪಾಯಿಂಟ್ ಮಾಡಿ, ಅಂದರೆ ಆ ಪವರ್ಸ್ಗಳನ್ನ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ಗೆ ಕೊಡಿ ಅಂತೆಲ್ಲ ಹೇಳುತ್ತೆ. ಅಂದರೆ ಸೆಂಟ್ರಲ್ ರೋಲ್ ಅವ್ರು ಕೊಡಬೇಕು, ಪಿವೋಟಲ್ ರೋಲ್ನ ಅವ್ರು ಕೊಡಬೇಕು, ಆಯಿತಾ. ಡಿಸೆಂಟ್ರಲೈಸ್ ಪ್ಲ್ಯಾನಿಂಗ್ ಎಲ್ಲ ಪ್ರತಿಯೊಂದು ಕೂಡ ನೀವು ಕಲೆಕ್ಟರ್ಸ್ಗೆ ಕೊಟ್ಬಿಡಿ. ಸೊ ಈಗ ಕಲೆಕ್ಟರ್ಸು ಅಂದರೆ DC ನೋಡಿ ಎಷ್ಟು ಪವರ್ ಸಿಕ್ತು ಅಂದರೆ, ಪವರ್ ಅನ್ನೋದಕ್ಕಿಂತ ಅವ್ರಿಗೆ ಎಷ್ಟು ಕೆಲಸ ಸಿಕ್ತು ನೋಡಿ, ಅವ್ರಿಗೆ ಎಲ್ಲ ಥರದ್ದು ಕೆಲಸ ಸಿಕ್ಬಿಟ್ಟಂಗಾಯ್ತು, ಅವ್ರಿಗೆ ತುಂಬ ಹೆವಿ ಲೋಡ್ ಆಗೋಯ್ತು ಅವ್ರಿಗೆ. ಸೊ ಇದನ್ನೆಲ್ಲ ನೋಡಿದಂಥ GVK ರಾವ್ ಅವರು ಕೂಡ ಅವ್ರೇನು ಮಾಡ್ತಾರೆ, ಇದನ್ನು ತೆಗಿಬೇಕು ಅಂದ್ಬಿಟ್ಟು ಕಲೆಕ್ಟರ್ಸ್ ಇದನ್ನು ತೆಗಿತಾರೆ. ನೋಡಪ್ಪ, ಕಲೆಕ್ಟರ್ಸ್ಗೆ ಜಾಸ್ತಿ ಕೆಲಸ ಕೊಟ್ಟರೆ ಸರಿ ಬರಲ್ಲ, ಯಾಕಂದರೆ ಅವ್ರಿಗೆ ತುಂಬ ಕೆಲಸ ಮೊದಲೇ ಇರ್ತದೆ. ಸೊ ಅದ್ರ ಮೇಲೂ ನೀವು ಪಂಚಾಯತ್ ರಾಜ್ನ ನೋಡ್ಕೊಳ್ಳಿ ಅಂತಿದ್ರೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು, ಅದಕ್ಕೆ ಅಂತ ಸ್ಪೆಷಲಾಗಿ ಒಂದು ಆಫೀಸರ್ಸ್ನ ಮಾಡಿ ಅಂತ ಹೇಳ್ಬಿಟ್ಟು, ಈಗ ನಮ್ಮ ಮೇಲೆ ನೋಡಿದ್ವಲ್ಲ CEO ಅಂತ ಅಪಾಯಿಂಟ್ ಮಾಡಿ ಅಂತ, ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕಮಿಷನರ್ ಅಂತ ಅಪಾಯಿಂಟ್ ಮಾಡಿ ಅಂತ ಹೇಳಿದ್ರಲ್ಲ, ಸೊ ಅವ್ರನ್ನ ಅಪಾಯಿಂಟ್ ಮಾಡಿ. ಸೊ ಅವರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಕೆಳಗಡೆ ಇರ್ತಾರೆ. ಸೊ ಅವರು ಎಲ್ಲ ಪ್ರತಿಯೊಂದು ನೋಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಇಷ್ಟೇ, ಇದು ಹೇಳಿದ್ನಲ್ಲ ಇಷ್ಟೇ ಸಾಕು, ಇಷ್ಟು ಗೊತ್ತಿದ್ರೆ ಸಾಕು. ಸೊ ನೆಕ್ಸ್ಟ್ ಬಂದು LM ಸಿಂಘ್ವಿ ಕಮಿಟಿ. ಸೊ ಏನಿದೆ LM ಸಿಂಘ್ವಿ ಕಮಿಟಿ ಅಂತ ಹೇಳೋದಾದರೆ, ಇನ್ 1986 ರಾಜೀವ್ ಗಾಂಧಿ ಏನು ಮಾಡ್ತಾರೆ, ಅಪಾಯಿಂಟ್ ಮಾಡ್ತಾರೆ. ಇದು ನಿಮ್ಮ ಒಂದು CTIL ಕೇಳಿದಂತಹ ಕ್ವಶನ್. ಇದು ರಾಜೀವ್ ಗಾಂಧಿ ಗವರ್ನಮೆಂಟ್ ಅಪಾಯಿಂಟ್ ಮಾಡಿದಂತಹ ಒಂದು ಕಮಿಟಿ ಯಾವುದು ಅಂತ ಕೇಳಿದರು, ಅದು LM ಸಿಂಘ್ವಿ ಕಮಿಟಿ. ನಾನು ಗದ್ಗಿಲ್ ಕಮಿಟಿ ಅಂತ ಹಾಕ್ಬಿಟ್ಟು ಬಂದಿದ್ದೆ. ಸೊ ಗದ್ಗಿಲ್ ಕಮಿಟಿ ಅಲ್ಲ, ಅದು ರಾಜೀವ್ ಗಾಂಧಿ ಅವರ ಒಂದು LM ಸಿಂಘ್ವಿ ಕಮಿಟಿ. ಸೊ ರಾಜೀವ್ ಗಾಂಧಿ ಗವರ್ನಮೆಂಟ್ ಏನು ಮಾಡುತ್ತೆ, ನೋಡಪ್ಪ ಈಗಾಗಲೇ GVK ರಾವ್ ಅವರು ಕೊಟ್ಟಿದ್ದಾರೆ, ಬಟ್ ಸ್ಟಿಲ್ ನಮ್ಗೆ ಯಾಕೋ ಅದು ಏನೋ ಮಿಸ್ ಹೊಡಿತಾ ಇದೆ ಅನ್ನಿಸ್ತಾ ಇದೆ. ಸೊ ದಯವಿಟ್ಟು ನೀನು ಒಂದ್ಸತಿ ಕ್ರಾಸ್ ಎಕ್ಸಾಮಿನ್ ಮಾಡಿ ನೀನೊಂದಷ್ಟು ರೆಕಮೆಂಡೇಶನ್ ಕೊಡಪ್ಪ ಅಂತ ಹೇಳ್ತಾರೆ. ಸೊ ಅವರು ಕೂಡ 1986 ಒಪ್ಕೊಳ್ತಾರೆ, ಮಾಡ್ತಾರೆ. ಸೊ ಕಾನ್ಸೆಪ್ಟ್ ಆಫ್ ಪೇಪರ್ ರಿವೈಟಲೈಸೇಷನ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಟು ಪ್ರಿಪೇರ್ ಅ ಕಾನ್ಸೆಪ್ಟ್ ಪೇಪರನ್ನು ರಿವೈಟಲೈಸೇಷನ್ ಆಫ್ ಪಂಚಾಯತ್ ರಾಜನ್ನು ಇನ್ನೂ ಎಫಿಷಿಯೆಂಟಾಗಿ ವರ್ಕ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವರು ಒಂದಷ್ಟು ರೆಕಮೆಂಡೇಶನ್ನ ಕೊಡ್ತಾರೆ. ಏನು ಅಂತಂದರೆ ಇಲ್ಲಿದೆ ಒಂದಷ್ಟು ರೆಕಮೆಂಡೇಶನ್. ಏನು ಅಂತಂದರೆ, ಮೊದಲನೇದು ಕಾನ್ಸ್ಟಿಟ್ಯೂಷನಲ್ ರೆಕಗ್ನಿಷನ್ ಸಿಗಬೇಕು, ನ್ಯೂ ಚಾಪ್ಟರ್ನ ಆ್ಯಡ್ ಮಾಡಬೇಕು. ನೋಡಿ, ಮೊದಲನೇದು ಏನು ಅಂತಂದರೆ, ಫಸ್ಟು ನೀವು ಏನೇ ಮಾಡೋಕ್ಕಿಂತ ಮುಂಚೆ ನೀವೇನು GVK ರಾವ್ ಎಲ್ಲ ನೋಡ್ಕೊಂಬಂದ್ರಿ, ಬಲವಂತ್ ರಾಯ್ ನೋಡಿದ್ರಿ, ಹನುಮಂತರಾವ್ ಕಮಿಟಿ ನೋಡಿದ್ರಿ, ಸೊ ಬ್ಲಾ ಎಲ್ಲ ಕಮಿಟಿಗಳನ್ನ ನೋಡಿದ್ರಲ್ಲ. ಸೊ ನೀವು ಫಸ್ಟು ಮುಚ್ಕೊಂಡು ನೀವು ಪಂಚಾಯತ್ ರಾಜ್ಗೆ ನೀವು ಒಂದು ಸಂವಿಧಾನಾತ್ಮಕವಾಗಿ ಒಂದು ಸ್ಥಾನಮಾನವನ್ನು ಫಸ್ಟು ಕೊಡಿ. ಎಲ್ಲಿದೆ ಆರ್ಟಿಕಲ್, ಯಾವ ಆರ್ಟಿಕಲ್ ಅಂತ ಹೇಳ್ತೀರಾ? ಪಂಚಾಯತ್ ರಾಜ್ ಅಂತಂದರೆ ಸುಮ್ಮನೆ ನೀವು ಕಮಿಟಿ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ. ಸೊ ಒಂದು ಆರ್ಟಿಕಲ್ನ ಕೊಡಿ, ನೀವು ಸಂವಿಧಾನದಲ್ಲಿ ಒಂದು ಸ್ಥಾನಮಾನವನ್ನು ಕೊಡಿ ಪಂಚಾಯತ್ ರಾಜ್ಗೆ ಅಂತ ಅವರು ಮಾತಾಡಿದ್ರಂತೆ. ಸೊ ಮೊದಲನೇ ರೆಕಮೆಂಡೇಶನ್ ಅದು. ಯಾಕಂತಂದರೆ ನೀವು ಇದಕ್ಕೆ ಸ್ವಲ್ಪ ಹಿಸ್ಟ್ರಿ ಹೇಳೋದಾದರೆ, ಸ್ವಲ್ಪ ಈ ಒಂದು LM ಸಿಂಘ್ವಿ ಅವರ ಕಮಿಟಿಯವರ ಒಂದು ಅಗ್ರೆಸಿವ್ ಹೇಳೋದಾದರೆ, ಅವರು ಹೇಳಿದ್ರಂತೆ ಈ ರೀತಿ, ನೀವು ಫಸ್ಟು ಸ್ಥಾನಮಾನವನ್ನು ಕೊಡಿ ಪಂಚಾಯತ್ ರಾಜ್ಗೆ, ಆಮೇಲೆ ನೀವು ಒಂದಷ್ಟು ಇದನ್ನು ರೆಕಮೆಂಡೇಶನ್ ಬೇರೆದನ್ನು ಬೇಕಾದ್ರೆ ಅಡಿಷನ್ ಮಾಡಬಹುದು ಅಂತ ಹೇಳ್ತಾರೆ. ಹೊಸ ಚಾಪ್ಟರ್ನ ಇಂಟ್ರೊಡ್ಯೂಸ್ ಮಾಡಿ,
ಆಯಿತಾ. ನೆಕ್ಸ್ಟು ಈ ರೆಗ್ಯುಲರ್ ನೋಡಿ, ಇದು ಮೇನ್ ಪಾಯಿಂಟು, ರೆಗ್ಯುಲರ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಟು ದ ಪಂಚಾಯತ್ ರಾಜ್ ಬಾಡೀಸ್. ಈಗಾಗಲೇ ಎಕ್ಸಿಕ್ಯೂಟಿವ್ ಇನ್ವಾಲ್ವ್ ಆಗಿರೋದ್ರಿಂದ ಸ್ವಲ್ಪ ಇದು ಹೆವಿ ಪಾಲಿಟಿಕ್ಸ್ ನಡೀತಾ ಇದೆ. ಸೊ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕು. ನೆಕ್ಸ್ಟು ನ್ಯಾಯ ಪಂಚಾಯತ್ಗಳಿತ್ತಲ್ಲ ಅವೆಲ್ಲ ಶುಡ್ ಬಿ ಎಸ್ಟಾಬ್ಲಿಷ್ ಫಾರ್ ಅ ಕ್ಲಸ್ಟರ್ ವಿಲೇಜಸ್. ಈಗ ನೀವು ಲೋಕ್ ಅದಾಲತ್ಸ್ ವಿಡಿಯೋ ನೋಡಿತ್ತು ಅಂತಂದರೆ ಅಲ್ಲೆಲ್ಲ ಹೇಳಿದ್ದೆ ನಾನು ನ್ಯಾಯ ಪಂಚಾಯತಿಗಳು ಹೇಗೆ, ಆಯಿತಾ. ಸೊ ಅಲ್ಲೆಲ್ಲ ಏನಾಗಿತ್ತು, ಪ್ರತಿಯೊಂದು ಗ್ರಾಮದಲ್ಲಿ ನ್ಯಾಯ ಪಂಚಾಯತಿ ಅಂತಲೇ ಇತ್ತು. ಸೊ ಪ್ರತಿಯೊಂದು ಗ್ರಾಮ ಬೇಡ, ಇಲ್ಲೇನು ಮಾಡಿ ಅಂತಂದರೆ ಒಂದಷ್ಟು 4-5 ಗ್ರಾಮಗಳಿಗೆ ಒಂದು ಸಿಂಗಲ್ ನ್ಯಾಯ ಪಂಚಾಯತಿ ಅಂತ ಒಂದು ಕ್ಲಬ್ ಮಾಡಿಬಿಡಿ, ಆಯಿತಾ. ನೆಕ್ಸ್ಟು ದ ವಿಲೇಜಸ್ ಶುಡ್ ಬಿ ರೀಆರ್ಗನೈಸ್ ಟು ಮೇಕ್ ಗ್ರಾಮ ಪಂಚಾಯತ್ more viable. It also emphasized the importance of the Gram Sabha and called it as a embodiment of a direct democracy. ಸೊ ಏನಾಗಿದೆ ಅಂತಂದರೆ ಇಲ್ಲಿ ನೀವು ಗ್ರಾಮ ಸಭೆಯನ್ನು ಮಾಡಿ. ಏನಿದು ಗ್ರಾಮ ಸಭೆ ಅನ್ನೋದಕ್ಕಿಂತ ಗ್ರಾಮ ಸಭಾ ಅಂತ ಹೇಳ್ಬೋದು. ಸೊ ನೀವು ವಿಧಾನಸಭೆ ಅಂತ ಹೇಳ್ತೀರಾ, ಇಲ್ಲ. ಸೊ ಲೋಕಸಭೆ ಅಂತೀರ, ಇಲ್ಲ. ಲೋಕಸಭಾ ಅಂತಿರಲ್ವ. ಸೊ ಸಭಾ ಅಂತಂದಾಗ ಏನಾಗಿರಬೇಕು, ಅಲ್ಲಿ ಅಫ್ಕೋರ್ಸ್ ಒಬ್ಬರು ಪ್ರೆಸಿಡೆಂಟ್ ಇರಬೇಕು, ಅಲ್ಲೊಂದು ವೈಸ್ ಪ್ರೆಸಿಡೆಂಟ್ ಇರಬೇಕು. ಸೊ ಇಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಅಲ್ಲ, ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಇರ್ತಿದ್ದಲ್ಲ ಅದನ್ನು. ಸೊ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಇರಬೇಕು, ಆಯಿತಾ. ಸೊ ಅದಾದ್ಮೇಲೆ ಮೆಂಬರ್ಸ್ಗಳಿರಬೇಕು. ಸೊ ಒಂದಷ್ಟು ಏನಂತಾರಪ್ಪ ಅದಕ್ಕೆ ರೆಪ್ರೆಸೆಂಟೇಟಿವ್ಸ್ ಅಂತ ಇರಬೇಕು. ಏನಂತಾರಪ್ಪ ಅದಕ್ಕೆ ರೆಪ್ರೆಸೆಂಟೇಟಿವ್ಸ್ಗೆ ಏನು ಅಂತ ಹೇಳ್ತೀನಿ, ಪ್ರತಿನಿಧಿಗಳಿರಬೇಕು. ಸೊ ಇಷ್ಟೆಲ್ಲ ಇರಬೇಕು ಅಂತೇಳಿ ಅದೇ ಗ್ರಾಮ ಸಭೆ ಬೇರೆ, ಸಭೆ ಸೇರೋದು ಬೇರೆ. ಈ ಸಭಾ ಅಂತಂದರೆ ಇವೆಲ್ಲ ಇನ್ಕ್ಲೂಡ್ ಆಗಿರಬೇಕು. ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರತಿನಿಧಿಗಳು ಮೆಂಬರ್ಸ್ಗಳು ಒಂದಷ್ಟು ಡೆವಲಪ್ಮೆಂಟ್ ಆಫೀಸರ್ಸ್ಗಳು. ಸೊ ಇಷ್ಟೆಲ್ಲ ಇನ್ವಾಲ್ವ್ ಆಗಿರಬೇಕು ಅಂತ ಹೇಳುತ್ತೆ. ನೆಕ್ಸ್ಟು ದ ವಿಲೇಜ್ ಪಂಚಾಯತ್ ಶುಡ್ ಹ್ಯಾವ್ ಮೋರ್ ಫಿನಾನ್ಷಿಯಲ್ ರಿಸೋರ್ಸ್ ಇರಬೇಕು. ವಿಲೇಜ್ ಪಂಚಾಯತ್ಗಳಿಗೆ ಈಗಾಗಲೇ ನೋಡಿದಿರಲ್ಲ ನೀವು, ಗ್ರೇಡ್ 1 ಗ್ರೇಡ್ 2 ಪಂಚಾಯತಿಗಳಿಗೆ 10 ಲಕ್ಷ ಗಂಟೆವರೆಗೆ ಒಂದು ವಾರ್ಷಿಕ ಅಮೌಂಟನ್ನು ಕೊಡ್ತಾರೆ. ಒಂದು ವರ್ಷದಲ್ಲಿ 10 ಲಕ್ಷವನ್ನು ಕೊಡ್ತಾರೆ. 10 ಲಕ್ಷದಲ್ಲಿ ನೀನು ಡೆವಲಪ್ ಮಾಡಪ್ಪ ಪಂಚಾಯತಿನ ಅಂತ ವರ್ಷಕ್ಕೆ 10 ಲಕ್ಷ ಕೊಡ್ತಾರೆ. ಅದರಲ್ಲಿ ಬೀದಿ ದೀಪಗಳು ಕೆಟ್ಟಾಗಿರ್ಬೋದು, ಮೋರಿ ರಿಪೇರಿ ಆಗಿರೋದಾಗಿರ್ಬೋದು, ಪೈಪ್ಲೈನ್ ಆಗಿರ್ಬೋದು, ನೀರಿನ ಸೌಲಭ್ಯ ಆಗಿರ್ಬೋದು, ಟ್ಯಾಂಕನ್ನು ಒಂದು ಕಟ್ಟೋದಾಗಿರ್ಬೋದು. ಮುಂದೆ ನೋಡ್ತೀವಿ ಅದನ್ನೆಲ್ಲ ಸರಿ, ಏನೇನು ಮಾಡ್ತೀವಿ, ಏನೇನು ಮಾಡಬಹುದು. ಆರ್ಟಿಕಲ್ 73 ಫೀಚರ್ಸ್ ಎಲ್ಲ ನೋಡೋಣ ಆಯಿತಾ, ಈಗಲೇ ಬೇಡ. ಸೊ ಅದನ್ನೆಲ್ಲ ಕೊಡಬೇಕು ನೀವು. ನೆಕ್ಸ್ಟು ದ ಜುಡಿಷಿಯಲ್ ಟ್ರಿಬ್ಯುನಲ್ ಶುಡ್ ಬಿ ಎಸ್ಟಾಬ್ಲಿಷ್ಡ್ ಇನ್ ಈ ಸ್ಟೇಟ್ ಟು ಅಡ್ಜುಡಿಕೇಟ್ ಕಾಂಟ್ರವರ್ಸೀಸ್ ಅಬೌಟ್ ದ ಎಲೆಕ್ಷನ್ ಆಫ್ ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್. ಸೊ ಅಕಸ್ಮಾತ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಲಿ ಕೆಲವೊಂದಷ್ಟು ಕಾಂಟ್ರವರ್ಸೀಸ್ ಇತ್ತು ಅಂದರೆ ಎಲೆಕ್ಷನ್ಗಳಲ್ಲಿ, ನೀವು ಅದನ್ನು ಸಾಲ್ವ್ ಮಾಡೋದಕ್ಕೆ ಅಂತಲೇ ಒಂದು ಜುಡಿಷಿಯಲ್ ಟ್ರಿಬ್ಯುನಲ್ಸ್ನ ನೀವು ಎಸ್ಟಾಬ್ಲಿಷ್ ಮಾಡಿಕೊಡ್ಬೇಕು. ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ಬರ್ಕೊಡಿ ಇಲ್ಲಿ, ಗ್ರಾಮ ಸಭಾ ಶುಡ್ ಬಿ ರೀಆರ್ಗನೈಸ್ಡ್. ಮೇಲೆ ಇತ್ತು ಬಟ್ ಸಿಂಪಲಾಗಿ ಒಂದು ಬರ್ಕೊಳ್ಳಿದೆ. ಇಷ್ಟು ಬಂದು ನಮ್ಮ LM ಸಿಂಘ್ವಿ ಅವರ ಅಂದರೆ ರಾಜೀವ್ ಗಾಂಧಿ ಅವರು ಅಪಾಯಿಂಟ್ ಮಾಡಿದಂತಹ ಒಂದು ಕಮಿಟಿ ಇದಾಗಿತ್ತು. ಸೊ ನೆಕ್ಸ್ಟ್ ಬರೋದು ತಂಗನ್ ಕಮಿಟಿ ಅಂತ. ಸೊ ಏನಿದು ತಂಗನ್ ಕಮಿಟಿ ಅಂದರೆ ಇದು 1998. ಸೊ ಈ LM ಸಿಂಘ್ವಿ ಕೊಟ್ಟದಂತಹ ರೆಕಮೆಂಡೇಶನ್ ಯಾಕೋ ಹಿಡಿಸ್ತಿಲ್ಲ ಅನಿಸುತ್ತೆ. ಸೊ ಆದಮೇಲೆ ತಂಗನ್ ಅವ್ರನ್ನ ಕರೆಸಿ ಅವರು ಕೂಡ ಒಂದಷ್ಟು ರೆಕಮೆಂಡೇಶನ್ ಕೊಡಪ್ಪ ಅಂತ ಕರೆಸ್ತಾರೆ. 1988 ಎ ಸಬ್ ಕಮಿಟಿ ಆಫ್ ಅ ಕನ್ಸಲ್ಟೇಟಿವ್ ಕಮಿಟಿ ಆಫ್ ಪಾರ್ಲಿಮೆಂಟ್. ನೋಡಿ, ಕನ್ಸಲ್ಟೇಟಿವ್ ಆಫ್ ಪಾರ್ಲಿಮೆಂಟ್ ಇತ್ತಲ್ಲ, ಪಾರ್ಲಿಮೆಂಟಲ್ಲಿ ಇನ್ನೂ ನಾನು ಪಾರ್ಲಿಮೆಂಟರಿ ಕಮಿಟೀಸ್ ಇನ್ನೂ ಮಾಡಿದರೆ ಗೊತ್ತಾಗೋದು. ಸೊ ಈ ಒಂದು ಪಾರ್ಲಿಮೆಂಟಲ್ಲಿ ಒಂದಷ್ಟು ಕಮಿಟಿಗಳಂತ ಮಾಡಿರ್ತಾರೆ. ಈಗ ಕ್ಯಾಬಿನೆಟ್ ಕಮಿಟಿ ಅಂತ ಹೇಳಿದ್ದೀನಲ್ವ. ಸೊ ಆ ಥರ ಒಂದಷ್ಟು ಕಮಿಟಿಗಳನ್ನ ಮಾಡಿರ್ತಾರೆ. ಆ ಕಮಿಟಿಯ ಒಂದು ಸಬಾರ್ಡಿನೇಟ್ ಅಥವಾ ಸಬ್ ಕಮಿಟಿ ಅಂತ ಹೇಳ್ಬೋದು. ಸೊ ಆ ಕಮಿಟಿಯನ್ನು ಒಂದು ಅಲ್ಲಿ ಕರೆಸಿ ಈ ಒಂದು ಯಾವುದು PK ತಂಗನ್ ಅವರ ಒಂದು ಚೇರ್ಮನ್ಶಿಪ್ ಕೊಟ್ಟು ಸ್ವಲ್ಪ ಈ ಒಂದು ಪೊಲಿಟಿಕಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ನ ಎಕ್ಸಾಮಿನ್ ಮಾಡಪ್ಪ ಅಂತಂತಾರೆ. ಸೊ ಇದು ಗೊತ್ತಿದೆ, PK ತಂಗನ್ ಅವ್ರಿಗೆ ಒಂದಷ್ಟು ಆರೋಪಗಳಿತ್ತು. ಇವರು ತುಂಬ ಕರಪ್ಟ್ ಆಫೀಸರ್ ಅಂತ ತುಂಬ ಇತ್ತು, ಕರಪ್ಟ್ ಎಕನಾಮಿಸ್ಟ್ ಅಂತ ಏನೇನೋ ಹೇಳ್ತಾಯಿದ್ರು. ಇವ್ರಿಗೆ ತುಂಬ ಇವನು ಭ್ರಷ್ಟಾಚಾರ ಪ್ರಜೆ ಅಂತಲೇ ಹೇಳ್ತಾಯಿದ್ರಂತೆ. ಯಾಕಂದರೆ ತುಂಬ ಅವರು ದುಡ್ಡುಕೋಸೆಲ್ಲ ಇಸ್ಕೊಳ್ತಾಯಿದ್ರು. ಅದಕ್ಕೆ ಈ ಕಮಿಟಿ ನಿಂತೋಗುತ್ತೆ. ಸೊ ಆದರೂ ಕೂಡ ಇವರು ಒಂದು ರೆಕಮೆಂಡೇಶನ್ ಕೊಟ್ಟಿರ್ತಾರಲ್ವ, ಏನೇನು ಅಂತಂದರೆ ಇವ್ರು ಹೇಳ್ತಾರೆ, ಮೊದಲನೇದು ಹೇಳೋದಾದರೆ ಇವರು ಕೂಡ ಕಾನ್ಸ್ಟಿಟ್ಯೂಷನ್ ರೆಕಗ್ನೈಸೇಷನ್ ಕೊಡಬೇಕು, ಸಂವಿಧಾನದಲ್ಲಿ ಒಂದು ಸ್ಥಾನಮಾನವನ್ನು ಕೊಡಿ, 3 ಟೈರ್ ಸಿಸ್ಟಮ್ ಕೊಡಿ,
ಏನಂತಂದರೆ ಒಂದು ವಿಲೇಜು ಬ್ಲಾಕು ಡಿಸ್ಟಿಕ್ ಲೆವೆಲು ನೋಡಿದ್ವಿ ಮುಂಚೆನೇ. ಸೊ ನೆಕ್ಸ್ಟು ಜಿಲ್ಲಾ ಪರಿಷತ್ ಶುಡ್ ಬಿ ಪಿವೋಟಲು. ಸೊ ಜಿಲ್ಲಾ ಪರಿಷತ್ತು ಅದು ಸೆಂಟರ್ ಪಾಯಿಂಟ್ ಆಗಿರಬೇಕು. ಅಲ್ಲಿ ಎಲ್ಲ ಮೊದಲು ಬ್ಲಾಕ್ ಲೆವೆಲ್ ಸೆಂಟರ್ ಕೊಡ್ತಾಯಿದ್ರಿ, ಇಲ್ಲಿ ನೀವು ಜಿಲ್ಲಾ ಪರಿಷತ್ಗೆ ಕೊಟ್ಬಿಡಿ. ಇಟ್ ಶುಡ್ ಆ್ಯಕ್ಟ್ ಎಸ್ ಎ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಏಜೆನ್ಸಿ ಫಾರ್ ಡಿಸ್ಟ್ರಿಕ್ಟ್. ಸರಿ. ನೆಕ್ಸ್ಟು 5 ವರ್ಷ ಟೆನ್ಯೂರು, 5 ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಆಗಬೇಕು. ನೆಕ್ಸ್ಟು ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ ಅ ಸೂಪರ್ಸೆಷನ್ ಶುಡ್ ಬಿ 6 ಮಂತ್ಸ್ ಅಂತೆ. 5 ವರ್ಷ ಆದಮೇಲೆ 6 ತಿಂಗಳ ಗಂಟ ತಳ್ಬೋದಂತೆ. 6 ತಿಂಗಳು ಆದ ತಕ್ಷಣ ಹೊಸ ಎಲೆಕ್ಷನ್ ತರಬೇಕು, ಇಲ್ಲ ಅಂತ ಇರೋದನ್ನು ಸೂಪರ್ ಸೆಷನ್ ಅಂತ ಹೇಳ್ತೀವಿ. ಹೇಳಿದ್ದೀನಿ ಅದನ್ನು. ನೆಕ್ಸ್ಟು ಎ ಡೀಟೇಲ್ ಲಿಸ್ಟ್ ಆಫ್ ಎ ಸಬ್ಜೆಕ್ಟ್ ಆಫ್ ಪಂಚಾಯತ್ ಶುಡ್ ಬಿ ಓಕೆ ಡೀಟೇಲ್ ಲಿಸ್ಟ್ ಶುಡ್ ಬಿ ಪ್ರಿಪೇರ್ಡ್ ಇನ್ ಕೌಂಟ್ ದ ಕಾನ್ಸ್ಟಿಟ್ಯೂಷನ್. ಒಂದಷ್ಟು ಯಾವ ಸಬ್ಜೆಕ್ಟ್ ಮೇಲೆ ಏನೇನು ಡೆವಲಪ್ ಮಾಡಬೇಕು ಅನ್ನೋದು ಒಂದು ಡೀಟೇಲ್ ಲಿಸ್ಟನ್ನು ಕೊಡಬೇಕು. ನೆಕ್ಸ್ಟ್ ರಿಸರ್ವೇಷನ್ ಶೀಟ್ಗಳನ್ನ ಕೊಡಬೇಕು. ಇನ್ ಆಲ್ 3 ಟೈರ್ಸ್ ಶುಡ್ ಬಿ ಆನ್ ದ ಬೇಸಿಸ್ ಆಫ್ ಪಾಪ್ಯುಲೇಷನ್. ನೋಡಿ, ರಿಸರ್ವೇಷನ್ ಆಫ್ ವುಮೆನ್ನು ಕೊಡಬೇಕು, ಬಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ರಿಸರ್ವೇಷನ್ ಯಾರು ಕೊಡಬೇಕು ಇನ್ ಆಲ್ ದ 3 ಟೈರ್ಸ್. ಯಾವುದೋ ಒಂದು ಬರೀ 1 ಟೈರ್ ಅಲ್ಲ, ಎಲ್ಲ 3 ಟೈರು ಕೊಡಬೇಕು. ಇನ್ಕ್ಲೂಡಿಂಗ್ ವಿಲೇಜ್ಗೂ ಕೊಡಬೇಕು, ಬ್ಲಾಕ್ ಲೆವೆಲ್ಲು ಕೊಡಬೇಕು ಮತ್ತು ಡಿಸ್ಟಿಕ್ ಲೆವೆಲ್ಲು. ಒಟ್ಟು 3 ಟೈರ್ಗೂ ಕೂಡ ನೀವು ಒಂದು ರಿಸರ್ವೇಷನನ್ನು ಕೊಡಬೇಕು. ನೆಕ್ಸ್ಟು ಸ್ಟೇಟ್ ಫೈನಾನ್ಸ್ ಕಮಿಷನ್ ಶುಡ್ ಬಿ ಸೆಟಪ್ ಇನ್ ಈ ಸ್ಟೇಟು. ಆಯಿತಾ. ಸ್ಟೇಟ್ ಫೈನಾನ್ಸ್ ಕಮಿಷನ್ನ ಒಂದು ಪ್ರತಿಯೊಂದು ಸ್ಟೇಟ್ಗಳಲ್ಲಿ ಫೈನಾನ್ಸ್ ಕಮಿಷನ್ನ ಕೊಡಬೇಕು. ನೆಕ್ಸ್ಟು ಗೈಡ್ಲೈನ್ಸ್ ಫಾರ್ ದ ಡೆವಲ್ಯೂಷನ್ ಆಫ್ ಫಿನಾನ್ಸಸ್ ಟು ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್. ಇದು ಬೇಡ ನಮಗೆ. ಸೊ ಇದು ಫಿನಾನ್ಸ್ ಕಮಿಷನ್ ಮಾಡಬೇಕಾದ್ರೆ, ಸ್ಟೇಟ್ ಫೈನಾನ್ಸ್ ಕಮಿಷನ್ ಮಾಡಬೇಕಾದ್ರೆ ಹೇಳ್ತೀನಿ ಏನು ಅಂತ. ಸೊ ಸಿಂಪಲಾಗಿ ಹೇಳೋದಾದರೆ ಪ್ರತಿ 5 ವರ್ಷಕ್ಕೊಮ್ಮೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅನ್ನೋದು ಒಂದನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಆಯಿತಾ. ಎಸ್ಟಾಬ್ಲಿಷ್ ಮಾಡೋದ್ರಿಂದ ಈ ಒಂದು ಪಂಚಾಯತ್ ರಾಜ್ಗೆ ಈ ಫೈನಾನ್ಸ್ ಕಮಿಷನಿಂದ ಹಣವನ್ನು ಗೌರ್ಮೆಂಟಿಂದ ಈಸ್ಕೊಂಡು ಇವರು ಕೊಡಬೇಕು. ನೆಕ್ಸ್ಟು ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಶುಡ್ ಬಿ ದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ನೋಡಿ, ಇಲ್ಲೂ ಕೂಡ ಹೇಳ್ತಾರೆ ಡಿ ಸಿನೇ ನೀವು ಇದು ಮಾಡಿಬಿಡಿ, CO ಆಗಿ ಅಪಾಯಿಂಟ್ ಮಾಡಿಬಿಡಿ ಜಿಲ್ಲಾ ಪರಿಷತ್ಗೆ ಅಂತ ತಂಗನವ್ರು ಹೇಳ್ತಾರೆ. ಬಟ್ ಅವರು ತುಂಬ ಭ್ರಷ್ಟಾಚಾರ ಎಲ್ಲ ಇದಾಗಿರೋದ್ರಿಂದ ಸ್ವಲ್ಪ ದುಡ್ಡು ಕಾಸು ಇಸ್ಕೊಂಡು ಅವರು ಹೇಳ್ದಂಗೆ ಒಂದು ರೆಕಮೆಂಡೇಷನ್ ಕೊಡ್ತಾಯಿದ್ರಂತೆ. ಅಂದರೆ ಎಕ್ಸಿಕ್ಯೂಟಿವ್ ಹೇಳ್ದಂಗೆ ಇವರು ರೆಕಮೆಂಡೇಷನ್ ಕೊಟ್ಟಿದ್ರಂತೆ. ಸೊ ಇದು ಕೂಡ ರಿಜೆಕ್ಟು. ಸೊ ಅದೇ ವರ್ಷ 1998 ಮತ್ತೆ ಗದಗಿಲ್ ಅವ್ರನ್ನ ಕರೆಸ್ತಾರೆ. ನೋಡಪ್ಪ, ತಂಗನ್ನ ಕರೆಸಿದ್ವಿ, ಭಾಳ ಬುದ್ಧಿವಂತ ಸೂರಧೀರ ಅಂತ. ಸೊ ಅದು ಸ್ವಲ್ಪ ದುಡ್ಡು ಕಾಸೆಲ್ಲ ಇಸ್ಕೊಳ್ತಿದ್ದಾನೆ, ಲಂಚ ಪ್ರೇಮಿ ಅಂತೆ. ಸೊ ನಮಗದು ಬೇಡ, ನಿನ್ನ ಒಂದು ರೆಕಮೆಂಡೇಷನ್ ಕೊಡು ಅಂತ ಅಂದ್ಬಿಟ್ಟು ಗದಗಿಲ್ನ ಕರೆಸ್ತಾರೆ 1998. ಸೊ VN ಗದಗಿಲ್ ಅವರು ಒಂದಷ್ಟು ರೆಕಮೆಂಡೇಷನ್ ಕೊಡ್ತಾರೆ. ಏನಂತಂದರೆ ಹೌ ಬೆಸ್ಟ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಕುಡ್ ಬಿ ಮೇಡ್ ಎಫೆಕ್ಟಿವ್. ಈಗಿರುವಂತಹ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ನ ಇನ್ನೂ ಹೇಗೆ ಎಫೆಕ್ಟಿವ್ ಆಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಗದಗಿಲ್ ಕಮಿಟಿಯವ್ರನ್ನ ಅಪಾಯಿಂಟ್ ಮಾಡಲಾಗಿದೆ. ಸೊ ಇವರು ಒಂದಷ್ಟು ರೆಕಮೆಂಡೇಷನ್ ಕೊಡ್ತಾರೆ. ಇದು ಕೂಡ ಏನಾಗಿತ್ತು ಅಂತಂದರೆ ಈ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ನ ಕೊಡಬೇಕು ನೀವು ಪಂಚಾಯತ್ ರಾಜ್ಗೆ. ನೀವು ಇನ್ನೂ ರೆಕಮೆಂಡೇಷನ್ ಅವ್ರು ಇವನ್ನೆಲ್ಲ ಕರೆಸ್ತಾ ಇದ್ರೆ ಇಂಡಿಪೆಂಡೆನ್ಸ್ ಸಿಕ್ಕಿ 1957 ಕೂಡ ನೀವು ಬಲವಂತರಾಯ್ ಕಮಿಟಿ ಹೇಳಿದಾಗಲಿಂದನೂ ಕೂಡ ನೀವು ಇನ್ನೂ ಪಂಚಾಯತಿಗೆ ನೀವು ಸಂವಿಧಾನದಲ್ಲಿ ಸ್ಥಾನಮಾನವನ್ನು ಕೊಡಬೇಕು. ನೋಡಿ, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ನ ಕೊಡಬೇಕು. ಆಯಿತಾ. 3 ಟೈರ್ ಸಿಸ್ಟಮ್ ತೊಗೊಬನ್ನಿ, ವಿಲೇಜು ಬ್ಲಾಕು ಡಿಸ್ಟಿಕ್ ಅಂತ. ಆಯಿತಾ. ನೆಕ್ಸ್ಟು 5 ವರ್ಷ ಟೆನ್ಯೂರ್ ಇರಬೇಕು. ನೆಕ್ಸ್ಟು ಮೆಂಬರ್ಸ್ ಅಪಾಯಿಂಟ್ ಮಾಡ್ತೀವಲ್ಲ, ಆ 3 ಲೆವೆಲಲ್ಲಿ ಇರುವಂತಹ ಬ್ಲಾಕ್ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಡಿಸ್ಟಿಕ್ ಆಗಿರ್ಬೋದು, ವಿಲೇಜು, ಬ್ಲಾಕು, ಡಿಸ್ಟಿಕ್ ಆಗಿರ್ಬೋದು, ಈ 3 ಲೆವೆಲಲ್ಲಿ ನೀವು ಮೆಂಬರ್ಸ್ಗಳಿಗೆ ಡೈರೆಕ್ಟ್ ಎಲೆಕ್ಷನ್ನ ಮಾಡಿ. ನೆಕ್ಸ್ಟು SC ST ಮತ್ತು ವುಮೆನ್ಗಳಿಗೆ ನೀವು ರಿಸರ್ವೇಷನ್ನ ಕೊಡಿ. ನೆಕ್ಸ್ಟು ಪಂಚಾಯತ್ ರಾಜ್ ಬೋರ್ಡಿಗೆ ನೀವು ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಕೊಡಿ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡೋದಕ್ಕೆ. ಈಗ ನೀವು ಲೋಕಲ್ ಗವರ್ನೆನ್ಸ್ ಅಂತ ಏನು ಹೇಳ್ತೀರಾ, ಅದೊಂಥರ ಸೆಲ್ಫ್ ಗವರ್ನೆನ್ಸ್ ಥರ. ಸೊ ಅವ್ರಿಗೆ ಒಂದು ಗ್ರಾಮವನ್ನು ಡೆವಲಪ್ ಮಾಡೋದಕ್ಕೆ ಒಂದಷ್ಟು ಪವರ್ಗಳನ್ನ ಕೊಡಬೇಕು ನೀವು. ಆಯಿತಾ. ನೆಕ್ಸ್ಟು ಅವ್ರಿಗೆ ಒಂದಷ್ಟು ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಕ್ಕೆ ಅದಕ್ಕೂ ಕೂಡ ಪವರ್ ಕೊಡಿ. ಕರೆಕ್ಟ್ ಆ್ಯಂಡ್ ಅಪ್ರೋಪ್ರಿಯೇಟ್ ಆ್ಯಕ್ಟಿವಿಟೀಸ್. ಸೊ ಅಲ್ಲಿ ಬಂದಂತಹ ಟ್ಯಾಕ್ಸ್ಗಳು ಒಂದು ಜನಗಳಿಗೆ ಅಲ್ಲಿ ಕಲೆಕ್ಟ್ ಮಾಡಿದಂಥ ಟ್ಯಾಕ್ಸ್ಗಳು ಆ ಒಂದು ಗ್ರಾಮ ಉದ್ಧಾರಕ್ಕೆ ಆಗಲಿ, ಇಲ್ಲಾಂದರೆ ಕೆಲವೊಂದಷ್ಟು ಮಿಕ್ಕಿದ್ದು ಸ್ಟೇಟ್ ಗೌರ್ಮೆಂಟಿಗೆ ಹೋಗಲಿ. ಎಷ್ಟು ಸ್ಟೇಟ್ ಫೈನಾನ್ಸ್ ಕಮಿಷನ್ನ ಅಪಾಯಿಂಟ್ ಮಾಡಬೇಕು, ಎಸ್ಟಾಬ್ಲಿಷ್ ಮಾಡಬೇಕು. ಇದರಿಂದ ಪಂಚಾಯತ್ ರಾಜ್ಗಳಿಗೆ ಫೈನಾನ್ಸ್ ಮಾಡೋದಕ್ಕೆ ಸ್ಟೇಟ್ ಫೈನಾನ್ಸ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಸೊ ಇಷ್ಟು ಕೂಡ ಗದಗಿಲ್ ಕಮಿಟಿಯವ್ರು ಹೇಳ್ತಾರೆ. ಗದಗಿಲ್ ಕಮಿಟಿಯಿಂದ ಇಷ್ಟೊಂದು ರೆಕಮೆಂಡೇಷನ್ ಹೇಳ್ತದೆ. ಸೊ ಈ ರೆಕಮೆಂಡೇಷನ್ ಇಟ್ಕೊಂಡು ನೆಕ್ಸ್ಟು
ನೆಕ್ಸ್ಟ್ ಇಟ್ ಬಿಕಮ್ ಅ ಬೇಸಿಸ್ ಫಾರ್ ಅ ಡ್ರಾಫ್ಟಿಂಗ್ ಆಫ್ ಅಮೆಂಡ್ಮೆಂಟ್ ಬಿಲ್ ಏಮ್ ಅಟ್ ಅ ಕಾನ್ಫರಿಂಗ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆ್ಯಂಡ್ ಪ್ರೊಟೆಕ್ಷನ್ ಟು ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್. ಸೊ ಇದರಿಂದ ಏನಾಗುತ್ತೆ, ಏನು ಗೊತ್ತಾಗುತ್ತೆ, ಗದ್ಗಿಲ್ ಕಮಿಟಿ ಅಂತಂದರೆ ಇವರು ಕೊಟ್ಟಂತಹ ಒಂದಷ್ಟು ರೆಕಮೆಂಡೇಷನು ಒಂದು ಡ್ರಾಫ್ಟ್ ಕಾಪಿ ಥರ ಆಯಿತು. ಅಪ್ಕಮಿಂಗ್ ಒಂದು ಅಮೆಂಡ್ಮೆಂಟ್ ಮಾಡೋದಕ್ಕೆ ಒಂದು ಡ್ರಾಫ್ಟ್ ಕಾಪಿ ಆಯಿತು. ಇವರು ರೆಕಮೆಂಡೇಷನ್ ಕೊಡ್ತಾರೆ, ಇವರು ಎಲ್ಲ ಅಂದರೆ ಗೌರ್ಮೆಂಟ್ ನೋಡುತ್ತೆ, ನಾವು ಯಾವುದೇ ಕಮಿಟಿ ಮಾಡಿದ್ರೂ ಅವ್ರ ಮೊದಲನೇ ಪಾಯಿಂಟು ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳಿದೆ. ಆದರೆ ನಾವಿನ್ನೂ ಕೊಟ್ಟಿಲ್ವಲ್ಲ. ಸೊ ಈ ಗದಗಿಲ್ ಕಮಿಟಿಯವರು ಒಳ್ಳೆ ಚೆನ್ನಾಗಿ ಕೊಟ್ಟಿದ್ದಾರೆ, ನಾವೇನು ಮಾಡೋಣ, ಅದನ್ನು ಬಿಲ್ಲಾಗಿ ಡ್ರಾಫ್ಟ್ ಮಾಡಿ ಒಂದು ಡ್ರಾಫ್ಟ್ ಕಾಪಿ ಥರ ಕೊಟ್ಟು ಸೊ ಅದು ನಾವು ಅಮೆಂಡ್ಮೆಂಟ್ ಮಾಡಿ ಏನೋ ಮಾಡೋಣ, ಒಂದು ಸ್ಥಾನಮಾನವನ್ನು ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಸೊ ನೆಕ್ಸ್ಟು ರಾಜೀವ್ ಗಾಂಧಿ ಕಾನ್ಸ್ಟಿಟ್ಯೂಷನಲಿಸಮ್ ಏನಾಗಿತ್ತು ರಾಜೀವ್ ಗಾಂಧಿ ಟೈಮಲ್ಲಿ ಅಂತಂದರೆ, ರಾಜೀವ್ ಗಾಂಧಿ ಅವ್ರು ಏನು ಮಾಡ್ತಾರೆ, ಅದನ್ನು ಮಾಡಬೇಕು ಅಂತಲೇ ರಾಜೀವ್ ಗಾಂಧಿ ಟೈಮಲ್ಲಿ ಯಾರು ಅಪಾಯಿಂಟ್ ಮಾಡಿರ್ತಾರೆ ಹೇಳಿ, LM ಸಿಂಘ್ವಿ ಕಮಿಟಿ. ಅವರು ಕೂಡ ಹೇಳಿರ್ತಾರೆ ಕಾನ್ಸ್ಟಿಟ್ಯೂಷನ್ಲಿ ರೆಕಗ್ನೈಸ್ ಕೊಡಬೇಕು ಅಂತ, ಅಂದರೆ ಸ್ಥಾನಮಾನವನ್ನು ಕೊಡಬೇಕು, ಸಾಂವಿಧಾನಿಕ ಸ್ಥಾನಮಾನವನ್ನು ಕೊಡಬೇಕು ಅಂತ. ಸೊ ರಾಜೀವ್ ಗಾಂಧಿ ಅವರು ಕೂಡ ಮಾಡಿದರು. ರಾಜೀವ್ ಗಾಂಧಿ ಅವರು ಗೌರ್ಮೆಂಟ್ ಇಂಟ್ರೊಡ್ಯೂಸ್ ದ 64th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್. ನೋಡಿ, 64ನೇ ತಿದ್ದುಪಡಿಯ ಮಸೂದೆ. ಇಲ್ಲಿ ಬಿಲ್ ಹೇಳಿದೆ, ಅಲ್ಲಿ ಅಮೆಂಡ್ಮೆಂಟ್ ಆ್ಯಕ್ಟ್ ಅಲ್ಲ, ಇದು ಬಿಲ್ಲು. ಡ್ರಾಫ್ಟ್ ಬಿಲ್ನ ಲೋಕಸಭೆಯಲ್ಲಿ ಕೊಟ್ಟಿದ್ದರು. ಸೊ ಲೋಕಸಭೆಯಲ್ಲಿ ಪಾಸಾಗಿತ್ತು 1989ನಲ್ಲಿ, ಲೋಕಸಭೆಯಲ್ಲಿ ಪಾಸಾಗಿತ್ತು. ಆದರೆ ಇದು ರಾಜ್ಯಸಭೆಯಲ್ಲಿ ಇದು ಅಪ್ರೂವ್ ಆಗಲಿಲ್ಲ. ಏನೋ ಪಾಲಿಟಿಕ್ಸಲ್ಲಿ ಏನೋ ಅಪೋಸಿಷನ್ ಪಾರ್ಟಿಲಿ ಏನೋ ಅದು ಇದು ಅಂತ ಹೇಳಿ ಅದು ಕೂಡ ರಿಜೆಕ್ಟ್ ಆಗಿತ್ತಂತೆ ರಾಜೀವ್ ಗಾಂಧಿ ಟೈಮಲ್ಲಿ. ಸೊ ಅಪೋಸ್ಡ್ ಬೈ ದ ಅಪೋಸಿಷನ್ ಆನ್ ದ ಗ್ರೌಂಡ್ ಇಟ್ಸ್ ಹಾಟ್ ದ ಸ್ಟ್ರೆಂತ್ ಆ್ಯಂಡ್ ದ ಸೆಂಟ್ರಲೈಸೇಷನ್ ಇನ್ ದ ಫೆಡರಲ್ ಸಿಸ್ಟಮ್. ಸೊ ಇದು ರೀಸನು. ಓಕೆ, ಇಷ್ಟು ಬಂದು ನಿಮ್ಮ ರಾಜೀವ್ ಗಾಂಧಿ ಗೌರ್ಮೆಂಟ್ ಮಾಡಿದಂತಹ ಒಂದು ಇದು. ಆಗ 1980ನಲ್ಲಿ ಇವ್ರು ಗೌರ್ಮೆಂಟ್ ಬಿದ್ದೋಯ್ತು. ನೆಕ್ಸ್ಟು VP ಸಿಂಗ್ ಅವ್ರು ಬಂದರು. ಸೊ VP ಸಿಂಗ್ ಅವರು ಒಂದಷ್ಟು ರೆಕಮೆಂಡೇಷನ್ ಕೊಟ್ಟಿದ್ದಾರೆ. ಏನು ಅಂತ ಹೇಳೋದಾದರೆ, VP ಸಿಂಗ್ ಅವ್ರು ಹೇಳ್ತಾರೆ, ರೆಕಮೆಂಡೇಷನ್ ಅಲ್ಲ, ಆ ಒಂದು ಎಷ್ಟು ಇವಾಗ 1989 ಅಲ್ವಾ. ಸೊ ಅದೇ ಟೈಮಲ್ಲಿ ಗದಗಿಲ್ ಕಮಿಟಿ ಅವರು ಕೊಟ್ಟಿರ್ತಾರೆ. ಸೊ ಅವರು ಕೂಡ ಗದಗಿಲ್ ಕಮಿಟಿ ಪ್ರಕಾರ ನಾನು ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ VP ಸಿಂಗ್ ಅವರು ಅನೌನ್ಸ್ ಮಾಡ್ತಾರೆ, ಪಂಚಾಯತ್ ಸಿಸ್ಟಮ್ನ ನಾವು ಹೆಂಗಾದರೂ ಮಾಡಿ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂದ್ಬಿಟ್ಟು 1990ನಲ್ಲಿ 2 ಡೇ ಕಾನ್ಫರೆನ್ಸ್ನ ಕರೀತಾರೆ. ಎಲ್ಲ ಸ್ಟೇಟ್ ಚೀಫ್ ಮಿನಿಸ್ಟರ್ಗಳನ್ನ ಕರೀತಾರೆ. ನೋಡಪ್ಪ, ನಮ್ಮ ಹತ್ರ ಒಂದಷ್ಟು ರೆಕಮೆಂಡೇಷನ್ ಬಂದಿದೆ. ಆ್ಯಸ್ ಪರ್ ದಿಸ್ ರೆಕಮೆಂಡೇಷನ್ ನಾವು ಒಂದಷ್ಟು ಸಂವಿಧಾನಾತ್ಮಕವಾಗಿ ಒಂದು ಸ್ಥಾನಮಾನವನ್ನು ಕೊಡ್ತಾಯಿದ್ದೀವಿ ಅಂದ್ಬಿಟ್ಟು 2 ದಿನ ಮೀಟಿಂಗನ್ನು ಮಾಡ್ತಾರೆ. ಎಲ್ಲ ಸ್ಟೇಟು ಚೀಫ್ ಮಿನಿಸ್ಟರ್ಗಳನ್ನ ಡೆಲ್ಲಿ ಕರೆಸಿ VP ಸಿಂಗ್ ಅವರು ಒಂದಷ್ಟು ಮಾತುಕತೆಗಳನ್ನ ಮಾತಾಡಿರ್ತಾರೆ ಪಂಚಾಯತ್ ರಾಜ್ ಬಗ್ಗೆ. ಸೊ ಇದ್ರ ಪ್ರಕಾರ ನೋಡಿ, ಎಲ್ಲ ಕೂಡ ಅಪ್ರೂವ್ ಮಾಡ್ತಾರೆ, ಅಪ್ರೂವ್ ಆಗ್ತಾರೆ ಎಲ್ಲರೂ. ಆಯಿತು, ನಮ್ಮ ಕಡೆಯಿಂದ ಒಪ್ಪಿಗೆ ಇದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಇಂಟ್ರೊಡಕ್ಷನ್ ಆಫ್ ಎ ಫ್ರೆಶ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲು ಹೊಸದಾಗಿ, ಈಗಾಗಲೇ ರಾಜೀವ್ ಗಾಂಧಿ ಅವರೆಲ್ಲ ಕೊಟ್ಟರು, ಇದಾಯಿತು, ಇವೆಲ್ಲ ಬೇಡ, ಫ್ರೆಶ್ ಆಗಿ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ಚೀಫ್ ಮಿನಿಸ್ಟರ್ಗಳ ಒಪ್ಪಿಗೆ ಮೇಲೆ ಒಂದು ಅಮೆಂಡ್ಮೆಂಟ್ ಬಿಲ್ನ ಪಾಸ್ ಮಾಡ್ತಾರೆ. ಸೊ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ವಾಸ್ ಇಂಟ್ರೊಡ್ಯೂಸ್ ಇನ್ ಲೋಕಸಭೆ ಇನ್ ಸೆಪ್ಟೆಂಬರ್ 1990. ಹೌವರ್ ದ ಫಾಲ್ ಆಫ್ ದ ಗೌರ್ಮೆಂಟ್ ರಿಸಲ್ಟ್ ಇನ್ ದ ಲಾಸ್ ಆಫ್ ಬಿಲ್. ಓಕೆ, ಇಲ್ಲೂ ಏನಾಗುತ್ತೆ, ಓಕೆ ಎಲ್ಲ ಕೂಡ ಸ್ಟೇಟ್ ಗೌರ್ಮೆಂಟ್ ಚೀಫ್ ಮಿನಿಸ್ಟರ್ಗಳೆಲ್ಲ ಪರ್ಮಿಷನ್ನ ಕೇಳಿ ಸೊ ರಾಜೀವ್ ಗಾಂಧಿ ಏನು ಹೇಳಿದೆ, ಗೌರ್ಮೆಂಟ್ ಬಿದ್ದೋಯ್ತು ಅಂತ ಹೇಳಿದೆ ಅಲ್ವಾ. ಸೊ ಗೌರ್ಮೆಂಟ್ ಬಿದ್ದೋಗಲ್ಲ, ಸೊ ಸಾರಿ ಗೌರ್ಮೆಂಟ್ ಬಿದ್ದೋಯ್ತು ಅಂತ ಹೇಳಿದೆ ಅಲ್ವಾ, ಇಲ್ಲ. ಸೊ ಈಗ ರಾಜೀವ್ ಗಾಂಧಿ ಗೌರ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಅಪೋಸಿಷನ್ ರಿಜೆಕ್ಟ್ ಮಾಡುತ್ತೆ. ಅಪೋಸಿಷನು ಯಾಕೋ ಇದು ಸ್ವಲ್ಪ ಸೆಂಟ್ರಲೈಸೇಷನ್ ತರ್ಬೋದೇನೋ, ಫೆಡರಲ್ ಸಿಸ್ಟಮಲ್ಲಿರೋ ಇದರಲ್ಲಿ ನೀವು ಸೆಂಟ್ರಲೈಸ್ ಸಿಸ್ಟಮ್ ತರ್ಬೋದೇನೋ, ಇದು ಆ್ಯಕ್ಚುಲಿಗೆ ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಅಥವಾ ಲೋಕಲ್ ಗವರ್ನೆನ್ಸ್ ಕೊಡೋ ರೀತಿ ಇಲ್ಲ ಇದು ಅಂದ್ಬಿಟ್ಟು ಅಪೋಸಿಷನ್ ಇದು ಮಾಡಿ ಅದು ರಿಜೆಕ್ಟ್ ಆಗುತ್ತೆ. ಈ VP ಸಿಂಗ್ ಅವ್ರದ್ದು ಗೌರ್ಮೆಂಟ್ ಬಿದ್ದೋಗೋದು, VP ಸಿಂಗ್ ಅವ್ರದ್ದು ಏನಾಗುತ್ತೆ, ಅದೇ ಟೈಮಲ್ಲಿ ಗೌರ್ಮೆಂಟ್ ಬಿದ್ದೋಗುತ್ತೆ. ಅಫ್ಕೋರ್ಸ್ ಗೌರ್ಮೆಂಟ್ ಬಿದ್ದೋಯ್ತು ಅಂದರೆ ಬಿಲ್ಲು ಲ್ಯಾಪ್ಸ್ ಆಗುತ್ತೆ. ನಿಮಗೆ ಪಾರ್ಲಿಮೆಂಟ್ ಬಂದಾಗ ಯಾವ್ಯಾವ ಟೈಮಲ್ಲಿ ಬಿಲ್ಲು ಲ್ಯಾಪ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಅದೊಂದು ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಚರು ಒಂದೊಂದು ವೀಡಿಯೋ 3 ಅವರ್ 4 ಅವರ್ ಇರ್ತದೆ, ಅದೇ ಕಮ್ಮಿ ಹೇಳ್ಬೇಕು ಅಂತಂದರೆ. ಆಯಿತಾ, ರೆಡಿಯಾಗಿಬಿಡಿ ಅದಕ್ಕೆ ಅಂತಾನೆ, ಸರಿನಾ. ಸೊ ಫಾಲ್ ಆಫ್ ದ ಗೌರ್ಮೆಂಟ್ ರಿಸಲ್ಟೆಡ್ ಇನ್ ದ ಲ್ಯಾಪ್ಸ್ ಆಫ್ ಅ ಬಿಲ್. ಸರಿ, ನೆಕ್ಸ್ಟ್ ನರಸಿಂಹರಾವ್ ಗೌರ್ಮೆಂಟು. ಸೊ ನೆಕ್ಸ್ಟ್ ನರಸಿಂಹರಾವ್ ಗೌರ್ಮೆಂಟ್ ಬರುತ್ತೆ. ಅಂಡರ್ ದ ಪ್ರೈಮ್ ಮಿನಿಸ್ಟರ್ಶಿಪ್ ಯಾರೋ PV ನರಸಿಂಹರಾವ್ ಅವ್ರೇನು ಮಾಡ್ತಾರೆ, ಎಲ್ಲ ನೋಡ್ತಾರೆ, ನಾನು ಕೂಡ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಪಂಚಾಯತ್ ರಾಜ್ಗೆ ಕೊಡಬೇಕು ಅಂತ ಅವರ ಒಂದು ಮುಖ್ಯ ಧ್ಯೇಯವಾಗಿ ಅವರು ಪ್ರೈಮ್ ಮಿನಿಸ್ಟರ್ ಸ್ಥಾನವನ್ನು ಗಳಿಸ್ತಾರೆ. ನೆಕ್ಸ್ಟು ಮಾಡಿಫೈ ದ ಪ್ರಪೋಸಲ್ ವಿತ್ ರಿಗಾರ್ಡ್ ಡಿಲೀಟ್ ಕಾಂಟ್ರವರ್ಸೀಸ್ ಎಲ್ಲ ಇತ್ತು. ಓಕೆ ಸರಿ, ಏನೇನು ಕಾಂಟ್ರವರ್ಸೀಸ್ ಇತ್ತು ಎಲ್ಲ ಕೂಡ ಡಿಲೀಟ್ ಮಾಡಿ ಅವರು
ಆ ಬಿಲ್ ಏನಾಗುತ್ತೆ 64ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಯಾರೋ ರಾಜೀವ್ ಗಾಂಧಿಯವ್ರು ಏನು ತರಬೇಕು ಅಂತ ಅಂದ್ಕೊಂಡಿದ್ರೋ ಆ ಒಂದು ಬಿಲ್ನ ಎತ್ಕೊಂಡು ಏನು ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ. ನೋಡಿ ಇದು ಮಸೂದೆ ಬೇರೆ, ಕಾಯ್ದೆ ಬೇರೆ, ಗೊತ್ತಿರಲಿ ಆಯಿತಾ. ಇದು 64th ಕಾನ್ಸ್ಟಿಟ್ಯೂಷನಲ್ ಬಿಲ್ ಆಗಿತ್ತು, ಅಮೆಂಡ್ಮೆಂಟ್ ಬಿಲ್ ಆಗಿತ್ತು. ಆದರೆ ಈ ಒಂದು ಲೋಕಸಭೆ ರಾಜ್ಯಸಭೆಯಲ್ಲಿ ಏನೋ ಒಂದು ಡಿಸ್ಕಷನ್ ಆಗಿ ಪ್ರೆಸಿಡೆಂಟ್ ಅವ್ರ ಒಪ್ಪಿಗೆ ಮೇಲೆ ಏನಾಗುತ್ತೆ, ಆ ಬಿಲ್ ಏನಾಗುತ್ತೆ, ಆ ಬಿಲ್ ಈಸ್ ಫೈನಲಿ ಎಮರ್ಜ್ಡ್ ಆಸ್ 73rd Constitutional Amendment Act in 1992 and came force on 24th 1993. ನೋಡಿ ಇಷ್ಟು ಬಂದು ಬರೀ ಎವಲ್ಯೂಷನೇ ಆಯಿತು, ಕಂಪ್ಲೀಟ್ ಎವಲ್ಯೂಷನ್ ಮುಗೀತು. ಅಂದರೆ 64ನೇ ಒಂದು ತಿದ್ದುಪಡಿ ಮಸೂದೆ ಕಾಯ್ದೆ ಏನಿತ್ತು, ತಿದ್ದುಪಡಿ ಮಸೂದೆ ಏನಿತ್ತು, ಆ ಒಂದು ಬಿಲ್ ಏನಿತ್ತು, ಆ ಬಿಲ್ಲು ಆ್ಯಕ್ಚುಲಾಗಿ ಅಫಿಷಿಯಲಾಗಿ ಒಂದು 73rd ಅಮೆಂಡ್ಮೆಂಟ್ ಆ್ಯಕ್ಟಾಗಿ ಕನ್ವರ್ಟ್ ಆಯಿತು, ಯಾರ ಒಂದು ನರಸಿಂಹರಾವ್ ಕಮಿಟಿ ಗವರ್ನಮೆಂಟಿಂದ. ಸೊ ಇಷ್ಟು ಬಂದು 73rd ಅಮೆಂಡ್ಮೆಂಟ್ ಹೇಗೆ ಬಂತು, ಅಮೆಂಡ್ಮೆಂಟ್ ಆ್ಯಕ್ಟ್ ಹೇಗೆ ಬಂತು, ಪಂಚಾಯತ್ ರಾಜ್ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಬರೋದು ನಮ್ಮ 73rd ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 1992. ಏನಿದು 73ನೇ ತಿದ್ದುಪಡಿ ಕಾಯ್ದೆ ಬಗ್ಗೆ ಹೇಳೋದಾದರೆ, ತಿದ್ದುಪಡಿ ಬಗ್ಗೆ ಮಾತಾಡೋದಾದರೆ, ಒಂದು ನಿಮಿಷ ಸ್ವಲ್ಪ ನೀರು ಕುಡ್ಕೊಳ್ತೀರಾ? ಹಂಗೆ ನೀರಿದ್ರೆ ನೀರು ಕುಡ್ಕೊಳ್ಳಿ. ಇನ್ನೂ ಇದೆ, ಇನ್ನೂ 1 hour ಮಾತಾಡ್ಬೋದು ಇದ್ರ ಬಗ್ಗೆ, ಅಷ್ಟೊಂದಿದೆ ಇನ್ನು. ಓಕೆ, 73rd ಅಮೆಂಡ್ಮೆಂಟ್ ಆ್ಯಕ್ಟ್ 1992. ಓಕೆ, ನಿಮಗೆ ಕ್ವಶನ್ ಏನು ಕೇಳ್ಬೋದು ಅಂತಂದರೆ, ಇಷ್ಟು ಎವಲ್ಯೂಷನಲ್ಲಿ 24 ಏಪ್ರಿಲ್ 1983 ಪಂಚಾಯತ್ ರಾಜ್ ಬಂದಿದೆ. ಸೊ ಒಂದಷ್ಟು ಕಮಿಟೀಸ್ಗಳಿದೆ ಗೊತ್ತಾ, 3 tier 2 tier ಅಂತೆಲ್ಲ ಹೇಳಿದೆ ಗೊತ್ತಾ. ಕಮಿಟಿ ಹೆಸರೇನು ಕೇಳ್ತಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಅ 3 tier ಪಂಚಾಯತ್ ರಾಜ್ ಸಿಸ್ಟಮ್, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಅ 2 tier ಪಂಚಾಯತ್ ಸಿಸ್ಟಮ್ ಅಂತೆಲ್ಲ ಕೇಳ್ಬೋದು. ಸೊ ನೀವು ಅದನ್ನು ಡೀಟೇಲಾಗಿ ನೋಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ, ಮಾರ್ಕ್ ಮಾಡಿದರೆ ಓಕೆ. ಇಷ್ಟು 1 hour ನೋಡಿದ್ರೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿದ್ರೆ ಬೇಗ ಮಾಡ್ಕೊಳ್ಳಿ. ಯಾರ್ಯಾರು ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ. ಸೊ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ ಇಷ್ಟೊಂದು ಡೀಟೇಲಾಗಿ ಹೋಗ್ತಾ ಇದ್ದೀನಿ ಅಷ್ಟೇ, ಏನಿಲ್ಲ ಆಯಿತಾ. ಸೊ ಹೋಗೋಣ, ಶುರು ಮಾಡೋಣ ಅಂದರೆ 73rd ಅಮೆಂಡ್ಮೆಂಟ್ ಆ್ಯಕ್ಟು. ಓಕೆ, ಸೊ 24 ಏಪ್ರಿಲಲ್ಲಿ ಇದನ್ನು ಬರುತ್ತೆ ಇದು. ಸೊ ಇದರಲ್ಲಿ 73ನೇ ತಿದ್ದುಪಡಿಯಲ್ಲಿ ಏನಿರುತ್ತೆ ಅಂತಂದರೆ, ಆರ್ಟಿಕಲ್ 243 ಇಂದ ಆರ್ಟಿಕಲ್ 243 ಒಂದೇ ಆರ್ಟಿಕಲಲ್ಲಿ ಸಬ್ ಕ್ಲಾಸ್ಗಳನ್ನ ಕೊಡ್ತಾರೆ. ABCD ಇಂದ ಹಿಡಿದು ಓವರೆಗೂ, ಇದು 0 ಅಲ್ಲ, O ಅಂತ ಆಯಿತಾ. ಆರ್ಟಿಕಲ್ 243 ಇಂದ 243 ಓವರೆಗೂ ಒಂದಷ್ಟು ಆರ್ಟಿಕಲ್ನ ಕೊಡ್ತಾರೆ. ಮತ್ತು 11th ಸ್ಕೆಡ್ಯೂಲಲ್ಲಿ ಈ ಒಂದು ಪಂಚಾಯತ್ ರಾಜ್ ಇದನ್ನು ಕೂರಿಸ್ತಾರೆ. 11th ಸ್ಕೆಡ್ಯೂಲ್ನ ಒಂದು ಹೊಸದಾಗಿ ತರ್ತಾರೆ. 11th ಸ್ಕೆಡ್ಯೂಲು 73ನೇ ತಿದ್ದುಪಡಿ ಆರ್ಟಿಕಲ್ 243 ಇಂದ 243 ಓವರೆಗೂ ಇದೆ. ಸೊ ಈ ಆ್ಯಕ್ಟಿಂದ ಏನಾಗುತ್ತೆ, ಆರ್ಟಿಕಲ್ ಇದು ಹೊಸ ಪಾರ್ಟ್ 9 ಅಂತ ಹಾಕ್ತಾರೆ. ಹೊಸ ಒಂದು ಪಾರ್ಟ್ನ ಆ್ಯಕ್ಚುಲಾಗಿ ಯಾವುದೋ ಒಂದು, ಈಗ ಇಷ್ಟು ಕ್ಲಾಸ್ ನೋಡಿದ್ರಿ ಅಲ್ವಾ, ಎಷ್ಟು ಕ್ಲಾಸ್ನ ನೋಡಿದ್ರಿ. ಸೊ ಯಾವ ಒಂದು ಕಮಿಟಿ, ಈಗ ಪ್ರೀವಿಯಸ್ ಈಗ 1 ಗಂಟೆ ಮಾತಾಡಿದ್ದೀನಿ, ಆ 1 ಗಂಟೆಯಲ್ಲಿ ನಾನು ಒಂದು ಹೇಳಿದೆ, ಯಾವುದೋ ಒಂದು ಕಮಿಟಿಲಿ ಒಂದು ಹೊಸ ಪಾರ್ಟ್ನ ನೀವು ಪರ್ಟಿಕ್ಯುಲರ್ ಪಂಚಾಯತ್ಗೆ ಕೊಡಬೇಕು ಅಂತ ಹೇಳಿದೆ. ಯಾವ ಪಾರ್ಟ್ ಅನ್ನೋದು ನೀವು ಕಮೆಂಟಲ್ಲಿ ಹೇಳಿ ಆಯಿತಾ. ಸೊ ಹೊಸ ಪಾರ್ಟ್ ಬೇರೆ ಸಿಕ್ತು, ಅವ್ರು ಕೇಳೋಂತಹ ರೆಕಮೆಂಡೇಷನ್, ಹಳೆ ರೆಕಮೆಂಡೇಷನ್ ಪ್ರಕಾರ ಹೊಸ ಪಾರ್ಟ್ 9 ಸಿಕ್ತು. ಸೊ ಪಂಚಾಯತ್ ಆ್ಯಂಡ್ ಕನ್ಸಿಸ್ಟ್ ಆಫ್ ಪ್ರಾವಿಷನ್ ಉಂಟಿತ್ತು. ಆರ್ಟಿಕಲ್ 243 ಇಂದ 243 ಓವರೆಗೂ ಆರ್ಟಿಕಲ್ ಸಿಕ್ತು. ಹೊಸ ಸ್ಕೆಡ್ಯೂಲ್ ಸಿಕ್ತು, 11ನೇ ಸ್ಕೆಡ್ಯೂಲು. ನೋಡೋಣ ಬನ್ನಿ, ಮುಂದೆ ಸಿಗುತ್ತೆ 11ನೇ ಸ್ಕೆಡ್ಯೂಲ್ ಏನೇನಿದೆ ಅಂತ. ಸೊ ನೆಕ್ಸ್ಟು, ಇಟ್ ಗಿವ್ಸ್ ಅ ಪ್ರಾಕ್ಟಿಕಲ್ ಶೇಪ್ ಟು ಆರ್ಟಿಕಲ್ 40. ಏನಿದು ಆರ್ಟಿಕಲ್ 40 ಅಂದರೆ, ಆರ್ಟಿಕಲ್ 40 ನಮ್ಮ ಗಾಂಧಿಯನ್ ಪ್ರಿನ್ಸಿಪಲ್ ಆಗಿತ್ತು. DPS ಬಿಲ್ ಬರುತ್ತೆ. ಆರ್ಟಿಕಲ್ 40 ಏನು ಹೇಳುತ್ತೆ ಅಂದರೆ, ಆರ್ಗನೈಸೇಷನ್ ಆಫ್ ವಿಲೇಜ್ ಪಂಚಾಯತ್ ಅಂತ ಬರುತ್ತೆ. ಆರ್ಟಿಕಲ್ 40 ಆರ್ಗನೈಸೇಷನ್ ಆಫ್ ವಿಲೇಜ್ ಪಂಚಾಯತ್ತು, DPSP, ನಾನ್ ಜಸ್ಟಿಸಬಲು, ಗಾಂಧಿಯನ್ ಪ್ರಿನ್ಸಿಪಲು. ಆರ್ಟಿಕಲ್ 40. ಸೊ ಇಲ್ಲಿ ಸ್ಟೇಟ್ ಶಲ್ ಟೇಕ್ ಸ್ಟೆಪ್ಸ್ ಟು ಆರ್ಗನೈಸ್ ವಿಲೇಜ್ ಪಂಚಾಯತ್ and endow them with such powers and authority as may be necessary to enable them to function as unit of self-government. ಸೊ ಇದು ಆರ್ಟಿಕಲ್ 40 ಇದೆ. ಇದು DPSP ಇದೆ ಅಂತ ಇಟ್ ಗಿವ್ ಎ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಕೊಡ್ತು. ಈ ಒಂದು 73ನೇ ತಿದ್ದುಪಡಿಯಿಂದ ಪಂಚಾಯತ್ ರಾಜ್ಗೆ ಒಂದು ಸಂವಿಧಾನಕ
ಸ್ಥಾನಮಾನವನ್ನು ದೊರಕಿತು. It has brought them under a purview of the justiciable part of the constitution. ಸೊ ಜಸ್ಟಿಸಬಲ್ ಪಾರ್ಟು ಅಂತಂದರೆ ಏನು? ಆರ್ಟಿಕಲ್ 40 ಓಕೆ, ಆರ್ಟಿಕಲ್ 40 DPSP ನಾನ್ ಜಸ್ಟಿಸಬಲ್ ಅಂತ ಹೇಳಿದೆ. ಸೊ ಆರ್ಟಿಕಲ್ 40 ಹೇಳ್ದಂಗೆ ನಾನ್ ಜಸ್ಟಿಸಬಲ್ ಅಂತ ಹೇಳಿದೆ, ಬಟ್ ಇಲ್ಲಿ ಆರ್ಟಿಕಲ್ 243 ಇದೆ. ಸೊ ಇಟ್ ಈಸ್ ಜಸ್ಟಿಸಬಲ್. ಏನಾದರೂ ಒಂದು ವೈಲೇಟ್ ಆಯಿತು ಅಂತಂದರೆ ಇದರಲ್ಲಿ ನೀವು ಕೋರ್ಟ್ಗೆ ಹೋಗಿ ನೀವು ನ್ಯಾಯವನ್ನು ತಗೋಬಹುದು. ಆಯಿತಾ? ನೆಕ್ಸ್ಟ್ ಬಂದು ಟು ಅಡಾಪ್ಟ್ ಅ ನ್ಯೂ ಪಂಚಾಯತ್ ಸಿಸ್ಟಮ್ ಏನಿದೆ, ನೈದರ್ ಫಾರ್ಮೇಷನ್ ಆಫ್ ಪಂಚಾಯತ್ ಹೋಲ್ಡ್ ಇನ್ ಎಲೆಕ್ಷನ್ ವಿಲ್ ಆಫ್ ದ ಓಕೆ ರೆಗ್ಯುಲರ್ ಇಂಟರ್ವಲ್ಸ್. ನೋಡಿ, ಎಲೆಕ್ಷನ್ನು ಹೋಲ್ಡ್ ಮಾಡಿದೆಯಲ್ಲ, ಎಲೆಕ್ಷನ್ನು ಎಲ್ಲ ಪ್ರತಿಯೊಂದು ಕೂಡ ಸ್ಟೇಟ್ ಗೌರ್ಮೆಂಟ್ ವಿಲ್ಲಲ್ಲಿ ಇರುತ್ತೆ. ಅದು ಇಷ್ಟ ಆಯಿತು ಅಂದರೆ ಹೊಸ ಎಲೆಕ್ಷನ್ ಮಾಡುತ್ತಾರೆ ಅಂದರೆ ಇಲ್ಲ. ಹಳೇದಿದ್ದಂತಹ ಒಂದು ಈ ಸೂಪರ್ ಸೆಷನ್ ಎಲ್ಲ ತೆಗೆದಿದ್ದಾರೆ ಅಂತ ಇದು ಹೇಳ್ತಾ ಇದೆ, ಬಟ್ ಎಷ್ಟು ಸರಿ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಕರೆಂಟ್ಲಿ ಹೇಳೋದಾದರೆ ರೆಗ್ಯುಲರಾಗಿ 5 ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಮಾಡ್ತಾಯಿದ್ದಾರೆ. ಸೊ ಇದು ಬೇಡ, ಇದು ತುಂಬ ಕಾಂಟ್ರವರ್ಸಿ ಥರ ಇದೆ ಇದು ಪಾಯಿಂಟ್ ಇದು. ಸೊ ನೆಕ್ಸ್ಟು ದ ಪ್ರಾವಿಷನ್ ಆಫ್ ದ ಆ್ಯಕ್ಟ್ ಕ್ಯಾನ್ ಬಿ ಗ್ರೂಪ್ಡ್ ಇಂಟು 2 ಕ್ಯಾಟಗರಿ. ಏನು ಅಂತಂದರೆ ಒಂದಷ್ಟು ಪ್ರಾವಿಷನ್ಸ್ನ ಕೊಡ್ತಾರೆ. ಏನಪ್ಪ ಅಂದರೆ ಪಂಚಾಯತ್ ನೋಡಪ್ಪ, ನಿನಗೆ ಈಗ 73ನೇ ತಿದ್ದುಪಡಿ ಕೊಟ್ಟು ನಿನಗೆ ಸ್ಥಾನಮಾನವನ್ನು ಕೊಟ್ಟಿದ್ದೀವಿ. ಆದರೆ ನಿನಗೆ ಒಂದಷ್ಟು ಪ್ರಾವಿಷನಲ್ಸು ಮತ್ತು ಒಂದಷ್ಟು ಯಾವುದು ಕಂಪಲ್ಸರಿ ಮತ್ತು ವಾಲಂಟರಿ ಪ್ರಾವಿಷನ್ಸ್ನ ಕೊಟ್ಟಿದ್ವಿ. ಕಂಪಲ್ಸರಿ ಅಂದರೆ ಒಂದಷ್ಟು ಕೊಡ್ತೀವಿ, ನೀನು ಅದನ್ನು ಫಾಲೋ ಮಾಡಲೇಬೇಕು. ಇದಿಲ್ಲದೆ ನಿಂಗೆ ಏನೇನೂ ಇಲ್ಲ, ಸರಿನಾ? ಇದು ಫಾಲೋ ಮಾಡಲೇಬೇಕು ಅಂತ ಒಂದಷ್ಟು ಕೊಡ್ತಾರೆ. ಇನ್ನೊಂದು ವಾಲಂಟರಿ ಅಂತಿದೆ, ನೀನು ಮಾಡಿದ್ರೆ ಮಾಡಿದಿರಿಲ್ಲ, ಬಟ್ ನನಗೆ ಈ ಕಂಪಲ್ಸರಿ ಪ್ರಾವಿಷನ್ಸನ್ನು ಫಾಲೋ ಮಾಡಲೇಬೇಕು ಅಂತ ಹೇಳುತ್ತೆ, ಸರಿನಾ? ಅದೆಷ್ಟು ಕ್ರಿಯೇಟಿಂಗ್ ಎ ನ್ಯೂ ಪಂಚಾಯತ್ ಎಷ್ಟು ವಾಲಂಟರಿ ಪ್ರೊವಿಷನ್ ಆದರೆ ನಮ್ಮ ಬೆಂಗಳೂರು ಡಿಸ್ಕ್ರಿಪ್ಷನ್ ಬೇಡ ನಮಗೆ, ಅದು ನೋಡೋಣ ಅದನ್ನೆಲ್ಲ, ಸರಿನಾ? ಲ್ಯಾಂಡ್ ಮಾರ್ಕು ಓಕೆ, ಯಾವುದು ಬೇಡ ಗುರು, ಸರಿನಾ? ಈಗೇನು ಕಂಪಲ್ಸರಿ ಮತ್ತು ವಾಲಂಟರಿ ಅಂತ ಹೇಳಿದೆ, ಅದನ್ನು ನಾವು ನೆಕ್ಸ್ಟ್ ಪೇಜಲ್ಲಿ ನೋಡ್ತೀವಿ ಏನು ಅಂತ. ಈಗ ಸೈಲೆಂಟ್ ಫೀಚರ್ಸ್ ಆಫ್ ಆ್ಯಕ್ಟು. ಈ ಆ್ಯಕ್ಟು ಏನೇನು ತಂದಿದೆ, ಆ್ಯಕ್ಚುಲಾಗಿ ಏನೇನಿದೆ ಆ್ಯಕ್ಟಲ್ಲಿ ಅಂತ ಹೇಳೋದಾದರೆ ಒಂದು ಗ್ರಾಮ ಸಭಾ ಹೇಳಿದಲ್ವ. ದಿಸ್ ಆ್ಯಕ್ಟ್ ಪ್ರೊವೈಡ್ಸ್ ಅ ಗ್ರಾಮ ಸಭಾ ಆ್ಯಸ್ ಅ ಫೌಂಡೇಶನ್ ಆಫ್ ದ ಪಂಚಾಯತ್ ರಾಜ್ ಸಿಸ್ಟಮ್. ಕೇಳ್ಬೋದು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಫೌಂಡೇಶನ್ ಆಫ್ ದ ಪಂಚಾಯತ್ ರಾಜ್ ಸಿಸ್ಟಮ್ ಅಂತ ಕೇಳ್ಬೋದು. ಗ್ರಾಮ ಸಭಾ ಅಂತ ಹಾಕಿ, ಗ್ರಾಮ ಸಭಾ ಬಂದು ಆರ್ಟಿಕಲ್ 243A ಅಲ್ಲಿ ಬಂದಿದೆ, ಬರ್ಕೊಳ್ಳಿ. ಆರ್ಟಿಕಲ್ 243A ಗ್ರಾಮ ಸಭೆ. ಈ ಗ್ರಾಮ ಸಭೆಯಲ್ಲಿ ಎಲ್ಲ ಥರ ಒಂದು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಕೂಡ ಒಂದು ಸಭೆ ಥರ ಸೇರಿ ಒಂದಷ್ಟು ಡಿಸ್ಕಷನ್ಗಳನ್ನ ಮಾಡಬೇಕು. ಅಂದರೆ ಈಗ ಲೋಕಸಭಾ ಸೆಷನ್ಗಳಾಗುತ್ತೆ ನೋಡಿ, ಆ ರೀತಿ ಎಲ್ಲರೂ ಕೂಡ ಸೇರಿ ಇದಾಗಬೇಕು, ಸೆಷನ್ಗಳನ್ನ ಮಾಡಿ ಡಿಸ್ಕಸ್ ಮಾಡಬೇಕು ಅಂತೆಲ್ಲ ಹೇಳಿದೆ. ಸೊ ಜಾಸ್ತಿ ಬೇಡ, ಇದಕ್ಕೆಲ್ಲ ಸೈಲೆಂಟ್ ಫೀಚರ್ಸು ಈಸಿ ನೋಟ್ಸ್ನ ಕೊಡ್ತೀನಿ, ಅಷ್ಟು ನೋಡ್ಕೊಳ್ಳಿ ಸಾಕು. ಸರಿ, ನಾನು ನೋಟ್ಸಲ್ಲಿ ಇದೆಯಾ ಅಂತ ನೋಡ್ಬಿಡ್ತೀನಿ ಅದನ್ನು. ಆಯಿತು. ಸೊ ಇದು ಯಾರ್ಯಾರು ಇರ್ತಾರೆ ಅಂತ ಹೇಳಿದಲ್ವ, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳಿದ್ನಲ್ಲ, ಸದಸ್ಯರು, ಆಯಿತಾ? ಇನ್ಯಾರಿದ್ದಾರೆ? ಪ್ರತಿನಿಧಿಗಳು, ಇನ್ಯಾರಿದ್ದಾರೆ? ಸೊ ಅವರೆಲ್ಲ ಬಂದು ಸಭೆ ಥರ ಸೇರಿ ಒಂದು ಗ್ರಾಮ ಸಭಾ ಆಗುತ್ತೆ. ನೆಕ್ಸ್ಟು 3 ಟೈರ್ ಸಿಸ್ಟಮು. ಸೊ ಕಂಪಲ್ಸರಿ ಪ್ರಾವಿಷನ್ ಇದು 3 ಟೈರ್ ಸಿಸ್ಟಮ್ ಇದೆಯಲ್ಲ, ಅದು ನೋಡ್ತೀನಿ ಮುಂದೆ. ಕಂಪಲ್ಸರಿ ಸಿಸ್ಟಮ್ ಅಂದರೆ ಯಾವುದು, ವಾಲಂಟರಿ ಸಿಸ್ಟಮ್ ಯಾವುದು ನೋಡೋಣ. ಸೊ ಇದು ಕೂಡ 3 ಟೈರ್ ಸಿಸ್ಟಮ್ ಇರುತ್ತೆ. ಸೊ ಈಗಾಗಲೇ ಗ್ರಾಮ ಸಭೆ ಬಗ್ಗೆ ಮಾತಾಡುತ್ತೆ. ನೆಕ್ಸ್ಟು ಕಾನ್ಸ್ಟಿಟ್ಯೂಷನ್, ಇದನ್ನು ನಾವು ಕಾನ್ಸ್ಟಿಟ್ಯೂಷನ್ ಆಫ್ ವಿಲೇಜ್ ಪಂಚಾಯತ್ಸ್ ಅಂತ ಹೇಳ್ಬೋದು. ಕಾನ್ಸ್ಟಿಟ್ಯೂಷನ್ ಅಂತಂದರೆ ಏನೇನಿದೆ, ಇಟ್ ಕಾನ್ಸ್ಟಿಟ್ಯೂಟ್ ಆಫ್ ವಾಟ್ ಅಂತ ಇದೆ, ಆಯಿತಾ? ಇದು ಆರ್ಟಿಕಲ್ ಬಂದು 3 ಟೈರ್ ಸಿಸ್ಟಮ್ ಬಂದು ಆರ್ಟಿಕಲ್ 243 ಈ ಗ್ರಾಮ ಸಭೆ ಎ ಆಯಿತು, ಇದು 243B ಬರ್ಕೊಳ್ಳಿ. ಆರ್ಟಿಕಲ್ 243B ಅಂತ ಇದು 3 ಟೈರ್ ಸಿಸ್ಟಮ್ ಕೊಡಬೇಕು. ಒಂದು ವಿಲೇಜ್ ಲೆವೆಲ್ ಒಂದು, ಇಂಟರ್ಮೀಡಿಯೇಟ್ ಲೆವೆಲ್ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಒಂದು. ನೆಕ್ಸ್ಟು ಹೌಎವರ್ ದ ಎಸ್ಟೇಟ್ ಹ್ಯಾವಿಂಗ್ ಎ ಪಾಪ್ಯುಲೇಷನ್ ನಾಟ್ ಲೆಸ್ ದ್ಯಾನ್ 20 lakh ಮೇ ನಾಟ್ ಕಾನ್ಸ್ಟಿಟ್ಯೂಟ್ ಅ ಪಂಚಾಯತ್ಸ್ ಅಟ್ ದ ಇಂಟರ್ಮೀಡಿಯೇಟ್ ಲೆವೆಲ್. ನೋಡಿ, ತಾಲೂಕಲ್ಲಿ 20 ಲಕ್ಷಕ್ಕಿಂತ ಕಮ್ಮಿ ಏನಾದರೂ ಪಾಪ್ಯುಲೇಷನ್ ಇತ್ತು ಅಂತಂದರೆ ಅಲ್ಲಿ, ಅಂದರೆ ಬರೀ ತಾಲೂಕಲ್ಲ, ಆ ತಾಲೂಕಲ್ಲಿ ಅಂಡರ್ಲಿ ಬಂದಂತಹ ಎಲ್ಲ ವಿಲೇಜ್ಗಳಲ್ಲೂ ಸೇರಿ 20 ಲಕ್ಷಕ್ಕಿಂತ ಕಮ್ಮಿ. ಈಗ ಯಾವ ತಾಲೂಕು ಅಂತ ಹೇಳೋದಪ್ಪ, ಈಗ ಎಕ್ಸಾಂಪಲ್ ಹೇಳೋದಾದರೆ ತಾಲೂಕು ಮೈಸೂರಲ್ಲಿ ಯಾವುದಿದೆ ಹತ್ರದಲ್ಲಿ, ಓಕೆ, ಟಿ ನರಸೀಪುರ ಅಂತ ಇದೆ ಅಂತ ತಿಳ್ಕೊಳ್ಳಿ. ಟಿ ನರಸೀಪುರ ನೋಡಿದಿರಲ್ವ, ನೋಡಿಲ್ಲ ಅಂದ್ರೆ ಒಂದ್ಸತಿ ಹೋಗಿ ನೋಡಿ. ಸೊ ಈ ಟಿ ನರಸೀಪುರದಲ್ಲಿ ಏನಿದೆ, ಮಲ್ಟಿಪಲ್ ವಿಲೇಜಸ್ಗಳೆಲ್ಲ ಇದೆ. ಈ ಟಿ ನರಸೀಪುರ ತಾಲೂಕಲ್ಲೇ, ಮೈಸೂರು ಡಿಸ್ಟಿಕಲ್ಲಿ ಟಿ ನರಸೀಪುರ ತಾಲೂಕಲ್ಲೇ ಏನಾಗುತ್ತೆ,
ಮಲ್ಟಿಪಲ್ ಗ್ರಾಮಗಳೆಲ್ಲ ಸೇರಿ ಮಲ್ಟಿಪಲ್ ವಿಲೇಜಸ್ ಎಲ್ಲ ಸೇರಿಸಿ 20 ಲಕ್ಷಕ್ಕಿಂತ ಏನಾದರೂ ಪಾಪ್ಯುಲೇಷನ್ ಕಮ್ಮಿ ಇತ್ತು ಅಂದರೆ ಅಲ್ಲಿ ತಾಲೂಕ್ ಪಂಚಾಯತಿನ ತೆಗಿತಾರೆ. ಅಕಸ್ಮಾತ್ 20 ಲಕ್ಷಕ್ಕಿಂತ ಜಾಸ್ತಿ ಪಾಪ್ಯುಲೇಷನ್ ಆ ತಾಲೂಕಲ್ಲಿ ಏನಾದರೂ ಇತ್ತು ಅಂತಂದರೆ ಅಲ್ಲಿ ಒಂದು ತಾಲೂಕ್ ಪಂಚಾಯತಿಯನ್ನು ಇಡ್ತಾರೆ. ಸೊ ಅದೇ ಕೊಟ್ಟಿರೋದು. ನೆಕ್ಸ್ಟು ಎಲೆಕ್ಷನ್ ಆಫ್ ಅ ಮೆಂಬರ್ ಆ್ಯಂಡ್ ಅ ಚೇರ್ಪರ್ಸನ್. ಸೊ ಎಲೆಕ್ಷನ್ ಬಗ್ಗೆ ಮಾತಾಡಿದ್ದಾರೆ ಇಲ್ಲಿ. ಸೊ ಎಲೆಕ್ಷನ್ ಬಗ್ಗೆ ಹೇಳೋದಾದರೆ ಎಲ್ಲ ಮೆಂಬರ್ಸ್ಗಳನ್ನ ನಾವು ಡೈರೆಕ್ಟಾಗಿ ಅಪಾಯಿಂಟ್ ಮಾಡ್ತೀವಿ. ಇಲ್ಲಿ ಅದನ್ನು ಸಮ್ಮರಿ ಹೇಳ್ತೀನಿ ಅಷ್ಟೇ, ಒಂದ್ಸತಿ ನೀವೇ ಓದಿ ನೋಡಿ. ದ ಮೆಂಬರ್ ಆಫ್ ಅ ಪಂಚಾಯತ್, ಎಲ್ಲ ಮೆಂಬರ್ಗಳನ್ನ ನಾವು ಡೈರೆಕ್ಟಾಗಿ ಅಪಾಯಿಂಟ್ ಮಾಡ್ತೀವಿ, ಡೈರೆಕ್ಟಾಗಿ ಎಲೆಕ್ಟ್ ಮಾಡ್ತೀವಿ. ಆದರೆ ಅಲ್ಲಿದ್ದಂತಹ ಅಧ್ಯಕ್ಷರು ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ, ಸೋ ಕಾಲ್ಡ್ ಚೇರ್ಪರ್ಸನ್ ಆ್ಯಂಡ್ ವೈಸ್ ಚೇರ್ಪರ್ಸನ್ ಅಂತ, ಅವರೆಲ್ಲ ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಅಂತ. ಸೊ ನಾವು ಎಲೆಕ್ಟ್ ಮಾಡಿ ಕಳಿಸಿದಂತಹ ಒಂದು ಮೆಂಬರ್ಸ್ಗಳು ಅವರು ಹೋಗಿ ಮೆಂಬರ್ಸ್ಗಳು ಎಲೆಕ್ಟ್ ಮಾಡ್ತಾರೆ. ನೆಕ್ಸ್ಟು ರಿಸರ್ವೇಷನ್ ಆಫ್ ಎಸ್ಟಿ. SC/STಗಳಿಗೆ ರಿಸರ್ವೇಷನ್ ಕೊಡಬೇಕು. ಎಲ್ಲ 3 ಲೆವೆಲ್ಗಳಲ್ಲಿ ರಿಸರ್ವೇಷನನ್ನು ಕೊಡಬೇಕು. ಜೊತೆಗೆ ವುಮೆನ್ಗಳಿಗೆ 1/3 1/3 ಅಂದರೆ 33%. ನೀವು ಇಲ್ಲೇ ಬಂದಿದೆ 33% ಅಷ್ಟು 1/3, ನಾಟ್ ಲೆಸ್ ದೆನ್ 1/3. 3 ಜನದಲ್ಲಿ ಒಬ್ಬರು ವುಮೆನ್ ಆಗಿರಬೇಕಂತೆ. ಸೊ ಒಂದಷ್ಟು ರಿಸರ್ವೇಷನ್ ಕೊಟ್ಟಿದೆ. ಈ ರಿಸರ್ವೇಷನ್ ಆರ್ಟಿಕಲ್ ಬಂದು ಆರ್ಟಿಕಲ್ 243D ಇದೆ, ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಬಂದು ಇದನ್ನು ಹೇಳ್ತೀನಿ. ಎಲೆಕ್ಷನ್ ಆಫ್ ಕಮಿಷನ್ ಬಂದು C ಇರಬೇಕು, ಇದು C ಅನಿಸುತ್ತೆ, ಬರ್ಕೊಳ್ಳಿ. ಅಟ್ಲೀಸ್ಟ್ 33% ಇದೆ. ನೆಕ್ಸ್ಟು ರಿಸರ್ವೇಷನ್ ಸೀಟು, ಇದು ತುಂಬ ಮುಖ್ಯ ಆಗುತ್ತೆ. ರಿಸರ್ವೇಷನ್ ಆಫ್ ಅ ಸೀಟ್ ಇನ್ ಪಂಚಾಯತು ಫಾರ್ ಅ ಶೆಡ್ಯೂಲ್ ಕಾಸ್ಟ್ SCಗಳಿಗೆ ಇಸ್ ನಾಟ್ ಅಪ್ಲಿಕಬಲ್ ಇನ್ ದ ಸ್ಟೇಟ್ ಆಫ್ ಅರುಣಾಚಲ್ ಪ್ರದೇಶ್. ಅರುಣಾಚಲ್ ಪ್ರದೇಶಕ್ಕೆ SCಗಳಿಗೆ ರಿಸರ್ವೇಷನ್ ಇಲ್ವಂತೆ. ಯಾಕೆ ಅಂತಂದರೆ ರಿಸರ್ವೇಷನ್ ಯಾಕಿಲ್ಲ ಅಂತಂದರೆ ಅರುಣಾಚಲ್ ಪ್ರದೇಶದಲ್ಲಿ ಕಂಪ್ಲೀಟಾಗಿ ಇಟ್ ಕನ್ಸಿಸ್ಟ್ ಆಫ್ ಎ ಇನ್ಹ್ಯಾಬಿಟೆಡ್ ಫುಲ್ಲಿ ಇಂಡಿಜಿನಿಯಸ್ ಟ್ರೈಬಲ್ ಪೀಪಲ್, ಎಲ್ಲ ತುಂಬ ಟ್ರೈಬಲ್ ಪೀಪಲ್ ಇರೋದ್ರಿಂದ SC ರಿಸರ್ವೇಷನ್ನು ಅಲ್ಲಿ ಇಲ್ವಂತೆ. ಅಂದರೆ ಅರುಣಾಚಲ್ ಪ್ರದೇಶದಲ್ಲಿ SC ರಿಸರ್ವೇಷನ್ ಇಲ್ಲ. ಆ್ಯಂಡ್ ದರ್ ಇಸ್ ನೋ ಶೆಡ್ಯೂಲ್ ಕಾಸ್ಟ್. ನೆಕ್ಸ್ಟು ದಿಸ್ ಪ್ರೊವಿಷನ್ ವಾಸ್ ಆ್ಯಡೆಡ್ ಲೇಟರ್ ಬೈ 83 ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 2000. ಸೊ ಈ ಒಂದು ಪ್ರಾವಿಷನ್ನು, ಸೊ ಅಲ್ಲಿ ಒಂದು ಶೆಡ್ಯೂಲ್ ಕಾಸ್ಟ್ ಇಲ್ಲದೇ ಇರೋ ಕಾರಣ, ಅಲ್ಲಿ ಕಂಪ್ಲೀಟ್ ಟ್ರೈಬಲ್ ಪೀಪಲ್ ಇರೋ ಕಾರಣ ಈ ಒಂದು ರಿಸರ್ವೇಷನ್ನು ಸೀಟ್ಸು ಅಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ಇದು ಯಾವುದರಿಂದ ಅಪ್ಲೈ ಮಾಡಿದ್ರು ಅಂದರೆ, ಯಾವುದು ಇಂಪ್ಲಿಮೆಂಟ್ ಮಾಡಿದ್ರು ಅಂದರೆ 83rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ನೆಕ್ಸ್ಟ್ ಡ್ಯೂರೇಷನ್ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ 5 ವರ್ಷ ಇರ್ತದೆ. ಹೌವರ್ ಇಟ್ ಕ್ಯಾನ್ ಬಿ ಡಿಸಾಲ್ವ್ ಬಿಫೋರ್ ದ ಕಂಪ್ಲೀಟ್ ಆಫ್ ಇಸ್ ಟರ್ಮ್. 5 ವರ್ಷ ಇರುತ್ತೆ ಅಂತ ತಿಳ್ಕೊಳ್ಳಿ. ಅದನ್ನು ವಿಲೀನಗೊಳಿಸ್ಬೋದು. ಕಂಪ್ಲೀಟಿಗೆ 5 ವರ್ಷ ಇರುತ್ತೆ. ಅಲ್ಲಿದ್ದಂತಹ ಮೆಂಬರ್ಗಳಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಅಕಸ್ಮಾತ್ ಆ ಒಂದು ಗ್ರಾಮದಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲಿಲ್ಲ ಅಂತಂದರೆ ನಮ್ಮ ಸ್ಟೇಟ್ ಲಾ ಏನಿದೆ, ಸ್ಟೇಟ್ ಲೆಜಿಸ್ಲೇಚರ್ ಏನಿದೆ, ಆ ಸ್ಟೇಟ್ ಲೆಜಿಸ್ಲೇಚರ್ ಹೋಗಿ ಆ ಒಂದು ಗ್ರಾಮದ ಒಂದು ಏನಿದೆ ಕಂಪ್ಲೀಟ್ ಗ್ರಾಮ ಸಭಾ ಏನಿದೆ, ಆ ಸಭಾವನ್ನು ಅವರು ವಿಲೀನಗೊಳಿಸಬಹುದು. ಇನ್ನೊಂದಿದೆ, ಇಫ್ ದ ಡಿಸಾಲ್ವ್ ಪಂಚಾಯತ್, ನೋಡಿ ನೆಕ್ಸ್ಟು ಇಲ್ಲೊಂದಷ್ಟು ಪ್ಯಾರಾಗ್ರಾಫ್ಸ್ ಇದೆ, ಸರಿನಾ. ಈ ಪ್ಯಾರಾಗ್ರಾಫು ದಯವಿಟ್ಟು ಓದಬೇಡಿ, ತಲೆ ಬುಡ ಅರ್ಥ ಆಗಲ್ಲ. ಸೊ ಇದು ನೋಡಿ, ಇಫ್ ದ ಡಿಸಾಲ್ವ್ ಪಂಚಾಯತ್ ರಿಮೈನಿಂಗ್ ಟರ್ಮ್ ಇಸ್ ವೆರಿ ಶಾರ್ಟ್. ಅಕಸ್ಮಾತು ಈಗ 5 ವರ್ಷ ಇತ್ತು ಅಂತ ಹೇಳ್ಕೊಳ್ಳಿ. 5 ವರ್ಷದಲ್ಲಿ 3 ವರ್ಷ ಆದಮೇಲೆ 3 ವರ್ಷ ಆದ ತಕ್ಷಣ ಅದು ಡಿಸಾಲ್ವ್ ಆಯಿತು ಅಂತ ತಿಳ್ಕೊಳ್ಳಿ. ಅಂದರೆ ಕಂಪ್ಲೀಟಾಗಿ ಅದನ್ನು ಡೆಸ್ಟ್ರಾಯ್ ಮಾಡೋದು. ಸ್ಟೇಟ್ ಲೆಜಿಸ್ಲೇಚರು ಆ ಒಂದು ಗ್ರಾಮ ಸಭೆ ಏನಿದೆ ಅಧ್ಯಕ್ಷರಿದ್ದಾರೆ ಅವರನ್ನು ತೆಗೆದಾಕ್ಬಿಡ್ತಾರೆ. ಆ ತೆಗೆದಾಕದನ್ನ ನಾವು ಡಿಸಾಲ್ವ್ ಅಂತೀವಿ, ಸರಿನಾ. ಅಕಸ್ಮಾತ್ ಏನಾದ್ರು ಡಿಸಾಲ್ವ್ ಆಯಿತು ಅಂತಂದರೆ 5 ವರ್ಷ ಇರುತ್ತೆ ಅಂತ ತಿಳ್ಕೊಳ್ಳಿ. 5 ವರ್ಷದಲ್ಲಿ 3 ವರ್ಷಕ್ಕೆ ಅದು ಡಿಸಾಲ್ವ್ ಆಯಿತು ಅಂತ ತಿಳ್ಕೊಳ್ಳಿ. ಆ ಒಂದು ಗ್ರಾಮ ಸಭೆ ಡಿಸಾಲ್ವ್ ಆಯಿತು ಅಂತ ತಿಳ್ಕೊಳ್ಳಿ. ಸೊ ಆ ಥರ ಡಿಸಾಲ್ವ್ ಆಯಿತು ಅಂತಂದರೆ ವಿತಿನ್ 6 months ಹೊಸ ಎಲೆಕ್ಷನ್ ಕರಿಬೇಕು ಅನ್ನೋದು ಆ್ಯಕ್ಚುಯಲ್ ರೂಲ್ಸ್ ಇದೆ, ಸರಿನಾ. ಎಲೆಕ್ಷನ್ ಕಮಿಷನ್ ಮಾಡ್ಬೇಕಾದ್ರೆ ಹೇಳ್ತೀನಿ ಎಲ್ಲೆಲ್ಲಿ ಏನೇನು ಎಲೆಕ್ಷನು ಅಂತ. ಸೊ ವಿತಿನ್ 6 months ಆಗಬೇಕು. ಆದರೆ ಇಲ್ಲೇನಾಗಿದೆ ಅಂತಂದರೆ ಅಕಸ್ಮಾತ್ ಒಂದು ಡಿಸಾಲ್ವ್ ಪಂಚಾಯತಿದು ಟರ್ಮು ಕಮ್ಮಿ ಇತ್ತು ಅಂತ ತಿಳ್ಕೊಳ್ಳಿ. ಅಕಸ್ಮಾತು 5 ವರ್ಷ ಇರೋದು 4.25 ವರ್ಷಕ್ಕೆ ಅದು ಡಿಸಾಲ್ವ್ ಆಯಿತು ಅಂತ ತಿಳ್ಕೊಳ್ಳಿ. 5 ವರ್ಷ ಇದ್ದಿದ್ದು ಪಂಚಾಯಿತಿ 4.25 ವರ್ಷಕ್ಕೆ ಅದು ಕಂಪ್ಲೀಟಾಗಿ ವಿಲೇಜ್ ಪಂಚಾಯತ್ ಅದು ಡಿಸಾಲ್ವ್ ಆಯಿತು. ಸೊ ಆ ಥರ ಡಿಸಾಲ್ವ್ ಆಯಿತು ಅಂತಂದಾಗ 6 ತಿಂಗಳೊಳಗಡೆ ಹೊಸ ಎಲೆಕ್ಷನ್ ಕರಿಬೇಕಲ್ವ. ಸೊ ಈ ಟೈಮಲ್ಲಿ ನೋಡಿ, ವಿತ್ ಲೆಸ್ ದ್ಯಾನ್ 6 months, ಓಕೆ, ಹೋಲ್ಡಿಂಗ್ ಆ್ಯನ್ ಎಲೆಕ್ಷನ್ ಇಸ್ ಕನ್ಸಿಡರ್ ಎಸ್ ಅನ್ನೆಸೆಸರಿ. ಅಕಸ್ಮಾತು 4 ವರ್ಷ 7 ತಿಂಗಳಾಗಿತ್ತು,
4 ವರ್ಷ 7 ತಿಂಗಳಾಗ್ಬಿಟ್ಟಿದೆ, ಡೆಸೊಲ್ಯೂಷನ್ ಆಗಿಬಿಟ್ಟಿದೆ, ವಿತಿನ್ 6 ಮಂತ್ಸ್ ಹೊಸ ಎಲೆಕ್ಷನ್ ಕರಿಬೇಕು ಅಂತಿರುತ್ತೆ. ಸೊ ಅಂಥ ಟೈಮಲ್ಲಿ ಏನಾದರೂ ಡೆಸೊಲ್ಯೂಷನ್ ಆಯಿತು ಅಂದರೆ ಅಥವಾ ಡಿಸಾಲ್ವ್ ಆಯಿತು ಅಂತಂದರೆ ಹೊಸ ಎಲೆಕ್ಷನ್ ಕರೆಯೋದು ತುಂಬ ಅನ್ನೆಸೆಸರಿ ಅಂತ ಹೇಳಿದೆ. ಯಾಕೆಂದರೆ ಮಾಡೋದು ಹೇಗಿದ್ರು ಫ್ರೆಶ್ ಎಲೆಕ್ಷನ್ ಮಾಡೇ ಮಾಡ್ತಾರೆ, ಒಟ್ಟಿಗೆ ಫ್ರೆಶ್ ಎಲೆಕ್ಷನ್ನೇ ಕರೆಯೋಣ ಇನ್ಸ್ಟೆಡ್ ಆಫ್ ರೀ ಎಲೆಕ್ಷನ್. ಸೊ ರೀ ಎಲೆಕ್ಷನ್ ಅನ್ನೋದಲ್ಲ, ಇದು ಕೂಡ ಫ್ರೆಶ್ ಎಲೆಕ್ಷನ್ನೇ ಡಿಸಾಲ್ವ್ ಆದಮೇಲೆ. ಬಟ್ ಸ್ಟಿಲ್ ಅಕಸ್ಮಾತ್ ಶಾರ್ಟ್ ಟರ್ಮ್ ಏನಾದ್ರು ಆಗಿತ್ತು ಅಂತಂದರೆ ಅಂಥ ಟೈಮಲ್ಲಿ ವಿತಿನ್ 6 ಮಂತ್ಸು ಹೊಸ ಎಲೆಕ್ಷನ್ ಬೇಡ, ನಾರ್ಮಲ್ ಎಲೆಕ್ಷನ್ ಏನಿದೆ ಅದನ್ನು ಮಾಡೋಣ ಅನ್ನೋ ರೀತಿ ಇದೆ ನೋಡಿ. ಅನಿಸುತ್ತೆ ಓದ್ತೇನೆ. ಇಫ್ ದ ಡಿಸಾಲ್ವ್ಡ್ ಪಂಚಾಯತ್ ರಿಮೈನಿಂಗ್ ಟರ್ಮ್ ಈಸ್ ವೆರಿ ಶಾರ್ಟ್, is less than 6 months, holding an election is considered unnecessary. The next election will be conducted on the normal schedule of the upcoming full term, avoiding unnecessary administrative and financial effort of such brief period. ಸುಮ್ಮನೆ ಯಾಕೆ ತಲೆನೋವು? ಹೇಗಿದ್ರು ಡೆಸೊಲ್ಯೂಷನ್ ಮಾಡಿದ್ದೀವಿ, ಇನ್ನೊಂದು 3 ತಿಂಗಳಾದ್ಮೇಲೆ ಹೊಸ ಎಲೆಕ್ಷನ್ ಕರಿತೀವಿ, ಇನ್ನು 3 ತಿಂಗಳ ತನಕ ತಳ್ಳಿಬಿಡಿ, ಹೊಸ ಎಲೆಕ್ಷನ್ ನಾರ್ಮಲಾಗಿ ಸ್ಕೆಡ್ಯೂಲ್ ಆಗಿರೋ ಎಲೆಕ್ಷನ್ನ ಕರೆಯೋಣ ಅನ್ನೋ ರೀತಿ ಇದೆ. ನೆಕ್ಸ್ಟು ಡಿಸ್ಕ್ವಾಲಿಫಿಕೇಷನ್ ಬಗ್ಗೆ ಇದೆ. ಸೊ ಅಂಡರ್ ಎನಿ ಲಾ ಆಫ್ ಅ ಟೈಮ್ ಬೀಂಗ್ ಇನ್ ಅ ಫೋರ್ಸ್, ಸೊ ಅದನ್ನ ಡಿಸ್ಕ್ವಾಲಿಫಿಕೇಷನ್ ಮಾಡ್ತಾರಂತ ಏನೋ ಅಂಡರ್ ಎನಿ ಇಲ್ಲಿ ಲಾ ಮೇಡ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್. ಸೊ ನೋ ಪರ್ಸನ್ ಶಾಲ್ ಬಿ ಆನ್ ದ ಗ್ರೌಂಡ್ ಯೂಸ್ಲೆಸ್. ಓಕೆ, ಯಾರೇ ಒಬ್ಬ ಪರ್ಸನ್ನ ನಿನಗೆ 25 ವರ್ಷಕ್ಕಿಂತ ಕಮ್ಮಿ ಇದೆಯಾ ಅಂದ್ಬಿಟ್ಟು ಡಿಸ್ಕ್ವಾಲಿಫೈ ಮಾಡೋ ಹಾಗಿಲ್ಲ. ಅವ್ರಿಗೆ ಮಿನಿಮಮ್ 21 ವರ್ಷ ಆಗಿದ್ರೂ ಸಾಕು. ನೀವು ಅಧ್ಯಕ್ಷ ಅಥವಾ ಉಪಾಧ್ಯಕ್ಷ ಮೆಂಬರ್ಗಳಾಗಿ ಮಾಡಿದ್ದೀವಿ ಅಂತಂದರೆ ಮಿನಿಮಮ್ ಅಂದರೆ 21 ವರ್ಷ ಆಗಿದ್ದರೆ ಸಾಕಂತೆ, ಆಯಿತಾ. ಪ್ರತಿಯೊಂದು ಕೂಡ ಕ್ವಾಲಿಫಿಕೇಷನ್ ನಮ್ಮ ಸ್ಟೇಟ್ ಲೆಜಿಸ್ಲೇಚರ್ ನೋಡಿಕೊಡುತ್ತೆ. ಇದು ನಮ್ಮ ಡಿಸ್ಕ್ವಾಲಿಫಿಕೇಷನ್ ಆಗಿತ್ತು. ಡಿಸ್ಕ್ವಾಲಿಫಿಕೇಷನ್ ಬಂದು ಆರ್ಟಿಕಲ್ 243F. ಡ್ಯೂರೇಷನ್ ಬರ್ಸಿಲ್ಲಲ್ವ, ಡ್ಯೂರೇಷನ್ ಬರ್ಕೊಳ್ಳಿ. ಡ್ಯೂರೇಷನ್ ಬಂದು ಆರ್ಟಿಕಲ್ 243E. ನೆಕ್ಸ್ಟು ಡಿಸ್ಕ್ವಾಲಿಫಿಕೇಷನ್ ಬಂದು ಆರ್ಟಿಕಲ್ 243F. ಎಲ್ಲ ಒಂದೊಂದು ಡೀಟೇಲಾಗಿ ಒಂದೊಂದು ಆರ್ಟಿಕಲ್ನ ಸ್ಟಡಿ ಮಾಡ್ತಾರೆ ನಾವು. ನೆಕ್ಸ್ಟು ಸ್ಟೇಟ್ ಎಲೆಕ್ಷನ್ ಕಮಿಷನು. ಸೊ ಎಲೆಕ್ಷನ್ ಪಂಚಾಯತ್ ರಾಜ್ ಎಲೆಕ್ಷನ್ ಎಲ್ಲ ಮಾಡೋದು ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಷನು. ಸೊ ಅಲ್ಲಿದ್ದಂತಹ ಸ್ಟೇಟ್ ಎಲೆಕ್ಷನ್ ಕಮಿಷನರು ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ ಗವರ್ನರ್ ಅವರು ಅಪಾಯಿಂಟ್ ಮಾಡ್ತಾರಂತೆ. ಸೊ ಡಿಸ್ಕ್ವಾಲಿಫಿಕೇಷನ್ ಆಯಿತು. ನೆಕ್ಸ್ಟ್ ಬರೋದು ಇದು ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಇದೆ. ಪವರ್ಸ್ ಮತ್ತು ಫಂಕ್ಷನ್ಸು. ಸೊ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತ ಹೇಳಿದ್ರೆ ಸೆಲ್ಫ್ ಗವರ್ನೆನ್ಸು, ಅದು ಕೂಡ 29 ಮ್ಯಾಟ್ರ್ ನೋಡೋಣ. ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಯಾವುದಾದ್ರ ಮೇಲೆ ಅವ್ರ ಪವರ್ಸ್ಗಳಿದೆ ಅಂತ 11th ಶೆಡ್ಯೂಲಲ್ಲಿ ಬರ್ದಿದ್ದಾರಂತೆ. ಆ 11th ಶೆಡ್ಯೂಲ್ ನಾವು ನೋಡೋಣ ಏನಂತ. ಸೊ ಫಿನಾನ್ಸು. ಸೊ ಸ್ಟೇಟ್ ಲೆಜಿಸ್ಲೇಚರು ಇದು 243H ಬರ್ಕೊಳ್ಳಿ. ಫಿನಾನ್ಸ್ ಏನಿದೆ ಅಂತಂದರೆ ಕಾಣಿಸ್ತಲ್ವ, ಫೈನಾನ್ಸ್ ಏನಿದೆ ಅಂತಂದರೆ ಸ್ಟೇಟ್ ಲೆಜಿಸ್ಲೇಚರ್ ಮೇ ಆಥರೈಸ್ ದ ಪಂಚಾಯತ್ ರಾಜ್ ಲಿವಿ. ಸೊ ಸ್ಟೇಟ್ ಲೆಜಿಸ್ಲೇಚರ್ ಏನು ಮಾಡಿದ್ದೆ ನೋಡಪ್ಪ, ಪಂಚಾಯತು ನೀನು ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡ್ಕೋ, ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಆದಷ್ಟು ಆ ಒಂದು ಟ್ಯಾಕ್ಸಿಂದನೇ ನೀನು ಆ ಗ್ರಾಮವನ್ನು ಉದ್ಧಾರ ಮಾಡು. ಸೊ ನೆಕ್ಸ್ಟ್ ಪ್ರೊವೈಡ್ ಫಾರ್ ಮೇಕಿಂಗ್ ಗ್ರ್ಯಾಂಟ್ ಇನ್ ಏಡ್ ಫಾರ್ ಪಂಚಾಯತ್. ಓಕೆ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟಿಂದ ಇವರಿಗೆ ಒಂದಷ್ಟು ಗ್ರ್ಯಾಂಟ್ಗಳು ಹೋಗುತ್ತೆ. ನೆಕ್ಸ್ಟ್ ಬಂದು ಫೈನಾನ್ಸ್ ಕಮಿಷನ್ ಇದೆ. ಸೊ ಈಗಾಗಲೇ ಫೈನಾನ್ಸ್ ಬಗ್ಗೆ ಮಾತಾಡೋದು, ದುಡ್ಡುಗಳನ್ನ ಕೊಡೋದು. ನೆಕ್ಸ್ಟ್ ಫೈನಾನ್ಸ್ ಕಮಿಷನ್ ಬಗ್ಗೆ ಇದೆ. ಸೊ ಏನಿದು ಫೈನಾನ್ಸ್ ಕಮಿಷನ್ ಅಂತ ಹೇಳಿದ್ರೆ 5 ವರ್ಷಕ್ಕೊಂದ್ಸತಿ ಈ ಫೈನಾನ್ಸ್ ಕಮಿಷನ್ನ ಇದು ಮಾಡಬೇಕು. ಓಕೆ, ಇದನ್ನು ಫೈನಾನ್ಸ್ ಕಮಿಷನ್ ಮಾಡಬೇಕಾದ್ರೆ ನಾನು ಡೀಟೇಲಾಗಿ ಹೇಳ್ತೀನಿ, ತಲೆ ಕೆಡಿಸ್ಕೊಬೇಡಿ. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ಅ ಸ್ಟೇಟ್ ಆ್ಯಂಡ್ ಪಂಚಾಯತ್ ಏನೇ ಕಲೆಕ್ಟ್ ಆದಂಥ ಒಂದಷ್ಟು ಟ್ಯಾಕ್ಸ್ಗಳು ಈ ಒಂದು ಸ್ಟೇಟ್ ಮತ್ತು ಈ ಪಂಚಾಯತ್ಗಳು ಎರಡೂ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಈ ಒಂದು ಫೈನಾನ್ಸ್ ಕಮಿಷನು ವಿಲೇಜಸ್ಗಳಿಗೆ ಒಂದಷ್ಟು ಪವರ್ ಕೊಟ್ಟಿದೆ. ನೋಡಪ್ಪ, ನೀವುಗಳು ಟ್ಯಾಕ್ಸ್ಗಳನ್ನ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ನನಗೆ ಕೊಡಿ. ಸೊ ಕಲೆಕ್ಟ್ ಮಾಡಿದಂಥ ಟ್ಯಾಕ್ಸ್ಗಳನ್ನ ನಾನು ಇಬ್ಬರು ಕೂಡ ಶೇರ್ ಮಾಡ್ತೀನಿ, ನನಗೂ ಸ್ವಲ್ಪ ನಿಂಗೊಂದು ಸ್ವಲ್ಪ. ನೆಕ್ಸ್ಟ್ ಗ್ರ್ಯಾಂಟ್ ಇನ್ ಏಡು. ಸೊ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇನ್ ಸ್ಟೇಟ್. ಓಕೆ, ನಾವು ಈಗ 10 ಲಕ್ಷ ಅಂತ ಹೇಳಿದೆ ಅಲ್ವಾ, ಪ್ರತಿ ವರ್ಷಕ್ಕೆ 10 ಲಕ್ಷ ರೂಪಾಯಿಯನ್ನು ಕೊಡ್ತಾರೆ ಒಂದು ಗ್ರಾಮಕ್ಕೆ ಅಂತ ಹೇಳಿದೆ. ಅದು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 1 ಏನೋ ಆಗಿರಬೇಕು ಅನಿಸುತ್ತೆ. ಗ್ರೇಡ್ 1, ಗ್ರೇಡ್ 2 ಪಂಚಾಯತಿ ಆಗಿತ್ತು ಅಂತಂದರೆ. ಸೊ ಆ ಥರ ಟೈಮಲ್ಲಿ ದುಡ್ಡು ಎಲ್ಲಿಂದ ಬರುತ್ತೆ ಅಂದರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟಿಂದ ಬರುತ್ತೆ. ಸೊ ದ ಮೆಜರ್ ನೀಡೆಡ್ ಟು ಇಂಪ್ರೂವ್ ದ ಫಿನಾನ್ಷಿಯಲ್ ಪೊಸಿಷನ್ ಅಂತ. ಓಕೆ, ನೆಕ್ಸ್ಟ್ ಅದರ ಮೆಜರ್ ಫಿನಾನ್ಷಿಯಲ್. ಓಕೆ, ಏನಿಲ್ಲ ಗುರು, 2 ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, ಒಂದು ವಿಲೇಜ್ ಪಂಚಾಯತ್ನ ಡೆವಲಪ್ ಮಾಡಬೇಕು, ವಿಲೇಜಸ್ನ ಡೆವಲಪ್ ಮಾಡಬೇಕು, ಜನಗಳಿಗೆ ಆಡಳಿತ ಬಗ್ಗೆ ಅವೇರ್ನೆಸ್ನ ಮೂಡಿಸ್ಬೇಕು, ಇದ್ರ ಬಗ್ಗೆ ಅಷ್ಟೇ ಏನಿಲ್ಲ.
ಇದನ್ನು ಫೈನಾನ್ಸ್ ಕಮಿಷನ್ ಮಾಡಬೇಕಾದ್ರೆ ಡೀಟೇಲಾಗಿ ಹೇಳ್ತೀನಿ. ನೆಕ್ಸ್ಟು ಆಡಿಟ್ ಆಫ್ ಅಕೌಂಟ್ಸ್ ಅಂತಿದೆ. ಪ್ರತಿ ವರ್ಷ ಆಡಿಟನ್ನು ಮಾಡಬೇಕು. ಎಷ್ಟು ಖರ್ಚು ಮಾಡಿದ್ದಾರೆ, ಏನೇನು ಮಾಡ್ತಾಯಿದ್ದಾರೆ ಅನ್ನೋದ್ರ ಬಗ್ಗೆ ಆಡಿಟ್ಗಳನ್ನ ಮಾಡಬೇಕು. ನೆಕ್ಸ್ಟು ಅಪ್ಲಿಕೇಶನ್ ಟು ಯೂನಿಯನ್ ಟೆರಿಟರೀಸ್. ನಾನು ಯಾಕೆ ಇಷ್ಟೊಂದು ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಅಂತಂದರೆ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಸರಿನಾ. ಯಾಕೆಂದರೆ ನೋಟ್ಸನ್ನು ಒಂದೊಂದು ಲೈನ್ ಕೊಟ್ಟಿದ್ದೀನಿ, ಸಾಕಷ್ಟು ಓದ್ಕೊಳ್ಳಿ. ಇನ್ಫಾರ್ಮೇಷನ್ ಗೊತ್ತಿದ್ದರೆ ಎಕ್ಸ್ಪ್ಲೇನ್ ಮಾಡ್ಬೋದು ನೀವು ಅಷ್ಟೇ. ಸೊ ಅಪ್ಲಿಕೇಶನ್ ಟು ಯೂನಿಯನ್ ಟೆರಿಟರೀಸು, ಯೂನಿಯನ್ ಟೆರಿಟರೀಸ್ಗೆ ಅಲ್ಲಿದ್ದಂತಹ ಒಂದಷ್ಟು ಪಂಚಾಯತಿಗಳಿಗೆ ನಮ್ಮ ಪ್ರೆಸಿಡೆಂಟರು ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ತಾರೆ. ಅವ್ರು ಹೇಳ್ದಂಗೆ ಈ UTಸಲ್ಲಿ ನಡೀತದಂತೆ. ನೆಕ್ಸ್ಟು ಎಕ್ಸೆಂಪ್ಟೆಡ್ ಸ್ಟೇಟ್ಸ್ ಆ್ಯಂಡ್ ಏರಿಯಾಸ್. ಕೆಲವೊಂದು ಸ್ಟೇಟ್ಗಳು ಈ ಒಂದು 73rd ಅಮೆಂಡ್ಮೆಂಟ್ ಆ್ಯಕ್ಟಿಂದ ಹೊರಗಿದೆ. ಯಾವುದಿದು ಅಂತಂದರೆ ದಟ್ ಇಸ್ ವೈ ಓಕೆ ಎಕ್ಸೆಂಪ್ಟೆಡ್ ಸ್ಟೇಟನ್ನು ಯಾವ ಸ್ಟೇಟು ಅಂತ ಹೇಳಿದ್ರೆ ನಾಗಾಲ್ಯಾಂಡು, ಮೇಘಾಲಯ, ಮಿಜೋರಾಂ ಆ್ಯಂಡ್ ಸರ್ಟನ್ ಅದರ್ ಸ್ಟೇಟ್. ಯಾಕಂದರೆ ಸ್ಕೆಡ್ಯೂಲ್ ಏರಿಯಾಸ್ ಇದೆ ಮತ್ತು ಸ್ಕೆಡ್ಯೂಲ್ ಟ್ರೈಬ್ಸ್ ಇದೆ. ಸೊ ಹಿಲ್ ಏರಿಯಾಸು ಆ್ಯಂಡ್ ಮಣಿಪುರು ಓಕೆ ಒಂದು ಸ್ಕೆಡ್ಯೂಲ್ ಏರಿಯಾ ಇದೆ ಮತ್ತು ಟ್ರೈಬಲ್ ಏರಿಯಾ ಇದೆ ಈ ಸ್ಟೇಟ್ಗಳಲ್ಲಿ. ಸರಿ. ನೆಕ್ಸ್ಟ್ ದ ಹಿಲ್ಲಿ ಏರಿಯಾಸ್ ಆಫ್ ಮಣಿಪುರ್ ಆಫೀಸ್. ಓಕೆ ಹಿಲ್ಲಿ ಏರಿಯಾ ಇರೋದ್ರಿಂದ ಹಿಲ್ಲಿ ಏರಿಯಾಗಳಲ್ಲಿ ಮಣಿಪುರಲ್ಲಿ ಡಿಸ್ಟಿಕ್ ಕೌನ್ಸಿಲ್ ಇದೆ. ಡಾರ್ಜಿಲಿಂಗಲ್ಲಿ ಗೋರ್ಖಾ ಹಿಲ್ ಕೌನ್ಸಿಲ್ ಇದೆ. ಸೊ ಇನ್ಸ್ಟೆಡ್ ಆಫ್ ಪಂಚಾಯತ್ ಮಾಡೋದು ಬದಲು, ಪಂಚಾಯತ್ ಸಿಸ್ಟಮ್ ಇರೋದು ಬದಲು ಈ ಒಂದು ಮಣಿಪುರಲ್ಲಿ ಹಿಲ್ಲಿ ಏರಿಯಾ ಅಲ್ವಾ ಅದು, ಸೊ ಅದಕ್ಕೆ ಡಿಸ್ಟಿಕ್ ಕೌನ್ಸಿಲ್ ಇದೆ. ಡಾರ್ಜಿಲಿಂಗಲ್ಲಿ ಗೋರ್ಖಾ ಹಿಲ್ ಕೌನ್ಸಿಲ್ ಇದೆ ಅಂತೆ. ಹೌವರ್ ದ ಪಾರ್ಲಿಮೆಂಟ್ ಮೇ ಎಕ್ಸ್ಟೆಂಡ್ ದ ಪ್ರಾವಿಷನ್ ಆಫ್ ದಿಸ್ ಪಾರ್ಟ್ ಟು ದ ಸ್ಕೆಡ್ಯೂಲ್ ಏರಿಯಾಸ್ ಆ್ಯಂಡ್ ಟ್ರೈಬಲ್ ಏರಿಯಾಸ್. ಅಂಡರ್ this provision, the Parliament has enacted the provisions of Panchayats Extension of Act 96, popularly known as Peace Act. ಓಕೆ, ಇವ್ರಿಗೆ ತುಂಬ ಜನಕ್ಕೆ ಪಂಚಾಯತ್ರದ್ದು ಒಂದಷ್ಟು ಪವರ್ಗಳು ಸಿಗ್ತಾ ಇಲ್ಲದೆ ಇರೋ ಕಾರಣಕ್ಕೆ ಪೀಸಾ ಆ್ಯಕ್ಟ್ ಅಂತ ಒಂದು ತರ್ತಾರೆ. ನೋಡಪ್ಪ, ನೀನು ಸ್ವಲ್ಪ ಹಿಲ್ಲಿ ಏರಿಯಾ ಇದೆಯಾ, ಸ್ವಲ್ಪ ಟ್ರೈಬಲ್ ಏರಿಯಾದಲ್ಲಿ ಇದೆಯಾ, ಆಯಿತಾ, ಗೋರ್ಖಾ ಹಿಲ್ ಕೌನ್ಸಿಲ್ ಇದೆ ನಿಮ್ಮ ಹತ್ರ, ಡಿಸ್ಟಿಕ್ ಕೌನ್ಸಿಲ್ ಇದೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ನಿಮಗೆ ಪಂಚಾಯತ್ರದ್ದು ಸ್ವಲ್ಪ ರುಚಿ ಕಂಡಿಲ್ಲಲ್ವ, ಅದಕ್ಕೋಸ್ಕರ ನಾವು ಹೊಸ ಆ್ಯಕ್ಟ್ ಪೀಸ್ ಆ್ಯಕ್ಟ್ ಅಂತ ತಂದು ನಿಮಗೆ ಪಂಚಾಯತ್ ರಾಜಿಂದ ಬಂದಂತಹ ಒಂದಷ್ಟು ಸೌಲಭ್ಯಗಳು ನಿಮಗೂ ಕೂಡ ಪೀಸ್ ಆ್ಯಕ್ಟಿಂದ ಬರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದಿದೆ, ದ ಸ್ಟೇಟ್ ಲಾ ಕಂಟಿನ್ಯೂಯನ್ಸ್ ಆಫ್ ಎಕ್ಸಿಸ್ಟಿಂಗ್ ಲಾ ಆಫ್ ಪಂಚಾಯತ್ ಅಂತಿದೆ. ಅದನ್ನು ಈಸಿಯಾಗಿ ಬರೆದಿದ್ದೀನಿ, ಬರ್ಕೊಳ್ಳಿ ಇದನ್ನು. ಸ್ಟೇಟ್ ಲಾಸನ್ನು ಪಂಚಾಯತ್ ರಾಜ್ ರಿಮೈನ್ ವ್ಯಾಲಿಡ್ ಫಾರ್ 1 year ಆಫ್ಟರ್ 73rd ಅಮೆಂಡ್ಮೆಂಟ್ ಆ್ಯಕ್ಟ್. So once came into effect 1993, allowing a state to adopt a new system. ನೋಡಿ, ಹಳೇ ಸ್ಟೇಟ್ ಲಾ ಇತ್ತಲ್ಲ, ಒಂದಷ್ಟು ಲಾಗಳು ತಂದಿದ್ರಲ್ಲ. ಸೊ ಆಫ್ಟರ್ 73rd ಅಮೆಂಡ್ಮೆಂಟ್ ಆ್ಯಕ್ಟ್ ಬಂದಾಗ 1 ವರ್ಷಗಳ ಟೈಮ್ ಇತ್ತು. ನೋಡಪ್ಪ, ಹೊಸದಾಗಿ ಆ್ಯಕ್ಟ್ ತಂದಿದೆ, 73rd ಅಮೆಂಡ್ಮೆಂಟ್ ಆ್ಯಕ್ಟ್ ಬಂದಿದೆ. ಹಳೆ ಲಾಗಳನ್ನ 1 ವರ್ಷ ಕಂಡು ನೀವು ಯೂಸ್ ಮಾಡ್ಬೋದು. 1 ವರ್ಷ ಆದ್ಮೇಲೆ ನೀವು ಹೊಸ ರೂಲ್ಸ್ಗಳನ್ನ ಆ್ಯಸ್ ಪರ್ 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಬಂದಿದೆ ಅದ್ರ ಪ್ರಕಾರ ನೀವು ನೋಡ್ಕೋಬೇಕು. ಅಲ್ಲಿವರೆಗೂ 1 ವರ್ಷ ಕಂಡು ನೀವು ವ್ಯಾಲಿಡ್ ಇದೆ, ಸರಿನಾ. ಎಕ್ಸಿಸ್ಟಿಂಗ್ ಪಂಚಾಯತ್ ರಾಜ್ ಕಂಟಿನ್ಯೂಸ್ ದರ್ ಟರ್ಮ್ ಎಕ್ಸ್ಪೈರ್ಡ್ ಅನ್ಲೆಸ್ ಡಿಸಾಲ್ವ್ ಅರ್ಲಿಯರ್ ಬೈ ದ ಸ್ಟೇಟ್ ಲೆಜಿಸ್ಲೇಚರ್. ಸೊ ಹೊಸ ರೂಲ್ಸ್ ಅಂದಿದ್ರು ಕೂಡ ಕೆಲವೊಂದು ಸ್ಟೇಟ್ಗಳು ಹಳೆಯ ರೂಲ್ಸನ್ನು ಫಾಲೋ ಮಾಡ್ತಾಯಿತ್ತು. ಅಂಥದ್ದನ್ನ ನಮ್ಮ ಸ್ಟೇಟ್ ಲೆಜಿಸ್ಲೇಚರು ಡಿಸಾಲ್ವ್ ಮಾಡಿದೆಯಂತೆ. ಆದರೆ ನೆಕ್ಸ್ಟು ಮೋಸ್ಟ್ ಸ್ಟೇಟ್ಸ್ ಅಪ್ಡೇಟ್ ದರ್ ಲಾಸ್ 1993 1994. ಸೊ ನೋಡಿ, 1993 1994 ಬಂದಿತ್ತು. ಓಕೆ, ಎಲ್ಲ ಸುಮಾರು ಸ್ಟೇಟ್ಗಳು ಈ ಒಂದು ಟೈಮಲ್ಲಿ ಹೊಸ ರೂಲ್ಸ್ಗಳನ್ನ ಅಡಾಪ್ಟ್ ಮಾಡ್ಕೊಂಡಿದೆ. ಸೊ ಎಷ್ಟು ಬಾರ್ ಟು ಇಂಟರ್ಫಿಯರೆನ್ಸ್ ಬೈ ಕೋರ್ಟ್ ಇನ್ ಎಲೆಕ್ಟೋರಲ್ ಮ್ಯಾಟರ್ಸ್. ನೋಡಿ, ಇದೊಂದು ಲೈನ್ ಬರ್ಕೊಳ್ಳಿ ಏನು ಅಂತ. ದ ಕೋರ್ಟ್ ಕೆನಾಟ್ ಇಂಟರ್ಫಿಯರೆನ್ಸ್ ಇನ್ ಡಿಲಿಮಿಟೇಷನ್ಸ್ ಆರ್ ಎಲೆಕ್ಷನ್ ಮ್ಯಾಟರ್ಸ್ ಎಕ್ಸೆಪ್ಟ್ ಥ್ರೂ ಎಲೆಕ್ಷನ್ ಪಿಟಿಷನ್. ಸೊ ಕೋರ್ಟ್ಗಳು ಯಾವುದೇ ಕಾರಣಕ್ಕೂ ಈ ಒಂದು ಎಲೆಕ್ಷನ್ ಮ್ಯಾಟರ್ಗಳಿಗೆ ಇನ್ವಾಲ್ವ್ ಆಗಬಾರ್ದು ಕೋರ್ಟ್ಗಳು ಯಾವುದೇ ಕಾರಣಕ್ಕೂ, ಎಕ್ಸೆಪ್ಟ್ ಒಂದು ಎಲೆಕ್ಷನ್ ಪಿಟಿಷನ್ ಥರ ಹಾಕಿ ನಂತರ ಅವರು ಡಿಸ್ಕಸ್ ಮಾಡ್ಬೋದು, ಸರಿನಾ. ನೆಕ್ಸ್ಟ್ ಬಂದು 11th ಸ್ಕೆಡ್ಯೂಲ್ ಕೇಳ್ತಾ ಇದ್ದಾರೆ. 11th ಸ್ಕೆಡ್ಯೂಲ್ ಇದೆ. ಸೊ 11th ಸ್ಕೆಡ್ಯೂಲ್ ಅಂದರೆ ಪವರ್ಸ್ ಏನೇನು ಕೊಟ್ಟಿದ್ದಾರೆ, 29 ಮ್ಯಾಟರ್ಸ್ಗಳ ಬಗ್ಗೆ ಒಂದಷ್ಟು ಪವರ್ಗಳನ್ನ ಕೊಟ್ಟಿದೆ. ಏನು ಅಂತಂದರೆ ನೋಡಿ, ಇಲ್ಲಿ ಅಗ್ರಿಕಲ್ಚರ್ ಇದೆ, ಲ್ಯಾಂಡ್ ಇಂಪ್ರೂವ್ಮೆಂಟು, ಮೈನರ್ ಇರಿಗೇಷನ್, ಆ್ಯನಿಮಲ್ ಹಸ್ಬೆಂಡ್ರಿ, ಫಿಶರೀಸು, ಸೋಷಲ್ ಫಾರೆಸ್ಟ್ರಿ, ಮೈನರ್ ಫಾರೆಸ್ಟ್ ಪ್ರೊಡ್ಯೂಸು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸು, ಖಾದಿ ವಿಲೇಜು, ರೂರಲ್ ಹೌಸಿಂಗು, ಡ್ರಿಂಕಿಂಗ್ ವಾಟರು, ಫ್ಯೂಯಲು, ರೋಡ್ಸು, ಎಲೆಕ್ಟ್ರಿಫಿಕೇಷನು, ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್ಸು, ಪಾವರ್ಟಿ ಎಲಿವಿಯೇಷನ್ ಪ್ರೋಗ್ರಾಮು, ಎಜುಕೇಷನ್ನು, ಟೆಕ್ನಿಕಲ್ ಟ್ರೈನಿಂಗು, ಅಡಲ್ಟ್ ಆ್ಯಂಡ್ ನಾನ್ ಫಾರ್ಮಿಂಗ್ ಎಜುಕೇಷನ್, ಲೈಬ್ರರೀಸ್, ಕಲ್ಚರಲ್ ಆ್ಯಕ್ಟಿವಿಟೀಸ್, ಮಾರ್ಕೆಟ್ ಆ್ಯಂಡ್ ಫೇರ್ಸ್, ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್, ಸೊ ಫ್ಯಾಮಿಲಿ ವೆಲ್ಫೇರ್, ವುಮೆನ್ ಆ್ಯಂಡ್ ಚಿಲ್ಡ್ರನ್ ಡೆವಲಪ್ಮೆಂಟ್, ಸೋಷಲ್ ವೆಲ್ಫೇರ್ ಇನ್ಕ್ಲೂಡಿಸು
ಎಲ್ಲ ನೋಡ್ಕೊಳ್ಳಿ. ಒಟ್ಟು 29 ಇದೆ, ಇಷ್ಟಿದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಬರೋದು ಕಂಪಲ್ಸರಿ ಆ್ಯಂಡ್ ವಾಲಂಟಿಯರ್ ಪ್ರಾವಿಷನ್ಸ್. ಹೇಳಿದೆ ಅಲ್ವಾ, ಒಂದಷ್ಟು ಕಂಪಲ್ಸರಿ ಫಾಲೋ ಮಾಡಲೇಬೇಕಣಪ್ಪ, ಇನ್ನೊಂದು ಕೆಲವೊಂದು ನೀನು ರಿಜೆಕ್ಟ್ ಅಂದರೆ ಮಾಡಿದ್ರೆ ಮಾಡ್ಬೋದು, ಮಾಡಿದ್ರಿಲ್ಲ ಅಂತ. ಸೊ ಯಾವುದು ಅಂತಂದರೆ, ಒಂದು ಗ್ರಾಮ ಸಭಾ ಅನ್ನೋದು ಆರ್ಗನೈಸ್ ಮಾಡಲೇಬೇಕು ನೀನು. ಅದರಲ್ಲಿ ಅಧ್ಯಕ್ಷರು ಇರಬೇಕು, ಉಪಾಧ್ಯಕ್ಷರು, ಪ್ರತಿನಿಧಿಗಳಿರಬೇಕು, ಎಲ್ಲ ಅಂದರೆ ಎಲ್ಲ ಇರಬೇಕು. ಸೊ ಅದು ಗ್ರಾಮ ಸಭಾ ಆಗಿರುತ್ತೆ. ನೆಕ್ಸ್ಟು 3 tier ಸಿಸ್ಟಮ್ ಕೊಡಲೇಬೇಕು ನೀನು. ಒಂದು ವಿಲೇಜ್ ಲೆವೆಲ್, ಇಂಟರ್ಮೀಡಿಯೇಟ್, ಡಿಸ್ಟ್ರಿಕ್ಟ್ ಲೆವೆಲ್ ಅಂತ ಕೊಡಲೇಬೇಕು. ನೆಕ್ಸ್ಟು ಡೈರೆಕ್ಟ್ ಎಲೆಕ್ಷನ್ ಆಗಬೇಕು ಮೆಂಬರ್ಗಳಿಗೆ. ಎಲ್ಲ ಮೆಂಬರ್ಗಳೇನಿದ್ರೆ ಅವ್ರಿಗೆಲ್ಲ ಡೈರೆಕ್ಟ್ ಎಲೆಕ್ಷನ್ ಆಗಬೇಕು. ನೆಕ್ಸ್ಟು ಚೇರ್ಪರ್ಸನ್, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆಲ್ಲ ಇಂಡೈರೆಕ್ಟ್ ಎಲೆಕ್ಷನ್ ಆಗಬೇಕು. ಸೊ ವೋಟಿಂಗ್ ರೇಟ್ಸ್ ಆಫ್ ಅ ಚೇರ್ಪರ್ಸನ್ ಅದರ್ ಮೆಂಬರ್ಸ್ ಆಫ್ ಪಂಚಾಯತ್ ಎಲೆಕ್ಟೆಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ನೆಕ್ಸ್ಟು 21 ವರ್ಷ ಟು ಬಿ ಮಿನಿಮಮ್ 21 ವರ್ಷ. 7ನೇದು 5ನೇದು ಇಲ್ಲವಾ. ವೋಟಿಂಗ್ ರೇಟ್ಸ್ ಆಫ್ ಅ ಚೇರ್ಪರ್ಸನ್ ಆ್ಯಂಡ್ ಅದರ್ ಮೆಂಬರ್ಸ್ ಆಫ್ ಅ ಪಂಚಾಯತ್ ಎಲೆಕ್ಟೆಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಈ ಪ್ರತಿನಿಧಿಗಳಿರ್ತಾರಲ್ಲ, ಸೊ ವೋಟಿಂಗ್ ರೇಟ್ಸ್ ಓಕೆ. ಈ ಅಧ್ಯಕ್ಷರು ಇರ್ತಾರಲ್ಲ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರು ಒಂದು ವೋಟಿಂಗ್ ಮುಖಾಂತರ ಇನ್ನೊಬ್ಬರು ಅಂದರೆ ಈಗ ಅವರ ಹೈಯರ್ ಆಫೀಸರ್ನ, ಅಂದರೆ ಅಧ್ಯಕ್ಷರು ಈಗ ಕನ್ಸಿಡರ್, ಈಗ ಗ್ರಾಮ ಪಂಚಾಯತಿಲಿ ಅಧ್ಯಕ್ಷರಿದ್ದಾರೆ. ಸೊ ಈ ಗ್ರಾಮ ಪಂಚಾಯತಿಲಿ ಅಧ್ಯಕ್ಷರು ಇರುವಂಥವ್ರು ತಾಲೂಕು ಲೆವೆಲಲ್ಲಿ ಅಧ್ಯಕ್ಷರಾಗ್ತಾ ಇರ್ತಾರೆ ನೋಡಿ. ಸೊ ಅಂಥವ್ರಿಗೆ ನೀವು ಡೈರೆಕ್ಟಾಗಿ ಅವ್ರು ಎಲೆಕ್ಟ್ ಮಾಡ್ಬೋದು ಅಥವಾ ಇಂಡೈರೆಕ್ಟಾಗಿ ಅವ್ರು ಎಲೆಕ್ಟ್ ಮಾಡ್ಬೋದು. ಸೊ ಒಟ್ಟಿನಲ್ಲಿ ನೀವು ಎಲೆಕ್ಟ್ ಮಾಡಲೇಬೇಕು. ಸೊ ಮಿನಿಮಮ್ 21 ವರ್ಷ ಆಗಿರಬೇಕು ನೀವು ಎಲೆಕ್ಷನ್ ನಿಂತ್ಕೋತೀನಿ ಅಂದರೆ ಪಂಚಾಯತ್ಗಳಲ್ಲಿ. ನೆಕ್ಸ್ಟು ರಿಸರ್ವೇಷನ್ ಆಫ್ ಸೀಟು, SC STಗಳಿಗೆ ರಿಸರ್ವೇಷನ್ ಕೊಡಬೇಕು. ನೆಕ್ಸ್ಟು 3ರಲ್ಲಿ 1 ಸೀಟು ಅಂದರೆ ಆ್ಯಸ್ ಪರ್ 105th ಅನಿಸುತ್ತೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ 33% ರಿಸರ್ವೇಷನ್ ವುಮೆನ್ಸ್ಗೆ ಕೊಡಬೇಕು. 3 ಜನದಲ್ಲಿ ಒಬ್ಬರು ವುಮೆನ್ ಆಗಿರಬೇಕು. ಟೆನ್ಯೂರ್ ಬಂದು 5 ವರ್ಷ ಆಗಿರಬೇಕು. ನೆಕ್ಸ್ಟು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಗಿರಬೇಕು. ಪ್ರತಿ 5 ವರ್ಷಕ್ಕೊಂದ್ಸತಿ ಹೊಸ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಗಬೇಕು. ನೆಕ್ಸ್ಟು ಕಾನ್ಸ್ಟಿಟ್ಯೂಷನ್ ಆಫ್ ಸ್ಟೇಟ್ ಫೈನಾನ್ಸ್, ಓಕೆ, 5 ವರ್ಷಕ್ಕೊಂದ್ಸತಿ ಫೈನಾನ್ಸ್ ಕಮಿಷನು, ಎಲೆಕ್ಷನ್ ಕಮಿಷನು, ಇದೇನಿದೆ ಹೇಳಿದ್ರು, ಓಕೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಫಾರ್ ಕಂಡಕ್ಟಿಂಗ್ ದಿ ಎಲೆಕ್ಷನ್ ಆಫ್ ಪಂಚಾಯತ್ಗಳಿಗೆ ಎಲೆಕ್ಷನ್ ಆಗೋದಕ್ಕೋಸ್ಕರ ಒಂದು ಎಲೆಕ್ಷನ್ ಕಮಿಷನ್ ಅಂತ ಇದು ಮಾಡಬೇಕು. ಮತ್ತು ಸ್ಟೇಟ್ ಫೈನಾನ್ಸ್ ಕಮಿಷನ್, ಯಾಕಂದರೆ ನಾವು ಪಂಚಾಯತ್ಗಳಿಗೆ ಫೈನಾನ್ಸ್ ಮಾಡೋದವ್ರೆ. ಸೊ ಅದಕ್ಕೋಸ್ಕರ ಒಂದು ಫೈನಾನ್ಸ್ ಕಮಿಷನನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಸೊ ಇಷ್ಟು ಬಂದು ಕಂಪಲ್ಸರಿ ಪ್ರೊವಿಷನ್ಸ್. ಆದರೆ ವಾಲಂಟರಿ ಪ್ರೊವಿಷನ್ಸ್ ಇದೆ, ಇದನ್ನು ಮಾಡಿದ್ರೆ ಮಾಡಬಹುದು, ಮಾಡ್ದಾರಿಲ್ಲ. ಸೊ ಗ್ರಾಮ ಸಭಾ ವಿತ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್, ಎಂಡೋವಿಂಗ್ ದ ಗ್ರಾಮ ಸಭಾ ವಿತ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಅಟ್ ದ ವಿಲೇಜ್ ಲೆವೆಲ್. ನೋಡಿ, ಪಂಚಾಯತ್ಗೆ ಒಂದಷ್ಟು ಪವರ್ಗಳನ್ನ, ಲಿಮಿಟೆಡ್ ಪವರ್ನ ಕೊಡಬೇಕಾ ಬೇಡವಾ ಅನ್ನೋದು ಅದು ಕಂಪಲ್ಸರಿ ಏನಿಲ್ಲ. ನೆಕ್ಸ್ಟು ಎಲೆಕ್ಷನ್ ಆಫ್ ಅ ಚೇರ್ಪರ್ಸನ್ ಟು ವಿಲೇಜ್ ಪಂಚಾಯತ್, ನೀವು ಅಧ್ಯಕ್ಷರನ್ನ ಚೂಸ್ ಮಾಡ್ತಿರೋ ಮಾಡಿಲ್ವಾ ಅದು ಲೆಕ್ಕ ಇಲ್ಲ, ಒಟ್ಟಿನಲ್ಲಿ ಗ್ರಾಮ ಸಭಾ ಅಂತ ಮಾಡಲೇಬೇಕು. ನೆಕ್ಸ್ಟು ರೆಪ್ರೆಸೆಂಟೇಷನ್ ಆಫ್ ಅ ಚೇರ್ಪರ್ಸನ್ ಆಫ್ ದ ವಿಲೇಜ್ ಪಂಚಾಯತ್ ಆ್ಯಂಡ್ ಇನ್ ಇಂಟರ್ಮೀಡಿಯೇಟ್. ಸೊ ಇಲ್ಲಿರುವಂತಹ ಒಂದು ಚೇರ್ಪರ್ಸನ್ ಅಧ್ಯಕ್ಷನ, ಇಲ್ಲಿರುವಂತಹ ಒಂದು ಗ್ರಾಮದಲ್ಲಿ ಆಗಿದಂತಹ ಒಂದು ಅಧ್ಯಕ್ಷರು ತಾಲೂಕು ಲೆವೆಲಲ್ಲಿ ಅಧ್ಯಕ್ಷರು ಆದರೂ ಆಗಬಹುದು, ಅಥವಾ ತಾಲೂಕಲ್ಲಿದ್ದರೂ ಡಿಸ್ಟಿಕಲ್ಲಾದರೂ ಆಗ್ಬೋದು. ನೆಕ್ಸ್ಟ್ ರಿಸರ್ವೇಷನ್ ಆಫ್ ಅ ಸ್ಟೇಟ್ ಇನ್ ಬೋತ್ ಫಾರ್ ಬೋತ್ ಮೆಂಬರ್ಸ್. ಓಕೆ, ಮೆಂಬರ್ಸ್ಗಳಿಗೆ ಮತ್ತು ಚೇರ್ಪರ್ಸನ್ಗಳಿಗೆ ರಿಸರ್ವೇಷನ್ ನೋಡಿ. ಬ್ಯಾಕ್ವರ್ಡ್ ಕ್ಲಾಸಸ್ 10 ಲೆವೆಲ್ಲು ಪ್ರೊವೈಡಿಂಗ್ ರಿಸರ್ವೇಷನು, ಬಟ್ ಈ ರಿಸರ್ವೇಷನ್ SC STಗೊಂಡು ಕೊಡಲೇಬೇಕು. ಅದರ್ ದ್ಯಾನ್ SC ST ಆ್ಯಂಡ್ ವುಮೆನ್ಸ್ ನೀವು ಬೇರೆಯವ್ರಿಗೆ ಕೊಡ್ಬೋದು, ಕೊಡೋರಿಲ್ಲ. ಒಟ್ಟಿನಲ್ಲಿ SC STಗಳಿಗೆ ಕಂಪಲ್ಸರಿ ಕೊಡಲೇಬೇಕು. ಗ್ರ್ಯಾಂಟಿಂಗ್ ಪವರ್ಸ್ ಆ್ಯಂಡ್ ಅಥಾರಿಟಿ ಟು ದ ಪಂಚಾಯತ್ಸು, ಕೆಲವೊಂದು ಪವರ್ಗಳನ್ನ ಕೊಟ್ಟರೆ ಕೊಡಿ, ಇಲ್ಲಾಂದರೆ ಕೊಡಿದ್ರೆ ಇಲ್ಲ. ಎಕ್ಸಾಂಪಲ್ ಅಂದರೆ ಈಗ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಒಂದು ಪವರ್ಗಳನ್ನ ಕೊಟ್ಟಿದ್ದೀರಾ. ಸೊ ಅದು ನಿಮ್ಗೆ ಇಷ್ಟ, ಅಂದರೆ ಸ್ಟೇಟ್ ಲೆಜಿಸ್ಲೇಚರ್ಗೆ ಎಲ್ಲ ಪವರ್ ಇರ್ತದಲ್ವ. ಸೊ ನೀವು ಅಂದರೆ ಪಂಚಾಯತ್ಗಳಿಗೆ ಆದರೆ ಕೊಡಿ, ಇಲ್ಲಾಂದರೆ ಇಲ್ಲ. ಇವೆಲ್ಲ ವಾಲಂಟಿಯರ್ಸು, ಸರಿನಾ. ಸೊ ಅದು ಬಿಟ್ಟರೆ ಅಸೈನಿಂಗ್ ಟು ಅ ಪಂಚಾಯತ್ ಟು ಟ್ಯಾಕ್ಸ್ ನೋಡಿ, ಹೇಳಿದ್ನಲ್ಲ ಇದೆ, ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತಹ ಪವರ್ಗಳನ್ನ ಇದನ್ನೇ ಕೊಟ್ಟರೆ ಕೊಡ್ಬೋದು, ಕೊಡ್ದೋರಿಲ್ಲ. ಇಲ್ಲ ಅಂತಾರೆ. ನೆಕ್ಸ್ಟ್ ಮೇಕಿಂಗ್ ಗ್ರ್ಯಾಂಟಿನ್ ಏಡ್ಸು, ಕಾನ್ಸ್ಟಿಟ್ಯೂಟಿವ್ ಫಂಡ್ ಆಫ್ ಸ್ಟೇಟು ಇದು ಕೊಟ್ಟೇ ಕೊಡ್ತಾರೆ. ಪ್ರತಿ ಒಂದು ವರ್ಷಕ್ಕೂ ಇಷ್ಟು ಲಕ್ಷ ಅಂತ ಕೊಡ್ತಾರೆ. ಬಟ್ ಕೊಡಬೇಕು ಅಂತ ಒಂದು ಪ್ರಾವಿಷನ್ಸ್ ಕಂಪಲ್ಸರಿ ಏನಿಲ್ಲ. ನೆಕ್ಸ್ಟು ಯಾಕಂದರೆ ಅವ್ರಿಗಾಗಲೇ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅಂತ ಇರುತ್ತೆ. ಸೊ ಕಲೆಕ್ಟ್ ಮಾಡೋದಂಥ ಟ್ಯಾಕ್ಸಲ್ಲಿ ನಿಮಗೆ ಡೆವಲಪ್ ಮಾಡಿ ಅಂತನಾದ್ರು ಹೇಳ್ಬೋದು. ನೆಕ್ಸ್ಟು ಫಂಡ್ಸ್ ಫಾರ್ ಕ್ರೆಡಿಟಿಂಗ್ ಆಲ್ ಮನಿ ಆಫ್ ದ ಪಂಚಾಯತ್, ಬೇಡ ಇದು ನಿಮಗೆ. ಸೊ ಇಷ್ಟು ಬಂದು ನಿಮ್ಗೆ ಕಂಪಲ್ಸರಿ ಪ್ರಾವಿಷನ್ಸ್ ಮತ್ತು ವಾಲಂಟರಿ ಪ್ರಾವಿಷನ್ಸ್ ಆಗಿರುತ್ತೆ. ಸಿಂಪಲ್ ಆಗಿದೆ, ನೋಟ್ಸಲ್ಲಿ ಕೊಟ್ಟಿರ್ತೀನಿ ಈಸಿಯಾಗಿ.
ಡಿಸ್ಕ್ರಿಪ್ಷನಲ್ಲಿ 2 ಲಿಂಕ್ ಆಗಿದ್ದೀನಿ, ಕನ್ನಡ ಮತ್ತು ಇಂಗ್ಲೀಷ್ ಅಂತ 2 ಲಿಂಕ್ ಆಗಿರ್ತೀನಿ. ಅಲ್ಲಿ ಹೋಗಿ ಅಲ್ಲಿ ಹೋದರೆ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ ನಿಮಗೆ ವರ್ಷನ್ಸು 2 ವೆಬ್ಸೈಟಲ್ಲಿ ಸಿಗುತ್ತೆ. ನೋಟ್ಸ್ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಳಿ, PDF ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ PDF ಬೇಕು ಅಂತ. ಸೊ PDF ಮಾಡಿ ನಾನು ಅದೇ ವೆಬ್ಸೈಟಲ್ಲಿ ಕೆಳಗಡೆ ಡೌನ್ಲೋಡ್ ಬಟನ್ ಅಂತ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟು ಪೀಸ್ ಆ್ಯಕ್ಟ್ ಅಂತಿದೆ, ಇದನ್ನು ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಪೀಸ್ ಆ್ಯಕ್ಟ್ ಅಂತ, ಪೀಸ್ ಆ್ಯಕ್ಟ್ 1986 ಅಂತ. ಯಾಕೆ ಹೇಳಿ ಪೀಸ್ ಆ್ಯಕ್ಟ್ ಅಂದರು, ಸೊ ಕೆಲವೊಂದು ಸ್ಟೇಟ್ಗಳಿಗೆ ಈ ಪಂಚಾಯತ್ ರಾಜ್ ಸಿಸ್ಟಮ್ದು ಅಂದರೆ ತೆಗೆದಾಕಿರ್ತಾರೆ. ಯಾಕಂತಾರೆ ಇಲ್ಲಿ ಹೇಳಿದೆ ಅಲ್ವಾ, ಎಕ್ಸೆಂಪ್ಟೆಡ್ ನೋಡಿ, ಎಕ್ಸೆಂಪ್ಟೆಡ್ ಸ್ಟೇಟ್ ಆ್ಯಂಡ್ ಏರಿಯಾಸ್ ಅಂತ ಹೇಳಿದ್ನಲ್ಲ. ಸೊ ಈ ಒಂದು ಎಕ್ಸೆಂಪ್ಟೆಡ್ ಸ್ಟೇಟ್ಸ್ ಆ್ಯಂಡ್ ಏರಿಯಾಸ್ಗೋಸ್ಕರನೇ ಈ ಪೀಸ್ ಆ್ಯಕ್ಟ್ ಅಂದಿದ್ದಾರೆ. ನೋಡಪ್ಪ, ನಿನಗೆ ಪಂಚಾಯತ್ ರಾಜ್ದು ಕೆಲವೊಂದು ಪವರ್ಗಳು ನಿನಗೆ ಸಿಗಬೇಕು, ಪಂಚಾಯತ್ ರಾಜ್ದಲ್ಲಿ ಏನು ನಿನಗೆ ಸೌಲಭ್ಯಗಳು ಸಿಗುತ್ತೋ ನಿಮಗೂ ಸಿಗಬೇಕು ಅನ್ನೋ ರೀತಿ ಈ ಒಂದು ಪೀಸ್ ಆ್ಯಕ್ಟ್ ಮಾಡಿ ಅಲ್ಲಿದ್ದಂತಹ ಕೆಲವು ಜನಗಳಿಗೆ ಇದನ್ನು ಹಂಚ್ತಾರೆ. ಇದು ಕೂಡ ನಾನು ಏನು ಮಾಡ್ತೀನಿ, ನೋಟ್ಸ್ ಮಾಡಿ ಮಾಡ್ತೀನಿ. ಬಟ್ ನಾನು ಲಕ್ಷ್ಮೀಕಾಂತ್ ಇದನ್ನು ಯಾವುದೇ ಕಾರಣಕ್ಕೂ ರೆಫರ್ ಮಾಡೋದಿಲ್ಲ. ಯಾಕಂದರೆ ಇದು ತುಂಬ ಕನ್ಫ್ಯೂಷನ್ ಆಗೋ ರೀತಿ ತುಂಬ ಹೆವಿ ಲಿಟ್ರೇಚರ್ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಸಪ್ರೇಟ್ ಇನ್ನೊಂದು ವೀಡಿಯೋ ಮಾಡಿ ಸಿಸ್ಟಮಲ್ಲಿದೆ ಅದು ನೋಟ್ಸು, ಆ PDF ಪ್ರಕಾರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನು ಮಾಡಿ, ಆ PDFನ ಕೊಡ್ತೀನಿ, ತಲೆ ಕೆಡಿಸ್ಕೊಳ್ಳಿ. ಪೀಸ್ ಆ್ಯಕ್ಟು PDF ಕೊಡ್ತೀನಿ, ಆ PDF ಕೊಡ್ತೀನಿ, ಅದನ್ನೇ ಓದ್ಕೊಳ್ಳಿ, ಸರಿನಾ. ಅದು ಬಿಟ್ಟರೆ ನೀವು ಇದನ್ನು ಲಕ್ಷ್ಮೀಕಾಂತ್ ಓದ್ತೀನಿ ಅಂದರೆ ಲಕ್ಷ್ಮೀಕಾಂತ್ನ ಓದಿ. ಬಟ್ ನನಗನ್ಸಿದ್ದು ಏನು ಅಂದರೆ ತುಂಬ ಲಿಟ್ರೇಚರ್ ಇರೋದ್ರಿಂದ ಇದನ್ನು ಆದಷ್ಟು ನಿಮ್ಮ ಸೆಲ್ಫ್ ನೋಟ್ಸ್ನ ಮಾಡ್ಕೊಳ್ಳಿ. ಬೇರೆ ವೆಬ್ಸೈಟಿಂದ ಹೋಗಿ ಅಥವಾ ನನ್ನದೇ ಒಂದು ನೋಟ್ಸ್ ಕೊಡ್ತೀನಿ, ಅದನ್ನಾರು ರೆಫರ್ ಮಾಡಿ, ಏನಾದರೂ ಮಾಡಿ. ಬಟ್ ನನ್ನ ಒಂದು ಹೇಳೋದಾದರೆ ದಯವಿಟ್ಟು ಇದನ್ನು ನೋಡಬೇಡಿ. ಪೀಸ್ ಆ್ಯಕ್ಟ್ 1996 ಈಸಿ ನೋಟ್ಸ್ ಕೊಡ್ತೀನಿ, ಸರಿನಾ. ನೋಟ್ಸ್ ಹೇಗೆ ಡೌನ್ಲೋಡ್ ಮಾಡೋದಂದರೆ ಸಿಂಪಲಾಗಿ ಹೇಳ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಫಸ್ಟು ನಾನು ವೆಬ್ಸೈಟಲ್ಲಿ ಡೀಟೇಲಾಗಿ ನೋಟ್ಸ್ ಬರೆದು ಹಾಕಿರ್ತೀನಿ, ಓದಿ ಅರ್ಥ ಆಯಿತು ಅಂದರೆ PDF ಹಾಕಿ ಸರ್ ಅಂತ ಹಾಕಿ ಕಮೆಂಟಲ್ಲಿ ಹೇಳಿ. ಕಮೆಂಟಲ್ಲಿ ಹೇಳಿದಿಲ್ಲ ಅಂದರೆ ಸುಮ್ಮನೆ ನಾನು PDF ರೆಡಿ ಮಾಡಲ್ಲ ಗುರು. ನನಗೂ ಒಂದು PDF ರೆಡಿ ಮಾಡಬೇಕು ಅಂತಂದರೆ ನನಗೂ ಟೈಮ್ ಹಿಡಿತದೆ, 2 ಅವರ್ ಬೇಕು. ಸೊ ನೀವೇನು ಮಾಡಿ ಅಂತಂದರೆ ಒಂದ್ಸತಿ ವೆಬ್ಸೈಟ್ ಹಾಕಿರ್ತೀನಿ, ವೆಬ್ಸೈಟಲ್ಲಿ ಒಂದ್ಸತಿ ಓದಿ ಅರ್ಥ ಆಯಿತು ಅಂತಂದರೆ ಕಮೆಂಟಲ್ಲಿ ಹೇಳಿ ಮಾಡ್ತೀನಿ. ಓಕೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೈಕ್ ಬಟನ್ನ ಒತ್ತಿ. ಜೊತೆಗೆ ಅರ್ಥ ಆಗಿತ್ತು ಅಂದರೆ ಅರ್ಥ ಆಗಿದೆ ಅಂತ ಕಮೆಂಟ್ ಆಗಿ, ಅರ್ಥ ಆಗಿಲ್ಲ ಅಂದರೂ ಕೂಡ ಅರ್ಥ ಆಗಿಲ್ಲ ಅಂತ ಏನಾದರೂ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಓಕೆ, ಸಮ್ಮರ್ ಶೀಟ್ ಬಗ್ಗೆ ಹೇಳಿಲ್ಲಲ್ವ, ಸಮ್ಮರ್ ಶೀಟ್ ಬೇಕು ಅಂತ ತಗೊಳ್ಳಿ. ಸಮ್ಮರ್ ಶೀಟ್ ಇದೆ, ಸರಿನಾ. ಸಮ್ಮರ್ ಶೀಟಲ್ಲಿ ಅಲ್ಲೂ ಕೂಡ ಡೀಟೇಲ್ ಆಗಿದೆ. ಬಟ್ ನಾನು ಇದಕ್ಕೆ ಪೀಸ್ ಆ್ಯಕ್ಟ್ನ ಸಮ್ಮರ್ ಶೀಟನ್ನು ಹೇಳೋದಿಲ್ಲ. ಯಾಕೆಂದರೆ ಸಮ್ಮರ್ ಶೀಟ್ಗೆ ಫಸ್ಟ್ ನಿಮಗೆ ಕಂಟೆಂಟ್ ಅರ್ಥ ಆಗಲಿಲ್ಲ ಅಂದರೆ ನಿಮಗೆ ಸಮ್ಮರ್ ಶೀಟ್ ನಿಮ್ಗೆ ಏನು ಅರ್ಥನೇ ಆಗಲ್ಲಲ್ವ. ಸೊ ಓಕೆ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪೀಸ್ ಆ್ಯಕ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದಾದಮೇಲೆ ಪೀಸ್ ಆ್ಯಕ್ಟ್ ಬರೋಕ್ಕಿಂತ ಮುಂಚೆ ಒಂದಷ್ಟು MCQಸ್ನ ಸಾಲ್ವ್ ಮಾಡ್ತೀನಿ. ರೆಡಿಯಾಗಿ ಈಗ, ಆಯಿತಾ.